टर्किश ड्रोन्स का सवाल है, आपने देखा किस तरह के रेकेज यहाँ पे फोटोग्राफ्स हमने दिखाए हैं, चाहे वो टर्किश ड्रोन्स हो या और कहीं के भी ड्रोन्स हो। हमारे काउंटर यूएस सिस्टम्स, हमारे ट्रेन्ड एयर डिफेंस ऑपरेटर्स पूरी तरह सक्षम हैं और हमारी देश की जो इंडिजिनस कैपेबिलिटी है काउंटर यूएस के लिए, उसने दिखा दिया है कि चाहे किसी भी तरह की टेक्नोलॉजी आ जाए, हम उसको काउंटर करने के लिए तैयार हैं और मुझे बोलने की ज्यादा जरूरत नहीं है, आपने खुद ही अपनी आंखों से देखा है हमने इनका क्या हश्र किया है। वी ऑल्सो iterated that our fight was with terrorists and their support infrastructure and not with Pakistan military. However, it is a pity that the Pakistan military chose to intervene and bat for the terrorist, which compelled us to respond in kind. हमारी एयरफील्ड्स हर प्रकार से ऑपरेशनल हैं। यही नहीं, पाकिस्तान के ड्रोन्स और वेपनाइज्ड यूएवीज से की गई हमलावर कोशिशें भी इस ग्रिड के कारण नाकाम हुई और जो बचे कुचे ड्रोन्स थे उन्हें हमारे शोल्डर फायर्ड हथियारों से मार गिराया गया। मैं यहां पर अपनी बॉर्डर सिक्योरिटी फोर्स की भी सराहना करना चाहता हूं। उनके डायरेक्टर जनरल साहब से लेकर बॉर्डर पर तैनात बीओपी पर पहरा देने वाले आखिरी जवान भी हमारे इस अभियान में बढ़ चढ़कर शामिल हुए और बहुत बहादुरी से उन्होंने हमारा साथ दिया। हमारी Our forces remained forward deployed in the northern Arabian Sea in a dissuasive and deterrent posture with full readiness and capacity to strike select targets at sea and on land, including Karachi at time of our choosing. Our forces remained forward deployed in the northern Arabian Sea in a dissuasive and deterrent posture with full readiness and capacity to strike select targets at sea and on land, including Karachi at time of our ಭಾರತ ಪಾಕಿಸ್ತಾನಗಳ ಮಧ್ಯದ ಡಿಜಿಎಂಒ ಮಟ್ಟದ ಮಾತುಕತೆ ಮುಕ್ತಾಯಗೊಂಡಿದೆ. ಮಧ್ಯಾಹ್ನ 2:15 ನಿಗದಿಯಾಗಿತ್ತಿದು. ತಾಂತ್ರಿಕ ಕಾರಣಗಳಿಂದ ಸಾಧ್ಯ ಆಗಲಿಲ್ಲಂತೆ ಹಾಟ್ಲೈನ್ ಮೂಲಕ ನಡೆಯುವ ಮಾತುಕತೆ. ಪ್ರತಿ ಮಂಗಳವಾರ ನಡೆಯುತ್ತೆ. ಸಾಮಾನ್ಯ ದಿನಗಳಲ್ಲಿ ಗಡಿಯಲ್ಲಿ ಯುದ್ಧದ ವಾತಾವರಣ ಉಂಟಾಗಿದ್ದರಿಂದ 10ನೇ ತಾರೀಕು ಮಧ್ಯಾಹ್ನ 3:35 ಪಾಕಿಸ್ತಾನದ ಡಿಜಿಎಂಒ ತುರ್ತು ಕರೆ ಮಾಡಿದ್ರು. ಕದನ ವಿರಾಮದ ಪ್ರಸ್ತಾಪ ಇಟ್ಟು ಡಿಜಿಎಂಒ ಮಟ್ಟದ ಮಾತುಕತೆ ಮುಕ್ತಾಯಗೊಂಡಿದೆ. ಕದನ ವಿರಾಮವನ್ನು ಮುಂದುವರಿಸೋದು ಅಂತ ಚರ್ಚೆಯಾಗಿದೆಯಲ್ಲ. ಇಷ್ಟೆಲ್ಲ ಆದ ನಂತರ ಬರುವ ಪ್ರಶ್ನೆ, ಭಾರತ ಸಾಧಿಸಿದ್ದೇನು? ಅಂದುಕೊಂಡ ಗುರಿಯನ್ನ ತಲುಪ್ತಾ ಆಪರೇಷನ್ ಸಿಂಧೂರದಲ್ಲಿ
ಡಿಜಿಎಂಒ ಮಟ್ಟದ ಮಾತುಕತೆಯಲ್ಲಿ ಪಾಕಿಸ್ತಾನದ ಕದನ ವಿರಾಮ ಉಲ್ಲಂಘನೆಯ ವಿಷಯ ಚರ್ಚೆಗೆ ಬಂತಂತೆ. ನಾಲ್ಕು ದಿನಗಳ ಯುದ್ಧದ ನಂತರ ಶನಿವಾರ ಸಂಜೆ 5 ಗಂಟೆಯಿಂದ 10ನೇ ತಾರೀಕು ಸಂಜೆ 5 ಗಂಟೆಯಿಂದ ಕದನ ವಿರಾಮ ಜಾರಿಗೆ ಬಂತು. ಆದರೆ 3 ಗಂಟೆಗಳ ನಂತರ ರಾತ್ರಿ 8 ಗಂಟೆಗೆ ಪಾಕಿಸ್ತಾನದಿಂದ ವಿಪರೀತ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳು ನಡೆದವು. ಆ ವಿಷಯ ಚರ್ಚೆಗೆ ಬಂದಿದೆ. ಪಾಕಿಸ್ತಾನದ ಕಡೆಯಿಂದ ಇನ್ನು ಮುಂದೆ ಭಯೋತ್ಪಾದಕರನ್ನ ಭಾರತದ ಗಡಿಯೊಳಗೆ ನುಸುಳಿಸುವ ಕೆಲಸ ಬಂದಾಗಬೇಕು ಅನ್ನುವ ಚರ್ಚೆಯಾಗಿದೆ ಅನ್ನುವ ಮಾಹಿತಿ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರೆ ಬೆಲೆ ತರಬೇಕಾಗುತ್ತೆ ಅನ್ನುವ ಮಾತನ್ನ ಭಾರತದ ಡಿಜಿಎಂಒ ಸ್ಪಷ್ಟಪಡಿಸಿದ್ರಂತೆ. ಇಷ್ಟೆಲ್ಲ ಆದ ಮೇಲೆ ಬರುವ ಸಹಜ ಪ್ರಶ್ನೆ, ಭಾರತ ಏನು ಸಾಧಿಸ್ತು ಆಪರೇಷನ್ ಸಿಂಧೂರ ಮಾಡಿ? ಪೊಲಿಟಿಕಲ್ ಏಮ್ ಅಂತ ಪ್ರತಿ ಮಿಲಿಟರಿ ಕಾರ್ಯಾಚರಣೆಗೂ ಇರುತ್ತೆ, ಪ್ರತಿ ಯುದ್ಧಕ್ಕೂ ಇರುತ್ತೆ. ಅದನ್ನು ರೀಚ್ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆಯಾ? ಅಮೆರಿಕದ ಒತ್ತಡಕ್ಕೆ ಭಾರತ ಪಾಕಿಸ್ತಾನಗಳು ಮಣದುವ? ಇಷ್ಟು ಬೇಗ ಈ ಯುದ್ಧ ನಿಲ್ಲಬೇಕಾಗಿತ್ತಾ ಅನ್ನುವ ನೇರ ಪ್ರಶ್ನೆ ಕೇಳುವಂಥವರು ಇದ್ದಾರೆ. ಇನ್ನಷ್ಟು ದಾಳಿಯಾಗಬೇಕಾಗಿತ್ತು, ಪಾಕಿಸ್ತಾನಕ್ಕೆ ಭಯೋತ್ಪಾದಕ ಕೃತ್ಯವನ್ನು ನಡೆಸಿದ್ದಕ್ಕೆ ಇನ್ನೂ ಕಠಿಣ ಪಾಠ ಕಲಿಸಬೇಕಾಗಿತ್ತು ಅನ್ನುವ ಚರ್ಚೆಗಳಿದ್ದಾವೆ. ಪಾಕಿಸ್ತಾನ ತೆತ್ತ ಬೆಲೆ ಆದರೂ ಏನು ಅನ್ನುವ ಪ್ರಶ್ನೆಗಳಿದ್ದಾವೆ. ಒಂದರ್ಥದಲ್ಲಿ ಪಾಕಿಸ್ತಾನ ಮಿಲಿಟರಿಯ ದೌರ್ಬಲ್ಯವನ್ನು ಕೇವಲ ಭಾರತದ ಮುಂದಲ್ಲ, ಪ್ರಪಂಚದ ಮುಂದೆ ಈ ಯುದ್ಧ ತೆರೆದಿಟ್ಟಿತು. ಅದರಲ್ಲೂ ವಿಶೇಷವಾಗಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ನ ಲೂಪ್ ಹೋಲ್ಗಳನ್ನು ಈ ಯುದ್ಧ ತೆರೆದಿಟ್ಟಿದೆ. ಟೆಕ್ನಿಕಲಿ ಸ್ಪೀಕಿಂಗ್ ಉಳಿದ ವಿಷಯಗಳನ್ನು ಚರ್ಚೆ ಮಾಡೋಣ. 1971ರ ಯುದ್ಧದ ನಂತರ ಪಾಕಿಸ್ತಾನದ ಮೇಲೆ ಇಂಥ ದೊಡ್ಡ ದಾಳಿ ಭಾರತದಿಂದ ನಡೆದಿರಲಿಲ್ಲ. ಪಾಕಿಸ್ತಾನದ 23 ಸೇನಾ ನೆಲೆಗಳು, ಬೇರೆ ಬೇರೆ ಜಾಗಗಳನ್ನು ಭಾರತ ಟಾರ್ಗೆಟ್ ಮಾಡ್ತು. ಆರಂಭದಲ್ಲಿ ಅನಿವಾರ್ಯತೆ ಬಂದರೆ ನಾವು ಅಣ್ವಸ್ತ್ರ ಬಳಕೆಗೆ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಮಾತನಾಡ್ತಾ ಇದ್ದ ಪಾಕಿಸ್ತಾನ ಆ ಮಾತುಗಳನ್ನು ಆಡೋದು ಬಂದ್ ಮಾಡ್ತು. ಪಾಕಿಸ್ತಾನಕ್ಕೆ ಭಾರತ ಹೇಳ್ತು, ನಿಮ್ಮ ದೇಶದ ಯಾವ ನಗರ, ಯಾವ ಪಟ್ಟಣ, ಯಾವ ಸೇನಾ ನೆಲೆ, ಯಾವ ಏರ್ ಬೇಸ್ ಕೂಡ ನಮ್ಮಿಂದ ಸುರಕ್ಷಿತ ಅಂತ ಅನ್ಕೊಳ್ಬೇಡಿ ಅಂತ ಭಾರತ ಕೊಟ್ಟಂತಹ ಸ್ಪಷ್ಟ ಸಂದೇಶ.
ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಾಜೀವ್ ಅವರೇ. PT ಮೊಣ್ಣಪ್ಪ, ನಿವೃತ್ತ ರಾ ಅಧಿಕಾರಿ, ಬೇಹುಗಾರಿಕಾ ವಿಶ್ಲೇಷಕರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊಣ್ಣಪ್ಪ ಸರ್ ನಮಸ್ಕಾರ. RK ತಿಮ್ಮಾಪುರ್, ನಿವೃತ್ತ ಕರ್ನಲ್, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಿಮ್ಮಾಪುರ್ ಸರ್ ನಮಸ್ಕಾರ. ನಮಸ್ಕಾರ ಅಜಿತ್ ಅವರೇ, ನಮಸ್ಕಾರ. ಫಸ್ಟು ಪ್ರಶಾಂತ್ ಗೆಸ್ಟ್ಗಳದೊಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ತಿಮ್ಮಾಪುರ್ ಸರ್ ಇಂದಾನೇ ಆರಂಭಿಸ್ತೀನಿ ನಾನು. ತಿಮ್ಮಾಪುರ್ ಸರ್, ಭಾರತ ಸಾಧಿಸಿದ್ದು ಏನು? ಅಂದ್ಕೊಂಡಿದ್ದನ್ನು ಸಾಧಿಸ್ತಾ ಇಷ್ಟು ಬೇಗ ಯುದ್ಧ ನಿಲ್ಲಬಾರ್ದಾಗಿತ್ತು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರುವವರಿಗೆ ತಮ್ಮ ಪ್ರತಿಕ್ರಿಯೆ ಏನು? ನೋಡಿ, ಇದು ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಅನ್ಬೋದು. ಏನು ಸಾಧಿಸ್ತಾ ಅನ್ನೋಕೆ ಏನು ಲಿಮಿಟ್ ಇಲ್ಲ. ಓಕೆ, ಒಬ್ಬೊಬ್ಬರದ್ದು ಎಕ್ಸ್ಪೆಕ್ಟೇಷನ್ ಒಂದೊಂದು ಥರ ಇರುತ್ತೆ. ಹೌದು. ಬಟ್ ನನಗೆ ಕೇಳಿದರೆ ಸಾಕಷ್ಟು ಆಬ್ಜೆಕ್ಟಿವ್ಸ್ ಅಚೀವ್ ಮಾಡಿದೆ, ಇನ್ನೂ ಬೇಕಾದಷ್ಟು ಇತ್ತು ಅನ್ಬೋದು. ಬಟ್ ಆದರೂ ಸಾಕಷ್ಟು ಅಚೀವ್ ಮಾಡಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಸ್ವಲ್ಪ ಮುಂಚೆ ನೀವು ಹೇಳಿದ ಹಾಗೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿರೋ ಲೂಪ್ ಹೋಲು, ಅವರು ಇದ್ದದ್ದು ಏನಂತಾರೆ ಅದಕ್ಕೆ, ಅವರು ಏರ್ಪೋರ್ಟ್ಸ್, ಏರ್ ಬೇಸಿಸ್ ಎಲ್ಲ ಅಟ್ಯಾಕ್ ಮಾಡಿ ಅವರು ಸಾಕಷ್ಟು ಸೈನ್ಯ ಬಲಕ್ಕೆ ಕ್ಷತಿ ಮುಟ್ಟಿಸಿದ್ದಾರೆ. ಇದು ಚಿಕ್ಕ ವಿಷಯ ಅಲ್ಲ. 20% of their air force infrastructure is damaged ಅಂತ ಒಂದು ಸುದ್ದಿ ಸರ್. ಎಸ್ ಅದ್ರ ಮೇಲೆ ಹೋಗಿದ್ರೆ ಆ್ಯಕ್ಚುಲಿ ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ನು ಬಯಲ್ ಮಾಡಿಲ್ಲ. ಓಕೆ, ಯಾಕಂದರೆ ನನ್ನ ಅಂದಾಜಿನ ಪ್ರಕಾರ ನಮಗೆ ನಾವು ಅಗ್ರೆಸರ್ ಅಥವಾ ನಾವು ಮೋರ್ ದೆನ್ ರಿಕ್ವೈರ್ಡ್ ಫೋರ್ಸ್ ಅಪ್ಲೈ ಮಾಡಿದ್ದೀವಿ ಅಂತ ನಾವು ಕಾಣಬಾರ್ದು ಅನ್ನೋ ಸಲುವಾಗಿ ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ ಹೊರಗೆ ಬಂದಿಲ್ಲ ಅಂತ ನನಗನ್ಸುತ್ತೆ. ಇವತ್ತಿನ ಒಂದು ಅನುಮಾನ ಪ್ರಕಾರ ಅಥವಾ ಒಂದು ನ್ಯೂಸ್ ಪ್ರಕಾರ ಅವ್ರ ನ್ಯೂಕ್ಲಿಯರ್ ಸೈಟ್ಸ್ ಕೂಡ ಅಟ್ಯಾಕ್ ಆಗಿದೆ, ಅದರಲ್ಲೂ ಕ್ಷತಿ ಮುಟ್ಟಿದೆ ಅಂತ ಒಂದು ಸುದ್ದಿ. ಸೊ ಇದೆಲ್ಲ ನೋಡಿದರೆ ಸಾಕಷ್ಟು ಪ್ರಮಾಣ ರೇಡಿಯೇಷನ್ ಲೀಕ್ನ ಸುದ್ದಿಗಳು ಕೂಡ ಬರ್ತಾ ಇದ್ದಾವೆ, ಅನ್ಕನ್ಫರ್ಮ್ಡ್ ಸೋರ್ಸಸ್. ಅದೇ ಕರೆಕ್ಟ್, ಅನ್ಕನ್ಫರ್ಮ್ಡ್, ಬಟ್ ಸುದ್ದಿ ಇದೆ. ಸೊ ಅದಕ್ಕೆ ಸಾಕಷ್ಟು ಅಚೀವ್ ಮಾಡಿದ್ದಾರೆ, ಇನ್ನೂ ಬೇಕಾದಷ್ಟು ಅಚೀವ್ ಮಾಡೋದು ಬಾಕಿ ಇದೆ. ಸೊ ಅದಕ್ಕೆ ಆಶೆಗೆ ಅಥವಾ ಎಕ್ಸ್ಪೆಕ್ಟೇಷನ್ಗೆ ಲಿಮಿಟ್ ಇಲ್ಲ. ಸೊ ಬಟ್ ಒಂದು ಅಂದರೆ ಈಗ ನಾವು ಒಂದು ಏನೋ ಪೊಸಿಷನ್ ಆಫ್ ಸ್ಟ್ರೆಂಗ್ತ್ ಬಂದಿದ್ದೀವಲ್ಲ, ಅದೇ ಇಂಪಾರ್ಟೆಂಟ್. ಓಕೆ, ಇವತ್ತು ನಾವು ನೆಗೋಷಿಯೇಟ್ ಮಾಡೋಕ್ಕೆ ಅವರಾಗೆ ಮುಂದೆ ಬಂದಿದ್ದಾಯಿತು, ಅಥವಾ ಈಗ ನಾವು ನೆಗೋಷಿಯೇಟ್ ಮಾಡ್ಬೇಕಾದ್ರೆ ನಮ್ಮ ಪೊಸಿಷನ್ ಆಯಿತು, ಅದನ್ನೇನು ಬಲಗೊಳಿಸಿದ್ದೀವಿ ಅಥವಾ ಅದು ಆ ಪೊಸಿಷನ್ನಿಂದ ನಿಂತು ಮಾತಾಡೋಕೆ ನಾವು ಈಗ ಸಕ್ಷಮ ಆಗಿದ್ದೀವಿ ಅಂದರೆ ಅದೇ ಒಂದು ದೊಡ್ಡ ಅಚೀವ್ಮೆಂಟ್. ಅದು ಸಣ್ಣ ವಿಷಯ ಅನ್ಕೋಬಾರ್ದು ನಾವು. ಯುದ್ಧದ ಆರಂಭದಿಂದಲೂ ಒಂದು ಪ್ರಶ್ನೆ ಅವಾಗ ಬರ್ತಿತ್ತು ಸರ್, ವಾಟ್ ಈಸ್ ದ ಪೊಲಿಟಿಕಲ್ ಏಮ್ ಆಫ್ ದಿಸ್ ವಾರ್? ಅವರ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸ ಮಾಡೋದ, ಅವರ ಸೈನಿಕ ನೆಲೆಗಳನ್ನು ಧ್ವಂಸ ಮಾಡೋದ, ಅವರ ರಡಾರ್ಗಳನ್ನು ನಷ್ಟ ಮಾಡೋದ? ನನ್ನ ಪ್ರಕಾರ ಪೊಲಿಟಿಕಲ್ ಏಮ್ ಆಫ್ ದಿಸ್ ವಾರ್ ವಾಸ್ ಟು ಬೈ ಪೀಸ್ ಫಾರ್ ನೆಕ್ಸ್ಟ್ 10 to 20 years. 10 ರಿಂದ 20 ವರ್ಷ ಯಾವುದೇ ಭಯೋತ್ಪಾದಕ ದಾಳಿಯನ್ನು ಆಗದೇ ಇರುವಂಥ ಶಾಂತಿಯೊಂದನ್ನು ಪಡೆದುಕೊಳ್ಳುವುದು ಇದರ ಉದ್ದೇಶ ಆಗಿತ್ತು. ಆ ಏಮ್ ಈಡೇರಿದೆ ಅಂತ ತಮಗನ್ಸುತ್ತಾ? ಒಂದು ನಾವು ವಿಷಯ ತಿಳ್ಕೊಬೇಕಿಲ್ಲಿ. ಪಾಕಿಸ್ತಾನ ಒಂದು ಥರ ನಾಯಿ ಬಾಲ ಡೊಂಕಿದ್ದ ಹಾಗೆ. ಹೌದಾ? ಆಮೇಲೆ ಟೆರರಿಸಮ್ ಅನ್ನೋದಕ್ಕೆ ಒಂದು ನೀವು ನಿರ್ದಿಷ್ಟ ಒಂದು ಇದನ್ನ ಹಾಕಕ್ಕೆ ಬರೋಲ್ಲ, ನೀವು ಒಂದು ಬೌಂಡ್ರಿ ಹಾಕಕ್ಕೆ ಬರೋಲ್ಲ. ಅವ್ರು ಇವತ್ತು ನಾವು ಏನು ಮಾಡಿರ್ಬೋದು, ನೆಕ್ಸ್ಟ್ 10 to 15 years ಪೀಸ್ ನಾವು ಬೈ ಮಾಡ್ತೀವಿ ಅಂತೇಳಿ, ಬಟ್ ನೆಕ್ಸ್ಟ್ 2 yearsನಲ್ಲೇ ಅವರು ಮತ್ತೆ ಸ್ಟಾರ್ಟ್ ಮಾಡ್ಬೋದು. ಬಟ್ ಡೆಫಿನೆಟ್ಲಿ ಏನಾಗಿದೆ ಅಂದರೆ ಈಗ ಭಾರತ ಒಂದು ಏನು ಡಿಕ್ಲೇರ್ ಮಾಡಿದೆ, ಎನಿ ಆಕ್ಟ್ ಆಫ್ ಟೆರರಿಸಮ್ ವಿಲ್ ಬಿ ಟ್ರೀಟೆಡ್ ಆಸ್ ಆಕ್ಟ್ ಆಫ್ ವಾರ್. ಅಂದರೆ ನಾವು ಯಾರ ಬಗ್ಗೆನೂ ಏನು ಈ ಬೇರೆ ಥರ್ಡ್ ಪಾರ್ಟಿ ಬಗ್ಗೆ ಅವ್ರ ಅಪ್ರೂವಲ್ ಸಲುವಾಗಿ ಅಥವಾ ವೇಟ್ ಮಾಡೋ ಜರೂರತ್ತಿಲ್ಲ, ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಒಂದು ಬಹಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟು, ಅದು ಪೊಲಿಟಿಕಲ್ ವಿಲ್ ತೋರಿಸೋಂಥ ಒಂದು ಸ್ಟೇಟ್ಮೆಂಟು. ಮೊನ್ನ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ತಮಗೆ?
ಪಿ ಟಿ ಮಣ್ಣಪ್ಪ ಸರ್, ಧ್ವನಿ ಕೇಳಿಸ್ತಿದೆಯಾ ಸರ್? ಅಜಿತ್ ಐ ಕ್ಯಾನ್ ಹಿಯರ್ ಯು. ಎಸ್, ಕೇಳ್ತಿದೆ. ಭಾರತ ಆಪರೇಷನ್ ಸಿಂಧೂರದ ಮೂಲಕ ಏನು ಸಾಧಿಸ್ತು? ಸಿಂಪಲ್ ಕ್ವಶನ್ ಕೇಳ್ತಾ ಇದ್ದೀನಿ. 4 ದಿನದ ಆಪರೇಷನ್ ಆಕ್ಚುಲಿ ಪ್ಲಾನ್ ಮಾಡಿದ್ದು ಬರೀ 3-4 ದಿನಕ್ಕೇನೆ. ಓಕೆ. ಈಗ ಮೀಡಿಯಾದಲ್ಲಿ ಮತ್ತು ಬೇರೆ ಬೇರೆ ಚಾನೆಲ್ಸ್ ಅಲ್ಲಿ ಬರ್ತಿದೆ, ಅವ್ರು ಪೊಲಿಟಿಕಲ್ ಕಮೆಂಟ್ಸು ಮಾಡ್ತಿದ್ದಾರೆ, ಇದನ್ನು ನಿಲ್ಲಿಸಬಾರ್ದಿತ್ತು, ಇನ್ನು 2 ದಿನ ಕಂಟಿನ್ಯೂ ಮಾಡಬೇಕು, ಅದಿದು ಅಂತೆಲ್ಲ ಬರ್ತಿದೆ. ಇವರು ಆಕ್ಚುಲಿ ನನ್ನ ಲೆಕ್ಕ ಪ್ರಕಾರ ಒಂದು ಆಕ್ಚುಲಿ ಫುಲ್ ಸ್ಕೇಲ್ ವಾರ್ ಹೋಗಬೇಕಾದ್ರೆ ಮೊಬಿಲೈಸೇಷನ್ ಮಾಡಬೇಕು. ಹೌದು, ಅದನ್ನ ಮಾಡಿ. ಪರಾಕ್ರಮ್ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಮೊಬಿಲೈಸೇಷನ್ ಮಾಡುವಾಗ ನಮಗೆ ಟೋಟಲ್ 1.5 ತಿಂಗಳು ತಗೊಂಡಿತ್ತು. ಎಸ್, ಭಾರತದ ಮೂಲೆ ಮೂಲೆಯಿಂದ ಟ್ರೂಪ್ಸ್ ಅನ್ನು ಅಲ್ಲಿ ನಾವು ಜಮಾಯಿಸಿ ಅದಾದ ಮೇಲೆ ನಾವು ಆಪರೇಷನ್ ಗ್ರೀನ್ ಸಿಗ್ನಲ್ ಕೊಡೋದು. ಈ ಟೈಮಲ್ಲಿ ಇವರ ಲಿಮಿಟೆಡ್ ಪೊಲಿಟಿಕಲ್ ಏಮ್ ಅಂಡ್ ಸ್ಟ್ರಾಟಜಿಕಲ್ ಏಮ್ ಏನು ಅಂತ ಹೇಳಿದ್ರೆ, ಇದನ್ನು ಒಂದು ಜಗತ್ತಿಗೆ ಇನ್ನೊಂದು ಪಾಕಿಸ್ತಾನಕ್ಕೆ ಮನವರಿಕೆ ಮಾಡುವುದು. ನೋಡಿ, ನಮ್ಮ ಹತ್ರ ಕಂಪ್ಲೀಟ್ ಪವರ್ ಇದೆ, ಇಂಡಿಜಿನಿಯಸ್ ಎಲ್ಲ ಇದೆ, ನಾವು ಯಾವ ನೇಷನ್ ಮೇಲೆ ಡಿಪೆಂಡೆಂಟ್ ಇಲ್ಲ ನಿಮ್ಮ ಹಾಗೆ. ನಾವು ಈಗ ನಿಮಗೆ ಒಂದು ನಮ್ಮ ಪವರ್ ತೋರಿಸ್ತೇವೆ, ಅದಾದ್ಮೇಲೆ ನಿಮ್ಮ ಎಲ್ಲ ಬೇಸಸ್ ಅನ್ನು ನಾವು ಡಿಸ್ಟ್ರಾಯ್ ಮಾಡ್ತೇವೆ, ಅದಾದ್ಮೇಲೆ ನಿಮಗೆ ಬಿಟ್ಟಿದ್ದು ನೀವು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ. ಸೊ ಇದು 20 ಕಾಲಕ್ಕೆ ಇರುವ ಲೆಸನ್. ನೀವು ಹೇಳಿದಾಗೆ 20 ಕಾಲಕ್ಕೆ ಇರೋದಲ್ಲ, ಇದ್ರದ್ದು ಮ್ಯಾಕ್ಸಿಮಮ್ ಎಫೆಕ್ಟ್ ಇರೋದು 1.5 ವರ್ಷ 2 ವರ್ಷ ಅಷ್ಟೇ. ದ ಮೇನ್ ಏಮ್ ಇಸ್ ಟೆರರಿಸಮ್ ಅನ್ನು ಭಾರತದಲ್ಲಿ ಹೇಗೆ ನಿಲ್ಲಿಸುವುದು. ಅದರ ಪ್ರಕಾರ ಈಗ ಏನಾಗಿದೆ ಅಂತ ಹೇಳಿದ್ರೆ, ಇದಾದ್ಮೇಲೆ ಸತ ಆಲ್ರೆಡಿ ಒಳಗೆ ನುಗ್ಗಿದ್ದ ಟೆರರಿಸ್ಟ್ ಸೀಸ್ ಫೈರ್ ಆದ್ಮೇಲೆ ನಗರೋಟದಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಹೌದು, ಇದನ್ನು ಬೇಗ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇದನ್ನು ನೀವು ನಿರ್ಮೂಲ ಮಾಡಬೇಕು ಅಂತ ಆದ್ರೆ ನಮಗೆ ಪಾಕಿಸ್ತಾನದಲ್ಲಿರೋದಲ್ಲದೆ, ನಾವು ಬೇರೆ ಪ್ರೋಗ್ರಾಮ್ ಅಲ್ಲಿಯೂ ಹೇಳಿದ್ದೇವೆ, ನಮಗೆ ಮುಂಚೆ ದಿವಂಗತ ಇವರು ನಮ್ಮ ಸಿಡಿಎಸ್ ಇದ್ದವರು ರಾವತ್ ಅವರು ಹೇಳಿದ್ರು ಒಂದು, ವಿ ಆರ್ ಫೈಟಿಂಗ್ ವಿತ್ 2.5 ಎನಿಮಿ ಅಂತ. ಈಗ ಅದು ರೆಲೆವೆಂಟ್ ಅಲ್ಲ. ಈಗ ವಿ ಆರ್ ಫೈಟಿಂಗ್ ವಿತ್ 3 ಎನಿಮಿ. ಯಾಕೆಂದ್ರೆ ಬಾಂಗ್ಲಾದೇಶ್ ಒಂದು ಹೊಸೇಲ್ ಆಗಿದೆ, ಅದು ಕೈಂಡ್ ಕಟ್ಸಿ ಅಮೆರಿಕ ಅಂಡ್ ಪಾಕಿಸ್ತಾನ. ಇನ್ನೊಂದು ನಮ್ಮ ರಾಷ್ಟ್ರದಲ್ಲೇ ನಾವು 3 ಸ್ಟೇಟ್ಸ್, ಅದರಲ್ಲಿ ಕಂಪ್ಲೀಟ್ ಅವರು ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ಗೆ ಹೊರಗಿಂದ ಬಂದವರಿಗೆ ಅವರು ಶೆಲ್ಟರ್ ಕೊಟ್ಟಿದ್ದಾರೆ. 3 ಕೆ ಮತ್ತೆ 1 ಡಬ್ಲ್ಯೂ, ಅದು 3 ಕೆ ಅಂಡ್ 1 ಡಬ್ಲ್ಯೂ. ಐ ಲೀವ್ ಇಟ್ ಟು ಯುವರ್ ಇಮ್ಯಾಜಿನೇಷನ್. ಅದರಲ್ಲಿ ನೋಡಿದ್ರೆ ನೀವು ಅದನ್ನು ನೀವು ನಿರ್ಮೂಲ ಮಾಡದೆ ನೀವು ಟೆರರಿಸಮ್ ಅನ್ನು ರಿಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ಮಾಡ್ಲಿಕ್ಕೆ ನೀವು ಏನ್ ಮಾಡಬೇಕು ಅಂತ ಈಗ ಇವರೆಲ್ಲ ಪಾರ್ಲಿಮೆಂಟ್ ಸೆಕ್ಷನ್ಗೆ ಕೇಳ್ತಿದ್ದಾರೆ. ಆಗ್ಲಿ ಒಂದು ಸ್ಪೆಷಲ್ ಸೆಷನ್ ಮಾಡಿಬಿಟ್ಟು ಆರ್ಡಿನೆನ್ಸ್ ಅಥವಾ ಒಂದು ಲಾ ಪಾಸ್ ಮಾಡಲಿ. ಇದು ಯಾಕೆ ಬರೀ ಅನ್ ಆಕ್ಟ್ ಆಫ್ ಟೆರರ್ ಬೈ ಪಾಕಿಸ್ತಾನ್ ಇಸ್ ಅನ್ ಆಕ್ಟ್ ಅಗೇನ್ಸ್ಟ್ ವಾರ್ ಆಫ್ ಇಂಡಿಯಾ ಅಂತ. ಹೌದು, ನಾಟ್ ಓನ್ಲಿ ಆಕ್ಟ್ ಆಫ್ ಟೆರರ್ ಬೈ ಟೆರರಿಸ್ಟ್. It should be that any person who is a terrorist person who is within country, outside the country or coming from anywhere should be considered as an act of war. ಅದಾದ್ಮೇಲೆ ಮಾತ್ರ ಇದನ್ನು ನಿರ್ಮೂಲ ಮಾಡಲಿಕ್ಕೆ ಆಯ್ತು. ಸರ್, ಈಗ ಶನಿವಾರ ಸೀಸ್ ಫೈರ್ ಅನ್ನೋ ಶಬ್ದವನ್ನು ಮೊಟ್ಟ ಮೊದಲಿಗೆ ನಾವು ಓದಿದ್ದು ಡೊನಾಲ್ಡ್ ಟ್ರಂಪ್ ಟ್ವೀಟ್ ನಲ್ಲಿ. ತಕ್ಷಣ ಅವರ ಫಾರಿನ್ ಸೆಕ್ರೆಟರಿ ಟ್ವೀಟ್ ಮಾಡ್ತಾರೆ. ಭಾರತ ಸ್ಪಷ್ಟವಾಗಿ ಹೇಳುತ್ತೆ ಯಾವುದೇ ಥರ್ಡ್ ಪಾರ್ಟಿ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ. ಆದರೂ ಕೂಡ ಸಹಜವಾಗಿ ನಮ್ಮಂಥವ್ರಿಗೆ ಪ್ರಶ್ನೆ, ಅಮೆರಿಕದ ಒತ್ತಡಕ್ಕೆ ಬಡ್ಜು ಆಗ್ಬಿಡ್ತಾ ಭಾರತ ಅಂತ. ಇಲ್ಲ, 100% ಅಲ್ಲೇ ಅಲ್ಲ. ಅದು ಈಗ ಅದನ್ನು ಆಮೇಲೆ ಚಾರ್ಜ್ ಮಾಡೋರು ಅಪೋಸಿಷನ್ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಈ ಪ್ರೆಸೆಂಟ್ ಗವರ್ಮೆಂಟ್ ಏನಾಯ್ತದೆ, ಇವರಿಗೆ ಒಂದು ಹೇಳಿದೆ, ಕಾಶ್ಮೀರ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ಎನಿ ಅದರ್ ನೇಷನ್ ಎಕ್ಸೆಪ್ಟ್ ಇಟ್ ಈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಅದರಲ್ಲಿ ಡೌಟ್ ಇಲ್ಲ. ಅದು ಅಮೆರಿಕಗೂ ಡೌಟ್ ಇಲ್ಲ, ಎನಿ ಅದರ್ ಯುರೋಪಿಯನ್ ಕಂಟ್ರಿಗೂ ಡೌಟ್ ಇಲ್ಲ. ಈಗ ಪಾಲಿಟಿಕ್ಸ್ ಅಲ್ಲಿ ಅವರು ಹೇಳೋದಾದ್ರೆ ಒನ್ ಅಪ್ ಮ್ಯಾನ್ ಮಾಡಲಿಕ್ಕೆ ಅಥವಾ ಗವರ್ಮೆಂಟ್ ಅನ್ನು ಟೀಕೆ ಮಾಡಲಿಕ್ಕೆ ಅಥವಾ ಪಾಪ್ಯುಲಾರಿಟಿಗೆ ಅವ್ರು ಹೇಳ್ಬಹುದು. ದಟ್ ಈಸ್ ನಾಟ್ ಎ ಫ್ಯಾಕ್ಟ್. ಇಡೀ ವರ್ಲ್ಡ್ ಡೋಸ್ ಅಬೌಟ್ ಇಟ್. ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ಇದರದ್ದೊಂದು ಅಡ್ವಾಂಟೇಜ್ ತಗೊಂಡಿದ್ದಾರೆ. ಅವ್ರು ಇವರಿಂದ ಮಾತಾಡಿಸಿಬಿಟ್ಟು ನೀವು ಸ್ಕೇಲ್ ಡೌನ್ ಮಾಡಿ ಅಂತ ಹೇಳಿ. ಈಗ ನಮಗೆ ಒಂದು ಹೇಳಿ, ಇಷ್ಟರವರೆಗೆ ಫಸ್ಟ್ ವಾರ್ ಆಗೋದಕ್ಕಿಂತ ಮುಂಚೆ ಎಲ್ಲರೂ ಏನು ಹೇಳ್ತಿದ್ರು, ನಮ್ಮ ಅಪೋಸಿಷನ್ ಅವರು
ಕೆಲವು ಸೆಲೆಕ್ಟೆಡ್ ಅಪೋಸಿಷನ್ ಅವರು ಅಲ್ಲಿ ಹೋಗಿ ಹೇಳಿದ್ದಾರೆ ನಾವು ನಿಮ್ ಜೊತೆಲಿ ಇದ್ದೇವೆ ಅಂತ. ಇಲ್ಲಿ ಹೊರಗೆ ಬಂದಾದ್ಮೇಲೆ ಬೇರೆ ಬೇರೆ ಕಮೆಂಟ್ ಅವ್ರು ಕೊಡ್ತಿದ್ದಾರೆ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಅವ್ರಿಗೆ ಫಸ್ಟ್ ಅವ್ರು ಹೇಳಿದ್ರು ನೀವು ಏನು ಮಾಡೋದಿಲ್ಲ, ನೀವು ಯಾಕೆ ವಾರಿಗೆ ಹೋಗೋದಿಲ್ಲ ಅಂತ. ಆ ವಾರಿಗೆ ಹೋಗುವಾಗ ಇವ್ರು ಹೇಳ್ತಾರೆ ನೀವು ಮಾತಾಡಬೇಕು ಅಂತ. ಮಾತಾಡೋದು ಬಿಡಿ, ವಾರ ಆದ್ಮೇಲೆ ಅವ್ರು ಹೇಳ್ತಾರೆ ನೀವು ಯಾಕೆ ನಿಲ್ಸಿದು ಅಂತ. ಈ ಡಿಸಿಷನ್ ನೀವು ಗವರ್ಮೆಂಟ್ಗೆ ಬಿಡಿ, ಯಾಕೆಂದ್ರೆ ಇದು ವೆಲ್ ಥಾಟ್ ಔಟ್ ಪ್ಲಾನ್. ಈಗ ಅವರು ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ ಆದ್ರೆ ಡೆಫಿನೆಟ್ಲಿ ಅವ್ರು ಮೊಬಿಲೈಸೇಷನ್ ಮಾಡಿ ಇದಕ್ಕೆ ಟೈಮ್ ತಗೊಳ್ತಿದ್ರು. ಆದ್ರೆ ಇದ್ರ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಈಗ ಅವರ್ ಡಾಕ್ಟ್ರಿನ್ಸ್ ಆಫ್ ವಾರ್ ಹ್ಯಾಸ್ ಚೇಂಜ್. ದಿಸ್ ಈಸ್ ನಾಟ್ ಆಫ್ ಕಾರ್ಗಿಲ್ ಆಫ್ 2001. ಈಗ ಏನಾಗಿದೆ ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ಓನ್ಲಿ ಹಿಯರ್, ಅಲ್ಲಲ್ಲಿ ಡಾಕ್ಟ್ರಿನ್ ಚೇಂಜ್ ಆಗಿದೆ. ಯಾಕಂದ್ರೆ ಇಂಡಿಯನ್ ಡಾಕ್ಟ್ರಿನ್ ಅಂತ ಹೇಳಿದ್ರೆ ನೀವು ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ನೀವು ನೇವಿಯಿಂದ ಮತ್ತೆ ಏರ್ಫೋರ್ಸ್ ಇಂದ ಮಾಡಿ, ಡೋಂಟ್ ಹ್ಯಾವ್ ಬೂಟ್ಸ್ ಆನ್ ದ ಗ್ರೌಂಡ್. ಅದು ಲಾಸ್ಟ್ ಸ್ಟೇಜಿಗೆ ನೀವು ಇಫ್ ಅಟ್ ಆಲ್ ಯು ಹೋಲ್ಡ್ ದ ಲ್ಯಾಂಡ್, ಅದಕ್ಕೆ ಮಾತ್ರ ನಿಮ್ಗೆ ಬೇಕಾಗುವುದು. ಈಗ ನಮ್ಗೆ ಲ್ಯಾಂಡ್ ಹೋಲ್ಡ್ ಮಾಡೋ ಅವಶ್ಯಕತೆ ಇದೆಯಾ? ಫಸ್ಟ್ ಥಿಂಗ್. ಸೆಕೆಂಡ್ಲಿ, ಈಗ ನಾವು ವಾರ್ ಇಟ್ ಈಸ್ ನಾಟ್ ಓವರ್. ಈಗ ಸಾಯಂಕಾಲದ 8 ಗಂಟೆದು ಬ್ರೀಫಿಂಗ್ ನೋಡೋಣ. ನಿನ್ನೆದು ಒಂದು ಬ್ರೀಫಿಂಗ್ ಆಯ್ತು ಡಿಜಿಎಂಒ ಲೆವೆಲ್ ಅಲ್ಲಿ, ಡಿಜಿಎಂಒ ಏರ್ಫೋರ್ಸ್, ನೇವಿ ಮತ್ತೆ ಆರ್ಮಿದ್ದು. ಅದು ಒಂದು ವರ್ಲ್ಡ್ಗೆ ಎಕ್ಸಾಂಪಲ್. ಇಷ್ಟು ಒಳ್ಳೆ ಬ್ರೀಫಿಂಗ್ ನನ್ನ ಲೈಫಲ್ಲಿ ನಾನು ಕಂಡಿಲ್ಲ, ಬೇರೆ ನೇಷನ್ ನೋಡಿಲ್ಲ. ಇದರಲ್ಲಿ ಕಂಪ್ಲೀಟ್ಲಿ ಭಾರತದ್ದು ಡೆಮೋಕ್ರಸಿದು ಮತ್ತು ಪಾರ್ಟಿಸಿಪೇಷನ್ ಆಫ್ ದ ಕಂಪ್ಲೀಟ್ ಗವರ್ಮೆಂಟ್ ಹ್ಯಾಸ್ ಆಲ್ಸೋ ದ ಆಲ್ ಟಾಪ್ ಬ್ರಾಸಸ್ ದ ಆರ್ಮಿ ಎದ್ದು ಬಂದಿದೆ. ಕರೆಕ್ಟಾ? ಅದೀಗ ದ ವರ್ಲ್ಡ್ ನೋಸ್ ಅಬೌಟ್ ಇಟ್. ಈಗ ಬೇರೆಯವರು ನಮಗೆ ಸಪೋರ್ಟ್ ಮಾಡ್ತಾರೆ ಇಲ್ಲ, ಟ್ರಂಪ್ ಏನ್ ಹೇಳ್ತಾರೆ, ವಿ ಆರ್ ನಾಟ್ ವರಿಡ್ ಅಬೌಟ್ ದಟ್ ಅಂಡ್ ನೀದರ್ ವಿ ಶುಡ್ ಬಿ ವರಿಡ್ ಅಬೌಟ್ ಇಟ್. ಈಗ ನಾವು ಈ 4 ದಿನ ಆದ್ಮೇಲೆ ಇವತ್ತು ಸಾಯಂಕಾಲದ ಬ್ರೀಫಿಂಗ್ ಅಲ್ಲಿ ಅವ್ರು ಏನ್ ಹೇಳ್ಬಹುದು ಅಂತ ಹೇಳಿದ್ರೆ, ಅವರೊಂದು 5 ಮಿನಿಟ್ಸ್ ಬ್ರೀಫಿಂಗ್ ಕೊಟ್ಟು ಬಿಟ್ಟು ಪುನಃ ವಾರ್ನ್ ಮಾಡ್ತಾರೆ, ನೀವು ಎಲ್ಲಾದ್ರೂ ಪುನಃ ಇದನ್ನು ಶುರು ಮಾಡಿದ್ರೆ ಇಂಡೈರೆಕ್ಟ್ಲಿ ಅವರು ನಮ್ಮಲ್ಲಿರುವ ಟೆರರಿಸಂ ಸಪೋರ್ಟ್ ಮಾಡೋ ಜನರಿಗೂ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ಗೂ ಒಂದು ವಾರ್ನಿಂಗ್ ಇದ್ರ ಜೊತೆಯಲ್ಲಿ ಕೊಡ್ತಾರೆ. ಇದನ್ನು ನೀವು ಎಲ್ಲಿಯಾದ್ರೂ ಕಂಟಿನ್ಯೂ ಮಾಡಿದ್ರೆ ಅದನ್ನು ಇಟ್ ವಿಲ್ ಬಿ ಕನ್ಸಿಡರ್ ಆಸ್ ಅನ್ ಆಕ್ಟ್ ಆಫ್ ವಾರ್. ಮತ್ತೆ ಅವರು ಆಲ್ರೆಡಿ ಹೇಳಿದ್ದಾರೆ, ಒಂದು ಗೋಲಿಗೆ ನಾವು ಒಂದು ಶೆಲ್, ದಟ್ ಈಸ್ ಗೋಲ ಕೊಡ್ತೇವೆ ಅಂತ ಹೇಳಿ. 100% ಅದು ಇಟ್ ವಿಲ್ ಬಿ ಫಾಲೋಡ್, ಯಾಕಂದ್ರೆ ವಿ ಆರ್ ಪ್ರಿಪೇರ್ಡ್ ಫಾರ್ ಇಟ್. ಡೈಮೆನ್ಷನ್ ಹ್ಯಾಸ್ ಚೇಂಜ್ ಬಿಕಾಸ್ ಇಟ್ ಈಸ್ ಓನ್ಲಿ ಫ್ರಮ್ ದ ಏರ್ ಅಂಡ್ ದ ನೇವಿ. ಈಗ ನೇವಿದು ಅಬ್ಸಲ್ಯೂಟ್ ಅವ್ರು ಬ್ಲಾಕೇಡ್ ಮಾಡಿದ್ದಾರೆ. ಇನ್ನೊಂದು, ಇಫ್ ದ ಕಂಟಿನ್ಯೂ ದ ಬ್ಲಾಕೇಡ್, ಅವ್ರಿಗೆ ಬರುವ ಸರಕು ಎನಿಥಿಂಗ್ ವಿಚ್ ಈಸ್ ರಿಕ್ವೈರ್ಡ್ ಬೈ ದ ಪಾಕಿಸ್ತಾನ್ ಎಲ್ಲ ಸಿ ರೂಟಿಂದ ಬರಬೇಕಲ್ಲ, ಇನ್ಕ್ಲೂಡಿಂಗ್ ಆಯಿಲ್, ಅದನ್ನು ಚೋಕ್ ಮಾಡಬಹುದು. ಅದು ಅವ್ರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ. ಈಗ ಏನಾಯ್ತದೆ, ನನ್ನ ಲೆಕ್ಕ ಪ್ರಕಾರ ಬೇರೆ ನೇಷನ್ಸ್ ಇಂಟರ್ಫಿಯರ್ ಮಾಡೋರು ಸ್ವಲ್ಪ ಸುಮ್ಮನೆ ಆಯ್ತಾರೆ, ಯಾಕಂದ್ರೆ ಅದಕ್ಕೆ ಬೆಲೆನೇ ಇಲ್ಲ. ಈಗ ಅದರ ಅರ್ಥ ವಾರ್ ಮುಗ್ದಿಲ್ಲ, ಎನಿ ಟೈಮ್ ವಿ ಆರ್ ಪ್ರಿಪೇರ್ಡ್ ಟು ಸ್ಟ್ರೈಕ್. ಮತ್ತೆ ಇನ್ನೊಂದು ಹೇಳಿದ್ರೆ, ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಿಮ್ಗೆ ವಾರ್ ಆಗಿ ಅದಾದ್ಮೇಲೆ ಕದನ ವಿರಾಮ ಆದ್ಮೇಲೆ ಎಲ್ಲರೂ ಮರ್ತೋಗ್ತಿದ್ರು. ಈಗ ಇದು ಕಂಟಿನ್ಯೂಸ್ ಆಗ್ತದೆ. ದ ಆರ್ಮಿ, ನೇವಿ, ಏರ್ ಫೋರ್ಸ್ ವಿಲ್ ಬಿ ಗೇರ್ಡ್ ಅಪ್ ಫಾರ್ ಎನಿ ಟೈಮ್ ಮೊಬಿಲೈಸೇಷನ್, ಎನಿ ಟೈಮ್ ವಾರ್ ಥ್ರೂ ಔಟ್. ಲೈಕ್ ಇಸ್ರೇಲಿಯಲ್ಲಿ ಇದ್ದಾಗೆ we should be prepared for short wars and short bursts. That is my assessment. ಪರಿಸ್ಥಿತಿ ತಿಳಿಯಾಗುವ ಸಾಧ್ಯತೆ ಇಮಿಡಿಯೇಟ್ ಆಗಿ ಕಾಣಿಸ್ತಿಲ್ಲ ಅಂತ. ಆಪರೇಷನ್ ಸಿಂಧೂರದ ಸಾಧನೆ ಏನು ಅನ್ನುವುದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ವಿಂಗ್ ಕಮಾಂಡರ್ ರಾಜೀವ್ ಅವರಿದ್ದಾರೆ. ರಾಜೀವ್ ಅವರೇ, ನಿಮ್ಮ ಅಭಿಪ್ರಾಯ ಏನಾದ್ರು ಸಾಧಿಸಿದ್ವಾ? ನಾವು ಅಂದ್ಕೊಂಡು ಏಮ್ ರೀಚ್ ಆದ್ವಾ ಇಲ್ವಾ? ಇಸ್ ಇಟ್ ಟೂ ಪ್ರೀಮೆಚ್ಯೂರ್ ಟು ಸೀಸ್ ಫೈರ್? ಸೊ ಪೊಲಿಟಿಕಲ್ ಏಮ್ ಅಥವಾ ಏಮ್ಸ್ ಅನ್ನೋದು ಒಂದು ಏನೇ ಒಂದು ಆಪರೇಷನ್, ಫಸ್ಟ್ ಆಫ್ ಆಲ್ ಇಟ್ಸ್ ನಾಟ್ ಎ ವಾರ್. ಇದು ಒಂದು ಆಂಟಿ ಟೆರರಿಸ್ಟ್ ಆಪರೇಷನ್. ವಾರ್ಗೆ ಈಕ್ವೇಟ್ ಮಾಡಬೇಡಿ, ಇದನ್ನು ಆಂಟಿ ಟೆರರಿಸ್ಟ್ ಆಪರೇಷನ್ ಅಂತ ಮಾತಾಡೋಣ. ಸೊ ನನ್ನ ಪ್ರಕಾರ ಒಂದು ಏಮ್ ಅನ್ನೋದು ಸ್ಥಿತವಾಗಿ, ಅಂದರೆ ಇಟ್ ವಿಲ್ ನಾಟ್ ಬಿ ಸ್ಟ್ಯಾಟಿಕ್. ನಮ್ಮ ಶಕ್ತಿ ಮತ್ತು ನಮ್ಮ ದುರ್ಬಲತೆ ನೋಡಿಕೊಂಡು ಆ ಒಂದು ಏಮ್ ಮೂವ್ ಆಗುತ್ತೆ, ಆ್ಯಡ್ ಆಗ್ಬೋದು ಅಥವಾ ಡೈಲ್ಯೂಟ್ ಆಗ್ಬೋದು. ಓಕೆ. ಸೊ ನನ್ನ ಪ್ರಕಾರ ಈ 96 ಗಂಟೆಯ ಏನು ಹಲ್ಲೆ ನಡೆದಿದೆ, ಇದರಲ್ಲಿ 3 ಥರದ ಆಬ್ಜೆಕ್ಟಿವ್ನ ನಾವು ನೋಡ್ಬೋದು. ಒಂದು ನ್ಯಾಷನಲ್ ಆಬ್ಜೆಕ್ಟಿವ್ಸ್, ಒಂದು ಪೊಲಿಟಿಕಲ್ ಆಬ್ಜೆಕ್ಟಿವ್ಸ್, ಮೂರನೇದು ಎಕನಾಮಿಕ್ ಆಬ್ಜೆಕ್ಟಿವ್ಸ್. ಮೊದಲನೇದಾಗಿ ನ್ಯಾಷನಲ್ ಆಬ್ಜೆಕ್ಟಿವ್ ಏನು? ನ್ಯಾಷನಲ್ ಆಬ್ಜೆಕ್ಟಿವ್ ಮೊದಲು ಬೇರೆಯವರು ಹೇಳಿದಾಗೆ ಟೆರರಿಸಮ್ ಆಗಿದೆ, ಅದಕ್ಕೆ ನಾವು ಪ್ರತಿ ಉತ್ತರ ಕೊಡ್ತಿದ್ದೀವಿ. ಅದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕಿಲ್ಲ, ಯಾಕೆಂದರೆ ಮುಂಚೆ ನಾವು ಮಾತಾಡಿದ್ವಿ. ಹೌದು. ಎರಡನೇ ಏಮ್ ಏನು ನನ್ನ ಪ್ರಕಾರ, ನ್ಯಾಷನಲ್ ಏಮ್ ಏನು ಅಂದರೆ ಟು ಎರೋಡ್ ದ ಸಾವರ್ನಿಟಿ ಆಫ್ ಪಾಕಿಸ್ತಾನ್ ಆಸ್ ಎ ನೇಷನ್. ಓಕೆ. ಸೊ ಪಾಕಿಸ್ತಾನಕ್ಕಿರೋದು 2 ಸ್ತಂಭ. ಒಂದು ಎಕನಾಮಿಕ್ ಸಾವರ್ನಿಟಿ, ಅಂದರೆ ಆರ್ಥಿಕ ಒಂದು ಸ್ವಾಧೀನ ಅಥವಾ ಸಾರ್ವಭೌಮತೆ.
ಇನ್ನು ಒಂದು ಇಟ್ ಸ್ಟೇಟಸ್ ಆಸ್ ಎ ಸೆಕ್ಯೂರಿಟಿ ನೇಷನ್. ಅಂದರೆ ಪೂರಾ ಇಸ್ಲಾಮಿಕ್ ಜಗತ್ಗೆ ಎಲ್ಲಾದರೂ ಒಂದು ಆರ್ಮಿ ಇದೆ ಅಂದರೆ, ಒಂದು ತಾಕತ್ತಾದ ಆರ್ಮಿ ಅಂದರೆ ಒಂದು ಶಕ್ತಿಯುತ ಆರ್ಮಿ ಇದೆ ಅಂದರೆ, ಅಥವಾ ಸೆಕ್ಯೂರಿಟಿ ಫೋರ್ಸ್ ಇದೆ ಅಂದರೆ ಅದು ಪಾಕಿಸ್ತಾನದ ಆರ್ಮಿ ಇತ್ತು. ನಿಮ್ಗೆ ಯಾಕೆ ಇರ್ಬೋದು, ಪ್ಯಾಲೆಸ್ಟೀನಿಯನ್ಸ್ ಜಗಳ ಆದಾಗ ನಾಟ್ ಇನ್ ಲೆಬನನ್, ಇನ್ ಜಾರ್ಡನ್, ಪಾಕಿಸ್ತಾನಿ ಫೋರ್ಸ್ ಅಂಡರ್ ಜನರಲ್ ಮುಷರಫ್ ವೆಂಟ್ ದೇರ್ ಟು ಸಬ್ಡ್ಯೂ. ಸುಮಾರು 30,000 ಜನ ಪ್ಯಾಲೆಸ್ಟೀನಿಯನ್ಸನ್ನು ಕೊಂದರು, ಆ ಒಂದು ರಿವೋಲ್ಟನ್ನು ತಡೆದ್ರು. ಸೊ ಥ್ರೂಔಟ್ ದ ಇಸ್ಲಾಮಿಕ್ ವರ್ಲ್ಡ್, ಪಾಕಿಸ್ತಾನ್ ಈಸ್ ನೋನ್ ಫಾರ್ ಇಟ್ಸ್ ಸ್ಟ್ರಾಂಗ್ ಮಿಲಿಟ್ರಿ ಆಪರೇಟಸ್. ಆಯಿತಾ? ಈ ಎಕನಾಮಿಕ್ ಸಾವರ್ನಿಟಿ ಏನಿದೆ ಅದು US ಹಿಂದೆ ಹೋದಾಗ, ಅಫ್ಘಾನಿಸ್ತಾನಿಂದ ಹೊರಟೋದ್ಮೇಲೆ ಆ ಒಂದು ಸಾವರ್ನಿಟಿ ಕೆಳಗೆ ಕುದ್ದಿದೆ. ಯಾವ ಸ್ಥಿತಿಲಿದ್ದಾರೆ ಅವರು ಅಂದರೆ, ಅವರು ಏರ್ಪೋರ್ಟ್ಸ್ ಆಗಲಿ, ಪೋರ್ಟ್ಸ್ ಆಗಲಿ, ಪಾರ್ಕ್ಸ್ ಆಗಲಿ ಎಲ್ಲರನ್ನೂ ಒತ್ತೆ ಇಡ್ತಾ ಇದ್ದಾರೆ. ಹೌದು. ಓಕೆ, ಸೊ ಅವ್ರ ಎಕನಾಮಿಕ್ ಸಾವರ್ನಿ ಅವ್ರು ಕಳ್ಕೊಂಡಿದ್ದಾರೆ. ಉಳಿದಿದ್ದು ಒಂದೇ, ಯಾವುದು? ಮಿಲಿಟ್ರಿ ಮೈಟ್. ಆ ಮಿಲಿಟ್ರಿ ಮೈಟಿಂದ ನಾಟ್ ಓನ್ಲಿ ವಾಸ್ ಪಾಕಿಸ್ತಾನ್ ಕಂಫರ್ಟಬಲ್ ಆ್ಯಂಡ್ ಥಿಂಕಿಂಗ್ ದಟ್ ಇಟ್ ಕ್ಯಾನ್ ಇಂಪೋಸ್ ಕಾಸ್ಟ್ ಆನ್ ಅದರ್ಸ್, ಬಟ್ ಬೇರೆ ದೇಶಗಳಿರೋ ಜನ ಯಾರು ಹಾರ್ಡ್ ಕೋರ್ ಐಡಿಯಾಲಜಿನವರಿದ್ರೋ, ದೇ ಆರ್ ಆಲ್ಸೋ ಸೀಕಿಂಗ್ ರಿಫ್ಯೂಜ್ ಇನ್ ದ ಸೇಮ್ ಮಿಲಿಟ್ರಿ ಸ್ಟ್ರೆಂತ್ ಆಫ್ ಪಾಕಿಸ್ತಾನ್. ಅಂದರೆ ಕಾಶ್ಮೀರದಲ್ಲಿರೋ ಉಗ್ರಗಾಮಿಗಳು ಇರ್ಬೋದು, ಅಥವಾ ನಮ್ಮಲ್ಲಿ ಬೇರೆ ಕಡೆ ಇರೋ ಸ್ಲೀಪರ್ ಸೆಲ್ಸ್ ಇರ್ಬೋದು, ಅವ್ರಿಗೆಲ್ಲ ಒಂದೇ ಇತ್ತು, ಏನಾದ್ರು ತೊಂದರೆ ಆದ್ರೆ ಮಿಲಿಟರಿ ನಮಗಿದೆ, ನಮ್ಮ ಹಿಂದೆ ಅವರಿದ್ದಾರೆ, ಅವ್ರ ಹಿಂದೆ ಏನೋ ಇದೆ ಅಂತ, ಅವ್ರ ಹಿಂದೆ ನ್ಯೂಕ್ಲಿಯರ್ ಬಾಂಬ್ಸ್ ಇದೆ, ಸೊ ಹಾಗಾಗಿ ನಮ್ಗೆ ಅವ್ರ ಹಿಂದೆ ಅವ್ರ ಶಕ್ತಿ ಇದೆ ಅನ್ನೋ ಒಂದು ಭಾವನೆ ಇತ್ತು. ಆ ಭಾವನೆ ಮುರಿಬೇಕಾಗಿತ್ತು. ಅದು ಎರಡನೇ ನ್ಯಾಷನಲ್ ಆಬ್ಜೆಕ್ಟಿವ್ ಅಂತ ನಾನು ನಂಬಿದ್ದೆ. ಆಸ್ ದ ಆಪರೇಷನ್ ಪ್ರೋಗ್ರೆಸ್ಡ್, ವಿಚ್ ಹ್ಯಾಸ್ ರೀಚ್ಡ್. ವಿಲ್ ಟಾಕ್ ಅಬೌಟ್. ನೆಕ್ಸ್ಟ್ ಪೊಲಿಟಿಕಲ್ ಏಮ್. ಪೊಲಿಟಿಕಲ್ ಏಮ್ ಏನು? ಇಟ್ ಈಸ್ ಟು ಡಿಪ್ಲೊಮ್ಯಾಟಿಕಲಿ ಐಸೋಲೇಟ್ ಪಾಕಿಸ್ತಾನ್. ಓಕೆ, ದಟ್ ಈಸ್ ದ ಪೊಲಿಟಿಕಲ್ ಏಮ್. ಅಂದರೆ ಇನ್ ದ ಕಾಮಿಟಿ ಆಫ್ ನೇಷನ್ಸ್ ಪಾಕಿಸ್ತಾನ್ ಶುಡ್ ಬಿ ಕನ್ಸಿಡರ್ಡ್ ಎ ಪರಯ. ಅದೊಂದು ಆಗಿದೆ. ನೆಕ್ಸ್ಟ್ ಬಂದು ಎಕನಾಮಿಕ್ ಏಮ್. ಅವರಾಗವರೇ ಹಾಳಾಗಿದ್ದಾರೆ, ಅದನ್ನು ನಾವು ಇನ್ನೂ ಜೋರಾಗಿ ಹೊಡೆದು ಇನ್ನೂ ಬೇಗ ಅವ್ರನ್ನ ನೆಲಕ್ಕೆ ಕುಸಿಬೋದು. ಆ ಒಂದು ಕೆಲಸನ ಈ 96 ಗಂಟೆಯಲ್ಲಿ ಶುರು ಮಾಡಿದ್ದೀವಿ, ಅದು ಮುಗಿದಿಲ್ಲ, ಅದು ನಿರಂತರ ನಡೆಯೋ ಕೆಲಸ. ಎಕನಾಮಿಕ್ ವಾರ್ ಮುಂದೆ ಇದರಿಂದ ಏನು ಆಬ್ಜೆಕ್ಟಿವ್ ಆಗಿದೆ ಅಂದರೆ, ನಮ್ಮ ಶಕ್ತಿಯನ್ನು ಏನು ಪ್ರದರ್ಶನ ಮಾಡಿದ್ದೀವಿ, ನಾವು ಹಿಂದಿನ ಕಾರ್ಯಕ್ರಮದಲ್ಲೂ ಮಾತಾಡಿದ್ವಿ, ಇದರಿಂದ ಇಂಡಿಯನ್ ಡಿಫೆನ್ಸ್ ಮಾರ್ಕೆಟ್ಗೆ ಒಂದು ಬಿಗ್ ಬೂಸ್ಟ್ ಸಿಕ್ಕಿದೆ. ಇದು ಪಾಸಿಟಿವ್. ಎಲ್ಲ ಇದುವರೆಗೂ ನೆಗೆಟಿವ್ ಮಾತಾಡಿದ್ವಿ ಅವನ ಕಡೆ. ಪಾಸಿಟಿವ್ ಏನು ಅಂದರೆ, ನಮ್ಮ ಡಿಫೆನ್ಸ್ ಮಾರ್ಕೆಟ್ಗೆ ಒಂದು ಹ್ಯೂಜ್ ಬೂಸ್ಟ್ ಸಿಕ್ಕಿದೆ ಫಾರ್ ಇಂಡಿಜಿನೈಸೇಷನ್ ಆ್ಯಂಡ್ ಫಾರ್ ದ ವೆಪನ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಇಂಡಿಯಾ. ಇದು ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್ಗಾಗಲಿ ಅಥವಾ ಆಫ್ರಿಕನ್ ಕಂಟ್ರೀಸ್ಗಾಗಲಿ, ದೇ ವಿಲ್ ಫೈಂಡ್ ನೌ ವಯಬಲ್ ವೆಪನ್ಸ್ ಅಟ್ ಲೋವರ್ ಕಾಸ್ಟ್. ಸೊ ದೀಸ್ ಆರ್ ದ 3 ಬ್ರಾಡ್ ಬ್ಯಾಸ್ಕೆಟ್ಸ್. ಈ 3 ಬ್ಯಾಸ್ಕೆಟ್ ನೋಡಿದ್ರೆ ನಾವು ನ್ಯಾಷನಲ್ ಏಮ್ಸ್, ಪೊಲಿಟಿಕಲ್ ಏಮ್ ಆ್ಯಂಡ್ ಎಕನಾಮಿಕಲ್ ಏಮ್ಸ್, ಈ 3 ಏಮ್ ಇತ್ತು ಅಂತ ಅಂದ್ಕೊಂಡಿದ್ದೀನಿ. ಆಸ್ ದ ವಾರ್ ಪ್ರೋಗ್ರೆಸ್ ದೀಸ್ ಏಮ್ಸ್ ವರ್ ಆ್ಯಡೆಡ್. ಇದನ್ನು ಆ್ಯಡ್ ಮಾಡಿದ್ದೀವಿ. ಅದರಲ್ಲಿ ಎಷ್ಟು ನಾವು ಸಾಧನೆ ಮಾಡಿದ್ದೀವಿ ಅನ್ನೋದು ಮುಂದೆ ಚರ್ಚೆ ಮಾಡ್ಬೋದು. ಅಮೆರಿಕದ ಒತ್ತಡಕ್ಕೆ ಬಡ್ಜಾದ್ವ ನಾವು. ಇದು ನಮ್ಮ ಈ ಹೋಲ್ 96 ಗಂಟೆ ಏನು ಆಪರೇಷನ್ ನಡೆದಿದೆ, ಇದರಲ್ಲಿ ಏನಾದರೂ ನಾವು ಹುಡುಕಬೇಕು ಅಂದರೆ ಏನಾದರೂ ಒಂದು ತಪ್ಪು ಹುಡುಕಬೇಕು ಅಂದರೆ, ವೆರಿ ವೆರಿ ಕ್ರಿಟಿಕಲಿ ಎಕ್ಸಾಮಿನ್ ಮಾಡಿದ್ರೆ, ಇಟ್ ಈಸ್ ಪ್ರಾಬಬ್ಲಿ ಅವರ್ ಕಮ್ಯುನಿಕೇಷನ್. ಓಕೆ, ನಮ್ಮ ಕಮ್ಯುನಿಕೇಷನ್ ಫಸ್ಟ್ 2 days ವಾಸ್ ನಾಟ್ ಅಟ್ ಪಾರ್. ಲಾಸ್ಟ್ 2 days ಏನು DGMOs ಬಂದರು, ಇಟ್ ಇಂಪ್ರೂವ್ ಡ್ರಾಸ್ಟಿಕಲಿ. ಅವರು ಕರ್ನಲ್ ಸಾಹೇಬ್ರು ಹೇಳ್ದಂಗೆ ಲಾಸ್ಟ್ 2 days ಇಟ್ ವಾಸ್ ಎಕ್ಸಲೆಂಟ್. ಬಟ್ ಮುಂಚೆ 2 ದಿನ ಏನಿತ್ತು, ನೀವು ಗೆಲ್ಲೋ ಸ್ಥಿತಿಲಿದ್ರಿ, ಡಾಮಿನೇಟ್ ಮಾಡ್ತಿದ್ರಿ. ಆ ಶಕ್ತಿ, ಆ ಒಂದು ಎನರ್ಜಿ, ಆ ಎವಿಡೆನ್ಸಸ್ ಜೊತೆ ನಮಗೆ ಕಮ್ಯುನಿಕೇಷನಲ್ಲಿ ಕಾಣಲಿಲ್ಲ. ಓಕೆ ಓಕೆ, ಇದು ಒಂದು ನನ್ನ ಪರ್ಸೆಪ್ಷನ್, ನನ್ನ ಒಪಿನಿಯನ್. ಪ್ರಾಯಶಃ ಬೇರೆಯವರ ಬೇರೆ ಶಬ್ದಗಳಲ್ಲಿ ಸಂಜೆ ಹೇಳಿದೆ ಅದನ್ನು. ಅಂದರೆ ಒಂದು ಕಡೆ ಕರ್ನಲ್ ಖುರೇಶಿ ಅವರು ಬರ್ತಾರೆ, ಕರ್ನಲ್ ಸೋಫಿಯಾ ಖುರೇಶಿ, ಇನ್ನೊಂದು ಕಡೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗು, ಮಧ್ಯದಲ್ಲಿ ವಿಕ್ರಮ್ ಮಿಸ್ರಿ ಕೂತ್ಕೊಂಡು ಪತ್ರಿಕಾ ಹೇಳಿಕೆಯನ್ನು ಓದಿದ್ರು, ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಿಲ್ಲ. ನಿನ್ನೆ ಮತ್ತು ಇವತ್ತು ಬಿಡಿ, ಅದು ಪ್ರಶ್ನೆ ತಗೊಳ್ಳಿಲ್ಲ. ಒಂದು ಅದರಿಂದ ಏನಾಗ್ತದೆ, ಸಾಮಾನ್ಯರಿಗೆ ದೇ ವಿಲ್ ಬಿ ಇನಂಡೇಟೆಡ್ ವಿತ್ ಫಾಲ್ಸ್ ಪ್ರಾಪಗಂಡ, ಡಿಸ್ಇನ್ಫಾರ್ಮೇಷನ್. ನೀವು ಸೆಂಟ್ರಲ್ ಗೌರ್ಮೆಂಟಲ್ಲಿದ್ದು, ನೀವು ಯು ಶುಡ್ ಹ್ಯಾವ್ ಪ್ರೊಜೆಕ್ಟೆಡ್ ಎ ಪಾಸಿಟಿವ್ ಫೇಸ್ ವೆನ್ ಯು ಆರ್ ವಿನ್ನಿಂಗ್.
ನೀವು ಗೆಲ್ತಾ ಇರ್ಬೇಕಾದ್ರೆ ಅದನ್ನ ಹೇಳ್ಕೊಳ್ಳೋದ್ರಲ್ಲಿ ಯು ಕ್ಯಾನ್ ಹೈಡ್ ಆಪರೇಷನಲ್ ಡೀಟೇಲ್ಸ್, ಎಸ್, ಬಟ್ ಯು ಕುಡ್ ವೆರಿ ವೆಲ್ ಗಿವ್ ಮೋರ್ ಇನ್ಫಾರ್ಮೇಶನ್. ಅಲ್ಲಿ ಎಲ್ಲೋ ಒಂದು ಕಡೆ ಅದರ ಜೊತೆಗೆ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಅವರು ಸಂಸತ್ನಲ್ಲೇ ಮಾತಾಡ್ತಾರೆ, ಭಾರತದ ಪ್ರಧಾನಮಂತ್ರಿಗಳು ಮಾತಾಡಲಿಲ್ಲ. ತಪ್ಪ, ಅದು ಇವತ್ತು ಮಾತಾಡ್ತಾರೆ ಅನ್ಸುತ್ತೆ. ಸೊ ಸಂಜೆ 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಇನ್ನು 1 ಗಂಟೆ 26 ನಿಮಿಷ ಇಡೀ ದೇಶ ಕಾಯ್ತಾ ಇರುವಂಥ ಸಮಯ ಅದು. ಸೊ ಇವತ್ತೊಂದು ಕಮ್ಯುನಿಕೇಶನ್ ಆಗುತ್ತೆ ಪ್ರಧಾನ. ಇವತ್ತೊಂದು ಕಮ್ಯುನಿಕೇಶನ್ ಆಗುತ್ತೆ. ಜೊತೆಗೆ ಎಕನಾಮಿಕ್ ಏಮ್ ಅಂತ ಹೇಳ್ತಿದ್ನಲ್ಲ, ಅದ್ರ ಇನ್ನೂ ಒಂದೇನು ಅಂದರೆ ದ ಬಿಗ್ಗೆಸ್ಟ್ ಅಟ್ಯಾಕ್ ಆನ್ ಪಾಕಿಸ್ತಾನ್ ಈಸ್ ನಾಟ್ ಕೈನೆಟಿಕ್, ಇಟ್ ಈಸ್ ನಾನ್ ಕೈನೆಟಿಕ್. ನಾವೇನು ಇಂಡಸ್ ವಾಟರ್ ಟ್ರೀಟಿ ಮಾಡಿದ್ದೀವಿ, ದಟ್ ಈಸ್ ದ ಬಿಗ್ಗೆಸ್ಟ್ ಹಿಟ್ ಆನ್ ಪಾಕಿಸ್ತಾನ್. ಅದು ಪಾಕಿಸ್ತಾನನ ಮುರಿಯೋ ಸ್ಥಿತಿಗೆ ತರೋಷ್ಟು ಶಕ್ತಿ ಇದೆ ಅದರಲ್ಲಿ. ಅದೀಗ ಸಸ್ಪೆಂಡ್ ಮಾಡಿದ್ದಾರೆ, ತುಂಬ ಸಂತೋಷ ಆಯಿತು ನೋಡಿ. ಆ ಸಸ್ಪೆನ್ಷನ್ ವಿಲ್ ನಾಟ್ ಬಿ ರಿವೋಕ್ಡ್, ಇದುವರೆಗೂ ಅದೇ ಸ್ಥಿತಿ ಇದೆ. ಅದು ಹಾಗೆ ನಿಂತಲ್ಲಿ ಭಾರತದ ಹತ್ರ ಒಂದು ದೊಡ್ಡ ಶಕ್ತಿ ಇದೆ ಮುಂದೆ ಟು ಮೇಕ್ ಶೋರ್ ದಟ್ ಪಾಕಿಸ್ತಾನ್ ಡಸ್ ನಾಟ್ ವೈಲೇಟ್ ಎನಿಥಿಂಗ್. ಪ್ರಶಾಂತ್, ಏನು ಸಾಧಿಸಿದ್ವಿ ಅನ್ಕೊಂಡೆ, ಗುರಿ ತಲುಪ್ತವಾ ಇಲ್ವಾ? ನನಗನ್ಸುತ್ತೆ ಬಹಳ ಮುಖ್ಯವಾಗಿ ನಾವೇನು ಸಾಧಿಸಿದ್ವಿ ಅಂತಕ್ಕಂಥದ್ದು ನೋಡಿದಾಗ 71ರ ಯುದ್ಧ ನಾವು ಈಗ ಕಂಪೇರ್ ಮಾಡ್ತಾ ಇದ್ದೀವಿ. 71 ಸಿಚುವೇಶನ್ ಅಲ್ಲ, ಅಲ್ಲಿನ ಸ್ಥಳೀಯ ಪರಿಸ್ಥಿತಿ, ಈಸ್ಟ್ ಪಾಕಿಸ್ತಾನದ ಮತ್ತು ವೆಸ್ಟ್ ಪಾಕಿಸ್ತಾನದಲ್ಲಿ ಚುನಾವಣೆಗಳು ನಡೆದಿದ್ವು. ಶೇಖ್ ಮುಜಿಬುರ್ ರೆಹಮಾನ್ ಚುನಾವಣೆಯನ್ನು ಗೆದ್ದಿದ್ದರು, ಅವ್ರನ್ನ ಪ್ರಧಾನಿ ಮಾಡಲಿಕ್ಕೆ ಬಿಡಲಿಲ್ಲ ಪಂಜಾಬಿ ಲಾಬಿ. ಆ ಒಂದು ಲಾಭವನ್ನು ನಾವು ಪಡೆದುಕೊಂಡ್ವಿ. ದಟ್ ವಾಸ್ ಅ ಸಕ್ಸಸ್ಫುಲ್ ಆಪರೇಷನ್. ಆ್ಯಂಡ್ ರೀಸನ್ ಆಲ್ಸೋ ವಾಸ್ ಆಲ್ ಟುಗೆದರ್ ಡಿಫ್ರೆಂಟ್. ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶಿಯರು ಭಾರತದಲ್ಲಿ ಕೋಟಿಗಟ್ಟಲೆ ವಲಸೆ ಬರ್ತಾ ಇದ್ರು. ಭಾರತಕ್ಕೆ ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ ಅದನ್ನ. ಮತ್ತು ಅವ್ರಿಗೂ ಈಸ್ಟ್ ಪಾಕಿಸ್ತಾನ್ಗೂ ವೆಸ್ಟ್ ಪಾಕಿಸ್ತಾನ್ಗೂ ಲ್ಯಾಂಡ್ ಕನೆಕ್ಟಿವಿಟಿ ಇರಲಿಲ್ಲ. ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಆಪರೇಷನ್ ನಡೆಸಿದ್ವಿ. 2025ರಲ್ಲಿ ಸ್ಪೆಷಲಿ 2016ರ ನಂತರ ನಾವು ಪದೇ ಪದೇ ಏನು ಹೇಳ್ತಾ ಇದ್ವಿ, ತುಂಬ ಸ್ವಲ್ಪ ಥೆರಾಟಿಕಲ್ ಹೇಳ್ತಾ ಇದ್ವಿ. ನೋಡಿ, ನಮ್ಮ ಮೇಲೆ ಏನಾದರೂ ನೀವು ದಾಳಿ ನಡೆಸಿದರೆ ನಾವು ನಿಮ್ಮ ಮೇಲೆ ದಾಳಿ ನಡೆಸ್ತೀವಿ. ಬಟ್ ಸರ್ಜಿಕಲ್ ಸ್ಟ್ರೈಕ್ ರಿಲೇಟಿವ್ಲಿ ಈಗ ನೋಡಿದರೆ ಅದು ವೆರಿ ಸ್ಮಾಲ್ ಆಪರೇಷನ್. ಅವಾಗ ಭಾಳ ಚರ್ಚೆ ಆಯಿತು. ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಚಿಕ್ಕದು. ಸರ್ಜಿಕಲ್ ಸ್ಟ್ರೈಕ್ ಆಗಲಿ, ಏರ್ ಸ್ಟ್ರೈಕ್ ಕೂಡ, ಬಾಲಾಕೋಟ್ ಏರ್ ಸ್ಟ್ರೈಕ್ ಕೂಡ ಸಣ್ಣ ಆಪರೇಷನ್. ಆದರೆ 25ರಲ್ಲಿ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಏನು ಆಪರೇಷನ್ ಸಿಂಧೂರ್ ನಡೆಸಿದ್ವಿ, ನನಗನ್ಸುತ್ತೆ ಕಳೆದ 35-37 ವರ್ಷಗಳ ನಮ್ಮ ಕಾಶ್ಮೀರ ಭಯೋತ್ಪಾದನೆಗೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಆ್ಯಪ್ಟ್ ಉತ್ತರ ಈ ಬಾರಿ ಕೊಟ್ಟಿದ್ದೀವಿ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಪದೇ ಪದೇ ಏನು ಮಾಡ್ತಾಯಿದ್ವಿ ಅಂತ, ಇವನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಹೋಗ್ತಿದ್ವಿ, ಒಂದು ಅಪ್ಲಿಕೇಶನ್ ಹಾಕಿ ಬರ್ತಿದ್ವಿ. ಚೀನಾ ಅದನ್ನು ವಿಟೋ ಮಾಡ್ತಾಯಿತ್ತು. ಅಮೇರಿಕಾ ಏನು ಹೋಲ್ ಹಾರ್ಟೆಡ್ಲಿ ನಮ್ಮ ಜೊತೆ ಸಪೋರ್ಟಿಗೆ ನಿಲ್ತಿರಲಿಲ್ಲ. 2001 ಈಚೆಗೆ ಸ್ವಲ್ಪ ಅಮೇರಿಕನ್ ಸ್ಟ್ಯಾಂಡ್ ಬದಲಾಗಿರ್ಬೋದು ಭಯೋತ್ಪಾದನೆ ಕುರಿತಂತೆ. ಬಟ್ ಅಮೇರಿಕಾ ವಾಸ್ ಓಪನ್ಲಿ ಸಪೋರ್ಟಿಂಗ್ ಪಾಕಿಸ್ತಾನ್. ಅದಾದಮೇಲೆ ನಾವು ಅಂತಾರಾಷ್ಟ್ರೀಯ ಕಮ್ಯುನಿಟಿಗಳಿಗೆ ಡೋಸಿಯರ್ಗಳನ್ನು ಕೊಟ್ಟು ಹೇಳ್ತಿದ್ವಿ, ನೋಡಿ ಪಾಕಿಸ್ತಾನಕ್ಕೆ ಸ್ವಲ್ಪ ಕರೆದು ಬುದ್ಧಿ ಹೇಳಿ. ಆದರೆ ಪಾಕಿಸ್ತಾನದ ಮೇಲೆ ನೇರವಾಗಿರ್ತಕ್ಕಂಥ ಅಟ್ಯಾಕ್ ಮಾಡ್ತೀವಿ ಅನ್ನೋದನ್ನು ಥೆರಾಟಿಕಲಿ ಬಾಯಿ ಮಾತಿನಲ್ಲಿ ಹೇಳ್ತಿದ್ವಿ ಹೊರತು ಇನ್ ಆ್ಯಕ್ಚುಯಲ್ ಟರ್ಮ್ಸ್ ನಾವು ಆ ಸಾಮರ್ಥ್ಯವನ್ನು ಪ್ರದರ್ಶಿಸಿರಲಿಲ್ಲ. ಹೌದು. ಈ ಬಾರಿಯ ಸಾಧನೆ ಏನು ಅಂತ ಕೇಳಿದ್ರೆ, ನಾವು ನಮ್ಮ ಬಳಿ ಮೈ ಚಳಿ ಬಿಟ್ಟು ಹೊರಗೆ ಬಂದಿದ್ದೀವಿ. ಮಿಲಿಟ್ರಿ ಕೆಪಾಬಿಲಿಟಿ ನಮ್ಮ ಬಳಿ ಇರಲಿಲ್ವಾ? ಮೊದಲಿಂದ ಮಿಲಿಟ್ರಿ ಕೆಪಾಸಿಟಿ ನಮ್ಮ ಬಳಿ ಇದ್ದೇ ಇತ್ತು. ನಮ್ಮ ಬಳಿ ಆ ಏರ್ ಸುಪೀರಿಯಾರಿಟಿ ಇರಲಿಲ್ವಾ? ಏರ್ ಸುಪೀರಿಯಾರಿಟಿ. ವಾಟ್ ವಾಸ್ ಲ್ಯಾಕಿಂಗ್ ಇಸ್ ಪೊಲಿಟಿಕಲ್ ವಿಲ್. ನಾವೀಗ ರಾಜಕೀಯ ಏಮ್ ಆ್ಯಂಡ್ ಆಬ್ಜೆಕ್ಟಿವ್ ಬಗ್ಗೆ ಮಾತಾಡ್ತೀವಿ, ಬಟ್ ಆ ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ಇವೆಲ್ಲವೂ ಕೂಡ ಸಾಧ್ಯ ಆಗ್ತಿರಲಿಲ್ಲ. ಮೊದಲ ಬಾರಿ ಇದೇ ಪಕ್ಷದ ಸರ್ಕಾರ ಇರಬೇಕಂತಿಲ್ಲ, ಮುಂದಿನ ಪಕ್ಷದ ಸರ್ಕಾರ ಬಂದರೂ ಈ ಆ್ಯಕ್ಟ್ ಆಫ್ ವಾರ್ನ ನಿರ್ಣಯ ಮುಂದುವರಿಬೇಕಾಗತ್ತೆ. ಆ ರೀತಿಯಾಗಿರ್ತಕ್ಕಂಥ ಒಂದು ನಿದರ್ಶನವನ್ನು ನಾವು ಕೊಟ್ಟಿದ್ದೀವಿ. ನನಗನ್ಸುತ್ತೆ ಇದು ಈಗ ನಾವು ಪಾಠ ಕಲಿಸಿದ್ದೀವಿ ನಿಶ್ಚಿತವಾಗಿ ಪಾಕಿಸ್ತಾನಕ್ಕೆ. ನೀವು ನಾಳೆ ಇನ್ನೊಂದೇನಾದರೂ ಭಯೋತ್ಪಾದಕ ಚಟುವಟಿಕೆ ನಡೆದರೆ ನಾವು ರಾವಲ್ಪಿಂಡಿವರೆಗೆ ಬಂದು ಬಾಂಬ್ ಹಾಕುವಂಥ ಸಾಮರ್ಥ್ಯವನ್ನು ಹೊಂದಿದ್ದೀವಿ ಅಂತಕ್ಕಂಥದ್ದನ್ನು ಈ ಬಾರಿ ಸ್ಪಷ್ಟವಾಗ್ತದೆ. ಈಗ ಅದು ಪಾಕಿಸ್ತಾನ ಪಾಠ ಕಲಿಯತ್ತಾ, ಎಷ್ಟು ದಿನ ಕಲಿಯತ್ತೆ, ಅದು ಈಗಲೇ ಕುಳಿತು ನಾವು ಅದನ್ನು ಆ ನಿಷ್ಕರ್ಷಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ನಾವು ಗ್ಲೋಬಲ್ ಕಮ್ಯುನಿಟಿಗಳು ಹೇಳಿದ್ದೀವಿ ಇಷ್ಟು ವರ್ಷ. ಈಗ ಜನ ಮಾತಾಡ್ಕೊಳ್ತಾ ಇದ್ದಾರೆ, ಇಲ್ಲ ಅಮೇರಿಕಾ ಮಧ್ಯಸ್ಥಿಕೆ. ನೋಡಿ, ಮಧ್ಯಸ್ಥಿಕೆಗೂ ಫೆಸಿಲಿಟೇಷನ್ಗೂ ವ್ಯತ್ಯಾಸ ಇದೆ. ಎರಡು ರಾಷ್ಟ್ರಗಳ ನಡುವೆ ಯುದ್ಧ ನಡೆದಾಗ ಯಾವುದೋ ಒಂದು ದೇಶ ಫೆಸಿಲಿಟೇಟ್, ಈಗ ರಷ್ಯಾ ಉಕ್ರೇನ್ ನಡುವೆ ನಾವು ಹೇಳಿಲ್ವಾ, ಹೌದು, ನೀವು ಮಾತುಕತೆ ನಡೆಸಿ ಟೈಮ್ ಫಾರ್ ವಾರ್ ಅಂತ ಹೇಳಿದ್ವಿ. ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಮಧ್ಯೆ ನಮ್ದು ಸ್ಟ್ಯಾಂಡ್ ಏನಾಗಿತ್ತು?
ಯುದ್ಧ ಮಾಡಬೇಡಿ, ಮಾತುಕತೆ ನಡೆಸಿ. ಮಾಡಿ. Yes. ಅದನ್ನ ಅಮೆರಿಕ ಕೂಡ ಹೇಳಿದೆ. ಇಲ್ಲಿ ಕನ್ಫ್ಯೂಷನ್ ಆಗಿದ್ದೇನು ಅಂತಂದ್ರೆ ಏನು ಅವರೇ ಮಧ್ಯದಲ್ಲಿ ಇಲ್ಲ, ಕೂತ್ಕೊಂಡು, ನಮ್ಮ ನನಗನ್ಸುತ್ತೆ ನಮ್ಮ ಈ ಶಾಸಕರು ಸಚಿವರ ಲೆವೆಲ್ಗೆ ಅಮೆರಿಕನ್ ಅಧ್ಯಕ್ಷರು ಟ್ವೀಟ್ ಮಾಡಿದರು. ದಟ್ ವಾಸ್ ಅ ಪ್ರಾಬ್ಲಮ್. ನನಗನ್ಸುತ್ತೆ ಜಿಯೋ ಪಾಲಿಟಿಕ್ಸ್ನಲ್ಲಿ, ಡಿಪ್ಲೊಮಸಿಯಲ್ಲಿ ದಟ್ ವಾಸ್ ಇಮ್ಯಾಚುರಿಟಿ ಆನ್ ದ ಪಾರ್ಟ್ ಆಫ್ ಡೊನಾಲ್ಡ್ ಟ್ರಂಪ್. ಮತ್ತು ಡೊನಾಲ್ಡ್ ಟ್ರಂಪ್ ಇದೇನು ಮೊದಲ ಬಾರಿ ಮಾಡಿದಾರ? ಆ ಇಮ್ಯಾಚುರಿಟಿಯನ್ನು ಪ್ರದರ್ಶಿಸಿದ್ರಿಂದ ಥ್ಯಾಂಕಿಂಗ್ ಫಾರ್ ಶೋಯಿಂಗ್ ಕಾಮನ್ ಸೆನ್ಸ್ ಅಂತೆಲ್ಲ ಮಾಡಿದ್ರೆ ಅದು ನನಗನ್ಸುತ್ತೆ ಕನ್ಫ್ಯೂಷನ್ನ ಜಾಸ್ತಿ ಮಾಡಿದೆ ಅಂತಕ್ಕಂಥದ್ದು ಒಂದು ಭಾಗ. ಆದರೆ ನಮ್ಮ ಉದ್ದೇಶ ಕೂಡ ಈಗ ಇದು ಡಿಬೇಟಬಲ್ ಇಶ್ಯೂ ಅಜಿತ್. 10 ದಿನ ಆದಮೇಲೆ ನಾವು ಸೀಸ್ ಫೈರ್ ಮಾಡ್ಬೇಕಾ, 15 ದಿನ ಆದಮೇಲೆ ಸೀಸ್ ಫೈರ್ ಮಾಡ್ಬೇಕಾ, ಯಾವಾಗ ಸೀಸ್ ಫೈರ್ ಮಾಡಬೇಕು? ಯಾವಾಗ ಸೀಸ್ ಫೈರ್ ಮಾಡಿದರೂ ಕೂಡ ಕೆಲವರು ಬೇಸರ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಎಮೋಷನ್ಸ್ ಮೇಲೆ ಈ ನಿರ್ಣಯಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ನಾವು ಎಮೋಷ್ನಲಿ ಮಾತಾಡ್ಬೋದು ಕೆಲವರು. ಹೌದು, ಇದನ್ನು ತೆಗೆದುಕೊಳ್ಳುವಾಗ ಪ್ರಾಗ್ಮ್ಯಾಟಿಸಮ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಅದಕ್ಕೆಲ್ಲ ರೀತಿಯ ಆ್ಯಂಗಲ್ ಇರುತ್ತೆ. ರಾಜೀವ್ ಎಕ್ಸ್ಪ್ಲೇನ್ ಮಾಡಿದರು. ಎಕನಾಮಿಕಲ್ ಆ್ಯಂಗಲ್ ಇರುತ್ತೆ, ಜಿಯೋ ಪಾಲಿಟಿಕ್ಸ್ನ ಆ್ಯಂಗಲ್ ಇರುತ್ತೆ. ಬಟ್ ನನಗನ್ಸುತ್ತೆ ಮೊದಲ ಬಾರಿ ಈ ಭಯೋತ್ಪಾದನೆಗೆ ಮದ್ದೇನು ಅಂತ ನಾವು ಎಲ್ಲವನ್ನು ಮಾಡಿ ನೋಡಿದ್ದೀವಿ. ನಮ್ಮ ಪ್ರಧಾನಮಂತ್ರಿಗಳು ಹೋಗಿ ಇಲ್ಲ ನಾವು ಪ್ಲೆಬಿಸೈಟ್ ಮಾಡಿಸ್ತೀವಿ ಅಂತಕ್ಕಂಥದ್ರೆ ಹೇಳಿದರು ಕಾಶ್ಮೀರ ಸಮಸ್ಯೆಗೆ. ಶೇಖ್ ಅಬ್ದುಲ್ಲಾರನ್ನ ಮುಖ್ಯಮಂತ್ರಿ ಮಾಡಿ ಕೂರಿಸಿದ್ರು. 2 ಸಂವಿಧಾನ ಕೊಟ್ಟರು, 2 ಧ್ವಜ ಕೊಟ್ಟರು, 2 ಸದರಿ ರಿಯಾಸತ್ಗಳನ್ನು ಹೊಂದಿದ್ವಿ. ಅಲ್ಲಿಂದ ಹಿಡಿದು ನಾವು ಡೋಸಿಯರ್ಗಳವರೆಗೆ ಎಲ್ಲ ಮಾಡಿ ನೋಡಿದ್ವಿ. ನನಗನ್ಸುತ್ತೆ ಮೊದಲ ಬಾರಿ ಭಾರತ ಆ್ಯಪ್ಟ್ ಆಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದು ನಾವು ರಾವಲ್ಪಿಂಡಿವರೆಗೆ ಬಂದು ದಾಳಿಯನ್ನು ನಡೆಸ್ತೀವಿ ಅಂತಕ್ಕಂಥ. ಈಗ ಇದರ ಪಾಠವನ್ನು ಪಾಕಿಸ್ತಾನ ಹೇಗೆ ಕಲಿಯುತ್ತೆ, ಎಷ್ಟು ದಿನಗಳವರೆಗೆ ಈ ಪಾಠವನ್ನು ಕಲಿಯುತ್ತೆ, ನೋಬಡಿ ಶೋರ್ ಅಬೌಟ್ ಇಟ್. ಭಾರತ ಆಪರೇಷನ್ ಸಿಂಧೂರದ ಮೂಲಕ ಸಾಧಿಸಿದ್ದೇನು ಅನ್ನೋ ವಿಷಯ ಚರ್ಚೆ ಮಾಡ್ತಾ ಇದ್ದೀವಿ. ಬ್ರೇಕ್ಗಿಂತ ಮುಂಚೆ ಪ್ರಶಾಂತ್ ನಾಥ್ ಟ್ರಂಪ್ ಟ್ವೀಟ್ ಬಗ್ಗೆ ಮಾತನಾಡ್ತಾ ಇದ್ರು. ನಮ್ಮಲ್ಲಿ MLAಗಳು ಮಿನಿಸ್ಟರ್ಗಳು ಮಾಡ್ತಾರಲ್ಲ ಹಂಗೆ ಮಾಡಿಟ್ರು ಅಂತ ವಿಂಗ್ ಕಮಾಂಡರ್ ರಾಜೀವ್ ಅವರು ಕಮೆಂಟ್ ಮಾಡ್ತೀನಿ ಅಂತ. ಅದಕ್ಕೆ ಇಲ್ಲ, ನಾನು ಅದಕ್ಕಿಂತ ಮುಂಚೆ 1971 ಬಗ್ಗೆ ಅವ್ರು ಮಾತಾಡಿದ್ರು ಪ್ರಶಾಂತ್ ಅವರು. ಅದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. 1971ರಲ್ಲಿ ಯುದ್ಧವನ್ನೇನೋ ಗೆದ್ವಿ. ಹೌದು, ಎಲ್ಲಿ? ಫೀಲ್ಡಲ್ಲಿ 93,000 ಸೈನಿಕರನ್ನ ನಾವು ಸೆರೆ ಹಿಡಿದ್ವಿ. ವರ್ಲ್ಡ್ ವಿಶ್ವ ಯುದ್ಧ 2 ಆದಮೇಲೆ ಅತಿ ಹೆಚ್ಚು ಸೇನೆ ಇದು ಮಾಡಿದ್ದು ನಾವು ಶರಣಾಗತರಾಗಿದ್ದು ನಾವು ಅದೇ ಯುದ್ಧದಲ್ಲಿ. ಹೌದು. ಬಟ್ ಅದರಿಂದ ನಾವು ಪಡೆದಿದ್ದೇನು? ಸಾಧಿಸಿದ್ದನ್ನು ರಾಜಕಾರಣ ಬಲಿ ಕೊಡ್ತು ಅಂತಾರೆ. ಕರೆಕ್ಟ್. ಸೊ ಅದೊಂದು ದೊಡ್ಡ ಲೆಸನ್ ನಮ್ಗೆ ಇವತ್ತು ನಾವೇನು 96 ಗಂಟೆಯಲ್ಲಿ ಗೆದ್ದಿದ್ದೀವಿ, ಡಾಮಿನೇಟ್ ಮಾಡಿದ್ದೀವಿ. ವಿ ಶುಡ್ ಎನ್ಶೋರ್ ದಟ್ ವಿ ಡು ನಾಟ್ ಸ್ಲಿಪ್ ಹಿಯರ್. ದಟ್ ಈಸ್ ಅ ಬಿಗ್ ಲೆಸನ್. ಸೊ ಒಂದು ಅದು. ಎರಡನೇದು ಟ್ರಂಪ್ ಅವ್ರ ಬಗ್ಗೆ ಮಾತಾಡ್ತಿದ್ರಿ. ಟ್ರಂಪ್ ಅವರು ನೀವು ಎಲೆಕ್ಷನ್ ಕ್ಯಾಂಪೇನ್ ನೋಡಿದಾಗ ನಾನು ಪ್ರಧಾನಿ ಅಲ್ಲ ಪ್ರೆಸಿಡೆಂಟ್ ಆದರೆ 24 ಗಂಟೆಯಲ್ಲಿ ನಾನು ರಷ್ಯಾ ಯುಕ್ರೇನ್ ವಾರ ನಿಲ್ಲಿಸ್ತೀನಿ ಅನ್ನೋ ಒಂದು ಮಾತನ್ನು ಹಲವಾರು ಬಾರಿ ಮಾತಾಡಿದ್ರು. ಹೌದು ಹೌದು. ಈಗ 120 ದಿನದ ಮೇಲಾಗಿದೆ ಅವ್ರಿಗೆ ಇದಕ್ಕೆ ಬಂದು ಕುರ್ಚಿ ಮೇಲೆ ಕೂತು. ಇನ್ನೂ ರಷ್ಯಾ ಯುಕ್ರೇನ್ ವಾರ್ ನಿಂತಿಲ್ಲ. ಎರಡನೇದಾಗಿ ಇಸ್ರೇಲ್ ಗಾಜಾ ಯುದ್ಧನ ನಿಲ್ಲಿಸ್ತೀನಿ, ಗಾಜಾನ ನಾನು ಡೆವಲಪ್ ಮಾಡ್ತೀವಿ ಅಂತ, ಲಾಸ್ ವೇಗಸ್ ಆಫ್ ದ ಮಿಡ್ಲ್ ಈಸ್ಟ್ ಮಾಡ್ತೀನಿ ಅನ್ನೋ ಒಂದು ಮಾತನಾಡಿದ್ರು. ಅದು ಎಲ್ಲೂ ಹೋಗಲಿಲ್ಲ. ಎಸ್. ಸೊ ಅವರು ಮತ್ತೆ ವಿಫಲತೆಯನ್ನು ನೋಡ್ತಿದ್ದಾರೆ. ಈಗ ಅವ್ರದ್ದು ಮೇ ಕೊನೆಯಲ್ಲೋ ಅಥವಾ ಜೂನ್ನಲ್ಲೋ ಮಿಡ್ಲ್ ಈಸ್ಟ್ನ ಒಂದು ಇದಿದೆ, ಟ್ರಿಪ್ ಇದೆ. ಅದಕ್ಕಿಂತ ಮುಂಚೆ ಹಿ ವಾಂಟೆಡ್ ಸಮಥಿಂಗ್, ಅಂದರೆ ಸಮಥಿಂಗ್ ಇನ್ ಇಸ್ ಹ್ಯಾಂಡ್ ಟು ಪ್ರೂವ್ ದಟ್ ಹಿ ಈಸ್ ಎ ಕ್ರೆಡಿಬಲ್ ಲೀಡರ್ ಇನ್ ದ ಗ್ಲೋಬಲ್ ಸ್ಟೇಜ್ ಅಂತ. ಅದಕ್ಕೋಸ್ಕರ ಹಿ ಜಂಪ್ ದ ಗನ್. ಅಂದರೆ ಎಲ್ಲರಿಗಿಂತ ಮುಂಚೆ ನಾನು ಟ್ವೀಟ್ ಮಾಡಿ ನಾನು ಅದರ ಒಂದು ತೊಗೊತೀನಿ, ಇನ್ನೂ ಒಂದು ಚಿಕ್ಕ ಮಕ್ಕಳು ಮಾಡ್ತಾರಲ್ಲ ಹಾಗೆ ಓವರ್ ಗ್ರೌನ್ ಕಿಟ್ ಥರ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಎಸ್. ಕರ್ನಲ್ ತಿಮ್ಮಾಪುರ ಅವರು ಒಪ್ಕೊಳ್ತಾರ ಈ ಅಭಿಪ್ರಾಯವನ್ನು? ಅದು ಈ ಅಭಿಪ್ರಾಯಕ್ಕೆ ನಾನು ಸ್ವಲ್ಪ ಒಪ್ಕೋತೀನಿ. ಯಾಕಂದರೆ ಈಗ ಡೊನಾಲ್ಡ್ ಟ್ರಂಪ್ ಅವರು ಮೇಲಿನ ಮೇಲೆ ಸ್ಟೇಟ್ಮೆಂಟ್ಸ್ ಕೊಟ್ಟು ಒಂಥರ ಪ್ರೂವ್ ಮಾಡಿದ್ದಾರೆ. ಈ ಥರ ಅವ್ರ ಸ್ಟೇಟ್ಮೆಂಟ್ಸು ಇವತ್ತೊಂದಿರುತ್ತೆ, ನಾಳೆ ಅದೇ ಒಂಥರ ಅವರಿಗೆ ತಿರುವು ಬಿದ್ದಿರುತ್ತೆ ಅಂತ ಸ್ಟೇಟ್ಮೆಂಟ್ ಸಾಕಷ್ಟು ಕೊಟ್ಟಿದ್ದಾರೆ ಅವರು. ಅದ ಬಟ್ ಇದರಲ್ಲಿ ಒಂದು ವಿಷಯ ನಾವು ಗಮನಿಸಬೇಕು. ಇದಕ್ಕೆ ಒಂದು ಏನೋ ನೆವ ಬೇಕಾಗಿತ್ತು. ಈಗ ನಾವು ಇದಕ್ಕೆ ಕದನ ವಿರಾಮ ಅಥವಾ ಸೀಸ್ ಫೈರ್ ಅಂತಿದ್ದೀವಿ.
ಓಕೆ, ನನ್ನ ಪ್ರಕಾರ ಇದು ಸೀಸ್ ಫೈರ್ ಅನ್ನೋದಕ್ಕೆ ಇದು ಸರಿ ಅಲ್ಲ. ಯಾಕಂದ್ರೆ ಎಸ್, ದಟ್ಸ್ ವಾಟ್ ಮೈ ಅಬ್ಸರ್ವೇಷನ್ ವಾಸ್. ನಿನ್ನೆ ಶನಿವಾರ ವಿಕ್ರಮ್ ಮಿಸ್ರಿ ಅವರ ಪತ್ರಿಕಾಗೋಷ್ಠಿಯಲ್ಲಿ ಸೀಸ್ ಫೈರ್ ಶಬ್ದ ಬಳಸೋದಕ್ಕೆ ಅವ್ರು ಎಷ್ಟು ಹಿಂಜರಿತಾ ಇದ್ರು ಅನ್ನೋದನ್ನು ಗಮನಿಸಿದ್ವಿ ನಾವು. This is an understanding between two DGMOs. Especially or particular, yes, ಅದಕ್ಕೆ see it is not a ceasefire and most important ಅಂದ್ರೆ this is not a war. ವಾರ್ ಎಲ್ಲೂ ಡಿಕ್ಲೇರ್ ಮಾಡಿಲ್ಲ. ಏನು ಪಾಯಿಂಟ್ ಏನಿತ್ತು, ನಾವು ಟೆರರಿಸಮ್ ಅಗೇನ್ಸ್ಟ್ ಫೈಟ್ ಮಾಡ್ತಾ ಇದೀವಿ ಅನ್ನೋ ಒಂದು ಇಶ್ಯೂ, ಒಂದು ವಿಷಯ. ಹೌದು, ನಮಗೊಂದು ಅದಕ್ಕೆ ಒಂದು ಅಪರ್ಚುನಿಟಿ ಸಿಕ್ತು ಅನ್ಬೋದು, ಒಂದು ನಮಗೆ ಏನಂತ ಅದಕ್ಕೆ ಒಂದು ಅವಕಾಶ ಸಿಕ್ತು ಅಲ್ಲ. ಸೊ ಅದಕ್ಕೆ ನಾವು ಒಂದು ಮೆಸೇಜ್ ಕೊಡಬೇಕಾಗಿತ್ತು, ಪಾಕಿಸ್ತಾನಕ್ಕೂ ಆಯಿತು, ವರ್ಲ್ಡ್ಗೂ ಆಯಿತು. ಈಗ ಸ್ವಲ್ಪ ಮುಂಚೆ ಅಂದರು 16 ಆಯಿತು, ಅಥವಾ ಆಮೇಲೆ ಬಾಲಾಕೋಟ್ ಆಯಿತು, ಪಹಲ್ಗಾಮ್ ಆಯಿತು, ಸಾರಿ ಮೊದಲು 2 ಇಶ್ಯೂ ನಡೆದಾಗ ಪುಲ್ವಾಮಾ ಮತ್ತು ಉರಿ, ಅವೆಲ್ಲ ಈ ಆಕ್ಷನ್ ಮೇಲೆ ಆಕ್ಷನ್ ಮುಂದೆ ಕಂಪೇರ್, ಪುಲ್ವಾಮಾ ಮತ್ತು ಉರಿ ನೋಡಿದಾಗ ಇದು ಆಕ್ಷನ್, ಇವತ್ತಿನ ಆಕ್ಷನ್ ಮುಂದೆ ಬಹಳ ಚಿಕ್ಕ ವಿಷಯ ಅನಿಸುತ್ತೆ. ಕರೆಕ್ಟ್. ಬಟ್ ಅವಾಗ ಜಿಯೋ ಪೊಲಿಟಿಕ್ಸ್ ಅಥವಾ ವರ್ಲ್ಡ್ ಸಿಚುವೇಶನ್ ಡಿಫ್ರೆಂಟ್ ಇತ್ತು ಅಲ್ಲ. ಸೊ ಇವತ್ತು ಎಲ್ಲ ನಮ್ಮ ಫೇವರ್ ಆಗಿದೆ. ಇವಕ್ಕೆಲ್ಲ ನಾವು ಈ ಥರ ಒಂದು ಆಕ್ಷನ್ ಮಾಡಬೇಕಂದ್ರೆ ನಮ್ಮ ಸಿಚುವೇಶನ್ ಮೇಲೆ ನೋಡಿದ್ರೆ ವಿ ನೀಡ್ ಅ ಫೇವರಬಲ್ ವರ್ಲ್ಡ್ ಒಪಿನಿಯನ್. ಕರೆಕ್ಟ್. ಇವತ್ತು ಅದು ಕೂಡಿ ಬಂತು. ಇಲ್ಲಿ ಒಂದು ಆಕ್ಷನ್ ಆಗೋದಕ್ಕೆ, ಇಲ್ಲಿ ನಾವು ಅದಕ್ಕೆ ಮಿಲಿಟರಿಲಿ ರೆಡಿ ಆಗಿರೋದಕ್ಕೆ ನಮಗೆ ಆಕ್ಷನ್ ತಗೊಳಕ್ಕೆ ಒಂದು ಆಸ್ಪದ ಸಿಕ್ತು. ಎಸ್ ಅಲ್ಲ. ಸೊ ಅದಕ್ಕೆ ಏನು ಮೆಸೇಜ್ ಕನ್ವೆ ಮಾಡಿದ್ರು, ನೀವು ಇದನ್ನು ಮಾಡಿದರೆ ನಾವು ಈ ಥರ ಆಕ್ಷನ್ ತಗೋತೀವಿ. ಸೊ ವಿತಿನ್ 48 hours ಲಾಟ್ ಆಫ್ ಡ್ಯಾಮೇಜ್, ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ಡಿಕ್ಲೇರ್ ಮಾಡಿದ್ರು, ಸ್ವಲ್ಪ ಡಿಕ್ಲೇರ್ ಮಾಡಿಲ್ಲ, ಓಕೆ, ಬಟ್ ಮೆಸೇಜ್ ಕನ್ವೆ ಆಯಿತು. ಈಗ ಒಂದು ಏನಾದರೂ ಅದು ಮೆಸೇಜ್ ಕನ್ವೆ ಆದಮೇಲೆ ಒಂದು ನಮಗೆ ನೆಪ ಬೇಕು, ಏನೋ ಸ್ಟಾಪ್ ಮಾಡೋಕ್ಕೆ, ಅಥವಾ ಹೌದು ಈಗ ಫೇಸ್ ಸೇವಿಂಗ್ ಅಂತಾರಲ್ಲ, ಎಸ್ ಅದ ಫೇಸ್ ಸೇವಿಂಗ್ ಇದ್ದಾಗ ಇದು ಒಂಥರ ಓಕೆ, ಡೊನಾಲ್ಡ್ ಟ್ರಂಪ್ ಅವರು ಜಂಪ್ ದ ಗನ್, ದಟ್ಸ್ ಕರೆಕ್ಟ್. ಬಟ್ ಸರ್, ಅದು ಒಂದು ನಮಗೆ ಒಂದು ನೆಪ ಸಿಕ್ತು. ಬಟ್ ತಿಮ್ಮಾಪುರ ಸರ್, ನನಗೊಂದು ಇನ್ನೊಂದು ತುಂಬಾ ಸಣ್ಣ ಬ್ರೇಕು. 1971 ವಾರ್ ಜೊತೆಗೆ ಈ ಆಕ್ಷನ್ ಅನ್ನು ಕಂಪೇರ್ ಮಾಡ್ತಾ ಇರೋದು ಸರಿನಾ ತಪ್ಪ? ಇನ್ನು 1 ಗಂಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಪಹಲ್ಗಾಮ್ ದಾಳಿಯ ನಂತರ ಬಿಹಾರದ ಭಾಷಣದಲ್ಲಿ ತೀವ್ರ ಪ್ರತೀಕಾರದ ಭರವಸೆಯನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ರು. ಉಗ್ರರಿಗೆ ಮತ್ತು ಅವರ ಬೆಂಬಲಿಗರಿಗೆ ನಿಲ್ಲೋದಕ್ಕೆ ನೆಲೆ ಇಲ್ದಂಗೆ ಮಾಡ್ತೀವಿ ಅನ್ನುವ ಅರ್ಥದ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದಾದ ನಂತರ ಆರಂಭಗೊಂಡದ್ದು ಆಪರೇಷನ್ ಸಿಂಧೂರ. ಈ ಅವಧಿಯಲ್ಲಿ ನರೇಂದ್ರ ಮೋದಿ ಅವರು ಇದರ ಬಗ್ಗೆ ಒಂದು ಮಾತಾಡಿಲ್ಲ, ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿಲ್ಲ. ಮೊಟ್ಟ ಮೊದಲ ಸಲ ಆಪರೇಷನ್ ಸಿಂಧೂರ ಆರಂಭಗೊಂಡ ನಂತರ ಮೊಟ್ಟ ಮೊದಲ ಸಲ ಪ್ರಧಾನಿ ನರೇಂದ್ರ ಮೋದಿ ಇನ್ನು 1 ಗಂಟೆಯಲ್ಲಿ ದೇಶವನ್ನುದ್ದೇಶಿಸಿ ಮಾತಾಡ್ತಾರೆ. ಏನು ಮಾತಾಡ್ತಾರೆ ಅನ್ನುವ ಕುತೂಹಲ ತೀವ್ರವಾಗಿದೆ. ಈ ಮಧ್ಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಆಪರೇಷನ್ ಸಿಂಧೂರದ ಸಾಧನೆ ಏನು ಅಂತ. ಆರ್ ಕೆ ತಿಮ್ಮಾಪುರ್, ನಿವೃತ್ತ ಕರ್ನಲ್, ನಮ್ಮ ಜೊತೆಗೆ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ತಿಮ್ಮಾಪುರ್ ಸರ್, ತಾವು ಒಂದು ಪ್ರಶ್ನೆ ಕೇಳೋದು ಬಯಸಿದೆ. ನಾನು ಪ್ರಶ್ನೆ ಕೇಳ್ತಿದ್ದೆ. ಮೋದಿ ಈಸ್ ನೋನ್ ಫಾರ್ ಆಪ್ಟಿಕ್ಸ್. ಮೋದಿ ಗೌರ್ಮೆಂಟ್ ಅಥವಾ ಮೋದಿ ಒಂದು ಪೊಲಿಟಿಕಲ್ ಒಂದು ಆಪ್ಟಿಕ್ಸ್ ನಿಶ್ಚಿತವಾಗಿರುತ್ತೆ. ಆ ಎಲ್ಲ ಆಪ್ಟಿಕ್ಸ್ಗಳು ಕರೆಕ್ಟ್ ಆಗಿದ್ವು. ಯುದ್ಧ ಅಂದಮೇಲೂ ಅದರಲ್ಲಿ ಒಂದು ಪರ್ಸೆಪ್ಷನ್ ಬಿಲ್ಡಿಂಗ್ ಇರುತ್ತೆ, ನರೇಟಿವ್ ಇರುತ್ತೆ. ಬಟ್ ಡೊನಾಲ್ಡ್ ಟ್ರಂಪ್ರ ಆ ಒಂದು ಟ್ವೀಟ್ ಏನಿತ್ತು, ನಾವು ಅದನ್ನು ಇಮ್ಯಾಚೂರ್ಡ್ ಅಂತ ಕರಿಬೋದು. ಆ ಟ್ವೀಟ್ ಆ ಇಡೀ ಆಪ್ಟಿಕ್ಸನ್ನು ಒಂದು ರೀತಿ ಸ್ವಲ್ಪ ತಳಮಳ ಮಾಡ್ತಾ, ಅಲ್ಲ, ಡೊನಾಲ್ಡ್ ಟ್ರಂಪ್ದು ಎಲ್ಲ ಆಪ್ಟಿಕ್ಸೇ ಇರಲಿ, ನಾನು ಡೊನಾಲ್ಡ್ ಟ್ರಂಪ್ ಬಟ್ ಅದು ಮೋದಿ ಅವರದ್ದು ಏನೊಂದು ಆಪ್ಟಿಕ್ಸ್ ಇತ್ತಲ್ವ, ಅದನ್ನು ಎಲ್ಲಾದರೂ ತಳಮಳ ಮಾಡ್ತಾ, ಅಥವಾ ಭಾರತದ ಆಪ್ಟಿಕ್ಸ್ ಅಂತ ಅನ್ಬೋದು. ಯಾಕಂದರೆ ಅಮೇರಿಕಾ ಹೇಳ್ತು, ಅಮೇರಿಕಾ ಮೀಡಿಯೇಟ್ ಮಾಡ್ತು ಅನ್ನೋ ಕಾರಣಕ್ಕೋಸ್ಕರ ನಾವು ಮಾತುಕತೆ ನಡೆಸಿದ್ವಿ, ನಮ್ಮ ಫಾರಿನ್ ಪಾಲಿಸಿ ಚೇಂಜ್ ಆಯಿತು, ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೆದಿವೆ. ಕರ್ನಲ್ ತಿಮ್ಮಾಪುರ್ ಸರ್, ಈಗ ನಾನು ಹೇಳ್ಬೋದಾ? ಎಸ್ ಪ್ಲೀಸ್. ಈಗ ಈಗ ಬೇಕಾದವರು ಬೇಕಾದ ಥರ ಟ್ವೀಟ್ ಮಾಡ್ತಾರೆ. ಬಟ್ ನಾವು ಏನು ಗಮನಿಸ್ಬೇಕಂದ್ರೆ, ಇಮಿಡಿಯೇಟ್ಲಿ DGMO ಆಯಿತು, ಅಥವಾ ಫಾರಿನ್ ಸೆಕ್ರೆಟರಿ ಆಯಿತು, ಅಥವಾ ಗೌರ್ಮೆಂಟಿಂದ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಏನು ಬಂತು ಅಂದರೆ,
ಇದು ನಮ್ಮಿಬ್ಬರ ಮಧ್ಯೆ ಡಿಸೈಡ್ ಆಗಿದ್ದ ಒಂದು ವಿಷಯ, ನಮ್ಮಿದ್ದ ಬಗ್ಗೆನೇ ಒಂದು ನಿರ್ಧಾರ ಬಂದಿದ್ದು ವಿಷಯ ಅಂತ ಕ್ಲಾರಿಫಿಕೇಶನ್ ಕೊಟ್ಟರು. ಸೊ ಅದು ಆ ಕ್ಲಾರಿಫಿಕೇಶನ್ ಬಂದ ಮೇಲೆ ಅದು ಉಳಿದಿದ್ದೆಲ್ಲ ಸೆಕೆಂಡ್ರಿ ಆಗಿಬಿಡುತ್ತೆ, ಅದಕ್ಕೆ ಅರ್ಥ ಇರೋಲ್ಲ. ಅದಕ್ಕೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಮಾತಂದರೆ, ಡೊನಾಲ್ಡ್ ಟ್ರಂಪ್ ಅವರು ನಾನು ಮೀಡಿಯೇಟ್ ಮಾಡಿದ್ದರ ಸಲುವಾಗಿ ಇದು ಈ ಸೀಸ್ ಫೈರ್ ಆಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಹೌದು, ಆ ಸ್ಟೇಟ್ಮೆಂಟ್ ಕೊಟ್ಟ 3 ತಾಸಿನಲ್ಲೇ ಆ ಸೀಸ್ ಫೈರ್ ಅನ್ನೋ ಒಂದು ಇದು ಬ್ರೇಕ್ ಆಯಿತು. ಸೊ ಇದರಲ್ಲಿ ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಇಂಟರ್ವೆನ್ಷನ್ದಿಂದ ಅಥವಾ ಅವರ ಮಧ್ಯಸ್ಥಿಕೆಯಿಂದ ಏನು ಎಫೆಕ್ಟ್ ಆಗಿಲ್ಲ ಅನ್ನೋ ಒಂಥರ ಏನನ್ಬೇಕು, ಅದಕ್ಕೊಂದು ಜೋಕ್ ಥರ ಆಗಿಬಿಡ್ತದು. ಹೌದು, ಆಲ್ ಓವರ್ ಸೋಷಿಯಲ್ ಮೀಡಿಯಾ ಅದು ಒಂಥರ ಜೋಕ್ ಥರ ಇದು ಮಾಡಿಬಿಟ್ರು, ಅಂತಂದರೆ ಒಂಥರ ಆ ವಿಷಯ ಜೋಕಿನ ವಿಷಯ ಮಾಡಿಬಿಟ್ರು. ಸೊ ನನಗನ್ಸಿದ ಪ್ರಕಾರ ಇದು ನಾವೇನು ಆಪ್ಟಿಕ್ಸ್ ಒಂದು ಮೇಂಟೈನ್ ಮಾಡ್ತಾ ಇದ್ದೀವಿ ಅಥವಾ ಇದು ಭಾರತದ ಒಂದು ಇಂಪ್ರೆಷನ್ ಅಥವಾ ಭಾರತದ ಒಂದು ಸ್ಟ್ಯಾಂಡಿಂಗ್ ಏನಿದೆಯಲ್ಲ ಅದನ್ನು ನನ್ನ ಪ್ರಕಾರ ಏನೂ ಕಮ್ಮಿ ಆಗಿಲ್ಲ. ಯಾಕಂದರೆ ಯಾವತ್ತು ಮೊದಲೂ ಹೇಳಿದ್ದೀವಿ ಥರ್ಡ್ ಪಾರ್ಟಿ ಇಂಟರ್ವೆನ್ಷನಿಗೆ ಇಲ್ಲಿ ಆಸ್ಪದ ಇಲ್ಲ, ಈಗಲೂ ಹೇಳ್ತಾ ಇದ್ದೀವಿ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ಗೆ ಆಸ್ಪದ ಇಲ್ಲ ಅಂಥೇಳಿ. ಸೊ ನನ್ನ ಪ್ರಕಾರ ಅದೇನು ಮೋದಿಯವರ ಒಂದು ಅವರ ಛವಿಗೆ ಏನು ಎಫೆಕ್ಟ್ ಆಗಿಲ್ಲ ಅಥವಾ ಏನು ಇದು ಆಗಿಲ್ಲ, ಧಕ್ಕೆ ತಂದಿಲ್ಲ ಅಂತ ನನಗೆ ಅನಿಸುತ್ತೆ. ಎಸ್, ಪಿ ಟಿ ಮಣ್ಣಪ್ಪ ಸರ್, 1971ರ ಯುದ್ಧದ ಜೊತೆಗೆ ಈ ಕಾರ್ಯಾಚರಣೆಯನ್ನು ಹೋಲಿಕೆ ಮಾಡಲಾಗ್ತಾ ಇದೆ. ಸರಿನಾ ತಪ್ಪ? ತಪ್ಪು ಅನ್ನೋದಾದರೆ ಯಾಕೆ ತಪ್ಪು, ಸರಿ ಅನ್ನೋದಾದರೆ ಯಾಕೆ ಸರಿ? ಇದಕ್ಕಿಂತ ಮುಂಚೆ ನಾನು ಒಂದು ಐ ವುಡ್ ಲೈಕ್ ಟು ಗೋ ಬ್ಯಾಕ್ ಟು 96 hours. ಓಕೆ, ಯಾಕೆಂದ್ರೆ ಅದೆಲ್ಲ ಬಿಟ್ಟಾಕನೆ. ಯಾಕಂದ್ರೆ 1971 ಇವತ್ತಿಗೆ ಎಷ್ಟು ವರ್ಷ ಆಗಿದೆ. ಈಗ ನಮ್ದು ಆಂಟಿ AD ಸಿಸ್ಟಮ್, ದಟ್ ಮೀನ್ಸ್ ಅಗೇನ್ಸ್ಟ್ ದ ಡ್ರೋನ್ಸ್ ಅಂಡ್ ಏರ್ಫೋರ್ಸ್, ಎಸ್, ಅದು ಎಷ್ಟು ಬಲಿಷ್ಠ ಆಗಿದೆ ಅಂತ ಹೇಳಿದ್ರೆ ಅದಕ್ಕಿದಕ್ಕೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಟ್ರೂಪ್ಸ್ ಗ್ರೌಂಡಲ್ಲಿ ಇತ್ತು, 6 ತಿಂಗಳದು ಲೀಡಿಂಗ್ ಟೈಮ್ ಇತ್ತು. ಈಗ ಮತ್ತೆ ಇನ್ನೊಂದು, ಈಗ ನನಗೆ ಬೇರೆ ಸ್ಪೀಕರ್ಸ್ ನಮಗೆ ಆಡಿಯೋ ಸರಿಯಾಗಿ ಬರ್ತಿಲ್ಲ, ಸೊ ಐ ಕುಡ್ ನಾಟ್ ಹಿಯರ್ ದ್ಯಾಟ್. ಬಟ್ ರಿಪೀಟೆಡ್ಲಿ ಎಲ್ಲರೂ ಟ್ರಂಪ್ ವಿಷಯ ಮಾತಾಡ್ತಿದ್ದಾರೆ. ಹೌದು ಹೌದು, ಅದನ್ನೀಗ ಬಿಟ್ಟಾಕೋಣ, ದಟ್ ಇಸ್ ಆಫ್ ನೋ ಯೂಸ್. ಯಾಕೆಂದ್ರೆ ಟ್ರಂಪ್ ಹಿ ಟ್ರೈಡ್ ಇನ್ ರಷ್ಯಾ ಅಂಡ್ ಯುಕ್ರೇನ್, ಹಿ ಫೈಲ್ಡ್. ಇಸ್ರೇಲ್ ಹಿ ಫೈಲ್ಡ್. ಈಗ ಇಂಡಿಯಾದಲ್ಲಿ ಹಿ ವಾಂಟೆಡ್ ಟು ಟೇಕ್ ದ ಕ್ರೆಡಿಟ್. ಆಕ್ಚುಲಿ ಆಗಿದ್ದೇನು ಅಂತ ಹೇಳಿದ್ರೆ ದಿಸ್ ವಾಸ್ ವೆಲ್ ಪ್ಲಾನ್ ಫಾರ್ ಓನ್ಲಿ 4 to 5 days. ಯಾಕೆಂದ್ರೆ ಆರ್ಮಿಯನ್ನು ಗ್ರೌಂಡ್ ಅಲ್ಲಿ ಕಳಿಸೋ ಪ್ಲಾನೇ ಇರಲಿಲ್ಲ. ಇದಕ್ಕೆ ಏನ್ ಮಾಡಿದ್ರು, ಎಲ್ಲ ರಿಯಾಕ್ಷನ್ ಆಫ್ ದ ನೇಷನ್ ಏನಾಗ್ತಿತ್ತು, ಬೇಸಿಕ್ ರಿಯಾಕ್ಷನ್ ವಾಸ್ ದಟ್ ಫಸ್ಟ್ ಆಫ್ ಆಲ್ ಓಕೆ ಯು ಶುಡ್ ಪನಿಷ್ ಹಿಮ್, ನೀವು ಹೋಗಿ ಗ್ರೌಂಡ್ ಅಲ್ಲಿ ಅಟ್ಯಾಕ್ ಮಾಡಿ ಅಂತ ಎಲ್ಲರೂ ಹೇಳಿದ್ರು. ಅದು ಹೇಳುವ ಐಡಿಯಾ ಏನು ಅಂತ ಹೇಳಿದ್ರೆ, ಆಸ್ ಫಾರ್ ಟ್ರಂಪ್ ಈಸ್ ಕನ್ಸರ್ನ್, ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ಇರಾನ್. ಯಾಕೆಂದ್ರೆ ಈ ವರ್ಲ್ಡ್ ಅಲ್ಲಿ ಇರಾನ್ ಅನ್ನು ನ್ಯೂಟ್ರಲೈಸ್ ಮಾಡಿದ್ರೆ ಟೆರರಿಸಮ್ ಇಸ್ ಫಿನಿಶ್ಡ್. ನೀವೀಗ ಹಮಾಸ್ದು ನೋಡಿ, ಕಂಪ್ಲೀಟ್ಲಿ ಇದ್ರದ್ದು ನೋಡಿ, PLAದು ಎವ್ರಿವೇರ್ ಇರಾನ್ ಇಸ್ ಸಪೋರ್ಟಿಂಗ್. ಈಗ ಫಾರ್ಚುನೇಟ್ಲಿ ಇರಾನ್ ಅಂಡ್ ಪಾಕಿಸ್ತಾನ್ ಆರ್ ನಾಟ್ ದಿಸ್ ಒನ್, ಬಟ್ ಟ್ರಂಪ್ ಅವ್ರಿಗೆ ಪಾಕಿಸ್ತಾನನ್ನು ಇರಾನ್ ಅಗೇನ್ಸ್ಟ್ ಯೂಸ್ ಮಾಡಬೇಕು ಅಂತ ಒಂದು ಇದು, ಅದಕ್ಕಾಗಿ ಹಿ ಈಸ್ ಜಂಪಿಂಗ್ ಅದರಲ್ಲಿ. ಅದರ್ವೈಸ್ ಅವ್ರಿಗೂ ಪಾಕಿಸ್ತಾನ ಮೇಲೆ ಇಂಟ್ರೆಸ್ಟ್ ಇಲ್ಲ. ಈಗ ನಾನು ಹೇಳ್ತೇನೆ, ಈಗ ಕಂಟಿನ್ಯೂ ಮಾಡೋಣ. ಈಗ ಆಫ್ಟರ್ 96 ಮೋದಿ ಕಂಟಿನ್ಯೂ ಮಾಡಿದ್ರೆ ಏನಾಯ್ತಿತ್ತು ಅಂತ ಕೇಳೋಣ. ಓಕೆ, 16 days or 20 days ಕಂಟಿನ್ಯೂ ಮಾಡಿದ್ರೆ ಎಲ್ಲರಿಗೆ ವರ್ಲ್ಡ್ಗೆ ಗೊತ್ತಿದೆ, ಅದಕ್ಕೆ ಅವರು ಎನ್ಕರೇಜ್ ಮಾಡ್ತಿದ್ದು. ನಮ್ಮ ಕೆಲವರು ಅಪೋಸಿಷನ್ ಅದಕ್ಕೆ ಎನ್ಕರೇಜ್ ಮಾಡ್ತಿದ್ದು, ನೀವು ಮುಂದೆ ಹೋಗಿ ನಾವು ಇದ್ದೇವೆ ಅಂತ. ಹೋದ್ರೆ ನಮ್ಮ ಈಗ ಇವಾಲ್ವಿಂಗ್ ಎಕಾನಮಿಗೆ ದೊಡ್ಡ ಪೆಟ್ಟಾಯ್ತಿತ್ತು. ಎಸ್ ಆರ್ ನೋ? ಕರೆಕ್ಟ್. ಸೊ ದ ಗವರ್ಮೆಂಟ್ ಹ್ಯಾಸ್ ವೆರಿ ವೆಲ್ ಥಾಟ್ ದಟ್ ನಾವು ಶಾರ್ಟ್ ಸ್ಟ್ರೈಕ್ಸ್ ಮಾಡದೆ ತುಂಬ ಇದಕ್ಕೆ ಗೆಟ್ ಇನ್ವಾಲ್ವ್ ಆದ್ರೆ, ಈಗ ಪರಾಕ್ರಮದಲ್ಲಿ ಮೊಬಿಲೈಸೇಷನ್ಗೆ 1.5 ತಿಂಗಳಿಗೆ ನೀವು ಆಪರೇಷನ್ಗಿಂತ ಜಾಸ್ತಿ ದುಡ್ಡು ಖರ್ಚು ಮಾಡಿದ್ದೇವೆ ನಾವು. ಇಟ್ಸ್ ಎ ಕೊಲೋಸಲ್ ಅಮೌಂಟ್ ಆಫ್ ವೇಸ್ಟ್. ಈಗ ಅದನ್ನು ನಾವು ರಿಯಲೈಸ್ ಮಾಡಿದ್ದೇವೆ. ಆಸ್ ಕಂಪೇರ್ಡ್ ಟು 71, ಆಸ್ ಕಂಪೇರ್ಡ್ ಟು ಕಾರ್ಗಿಲ್, ಗ್ರೌಂಡ್ದು ರೋಲ್ ಇಲ್ಲ. ಈಗ ಫಸ್ಟ್ ನಾವು ಅವ್ರನ್ನು ಪನಿಷ್ ಮಾಡೋಣ. ಇಕೋನಾಮಿಕಲಿ ಯಾರೋ ಹೇಳ್ತಿದ್ರು ಪಾಕಿಸ್ತಾನ ಬಗ್ಗೆ, ಪಾಕಿಸ್ತಾನವನ್ನು ನಾವು ಕಂಪ್ಲೀಟ್ಲಿ ಎಕಾನಾಮಿಕಲಿ ಡೌನ್ ಮಾಡಿ, ಅಲ್ಲಿ ಡೌನ್ ಮಾಡ್ಲಿಕ್ಕೆ ಏನಿಲ್ಲ, ಅವ್ರ ಹತ್ರ ಏನಿಲ್ಲ. ದೇರ್ ಇಸ್ ದ ಬೆಗ್ಗಿಂಗ್ ಬೋಲ್.
ಆದರೆ ಬೇರೆಯವ್ರ ಮಾತು ಕೇಳಿಬಿಟ್ಟು, ಅಪೋಸಿಷನ್ ಮಾತು ಕೇಳಿಬಿಟ್ಟು ಇವರು ಲಾಂಗ್ ಡ್ರಾನ್ ಬ್ಯಾಟಲ್ಗೆ ಹೋಗಿದ್ರೆ ನಮಗೆ ಎಕಾನಮಿಕಲಿ ಇದನ್ನು ರಿಕವರ್ ಮಾಡಲಿಕ್ಕೆ ಇನ್ನೊಂದು 10-12 ವರ್ಷ ಆಗ್ತಿತ್ತು. ಅದನ್ನು ಮನಸ್ಸಲ್ಲಿಟ್ಕೊಂಡು ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 10 years ಬ್ಯಾಕ್ ಓನ್ಲಿ ನಮ್ಮದು ಆಂಟಿ ಏರ್ಕ್ರಾಫ್ಟ್ ಡಿವೈಸ್, AD ಗನ್ಸ್ ಅಂತ ಹೇಳ್ತೇವೆ, ಮತ್ತು ಕಂಪ್ಲೀಟ್ ಈಗ ನಮ್ಮದು ಬ್ರಹ್ಮೋಸ್ ಇಂದ ಹಿಡಿದು ಆಲ್ ದ ಥಿಂಗ್ಸ್ ಆರ್ ಅವರ್ ಡ್ರೋನ್ಸ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಲೋಕಲ್ ಮೇಡ್. ಅದನ್ನು ಅವ್ರು ಯೂಸ್ ಮಾಡಿಬಿಟ್ಟು ಇವ್ರಿಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ವರ್ಲ್ಡ್ಗೆ. ಇದರಲ್ಲಿ ಇನ್ನೊಂದು ವಾರ್ನಿಂಗ್ ಇದೆ ವರ್ಲ್ಡ್ಗೆ, ರೆಸ್ಟ್ ಆಫ್ ದ ಯುರೋಪಿಯನ್ ಕಂಟ್ರೀಸ್ ಆಸ್ ಆಲ್ಸೋ ಚೈನಾ, ದಟ್ ವಿ ವಿಲ್ ಸಾರ್ಟ್ ಔಟ್ ಅವರ್ ಪ್ರಾಬ್ಲಮ್. ಪಾಕಿಸ್ತಾನಾಗೆ ನಾವು ಇಲ್ಲಿಗೆ ಹೋಗೋದಿಲ್ಲ, ನಮಗೆ ಯಾರ್ದು ಅಡ್ವೈಸು ಬೇಡ, ವಿ ಆರ್ ಸೆಲ್ಫ್ ರಿಲಯಂಟ್ ನಾವು, ವಿ ನೋ ಹೌ ಟು ಹ್ಯಾಂಡಲ್ ದ ಸಿಚುವೇಶನ್. ಆಸ್ ಫಾರ್ ಆಸ್ ಕಾಶ್ಮೀರ್ ಇಸ್ ಕನ್ಸರ್ನ್, ಡೋಂಟ್ ಇಂಟರ್ಫಿಯರ್ ಅಂತ. ಅದು ಒಂದು ಮೆಸೇಜ್. ಸೆಕೆಂಡ್ಲಿ, ಇದು ಯುನೈಟೆಡ್ ನೇಷನ್ಗೆ ಸತ ಇನ್ನೊಂದು ಮೆಸೇಜ್, ನಿಮ್ಮಿಂದ ಇಷ್ಟರವರೆಗೆ ಅಂತಿಂತೂ ಏನಾಗಿಲ್ಲ, ನೀವು ಇದ್ರ ವಿಷಯಕ್ಕೆ ತಂಟೆಗೆ ಬರಬೇಡಿ ಅಂತ. ಸೊ ದ್ಯಾಟ್ ಕವರ್ಸ್ ದ ಎಕಾನಮಿಕ್ ಪೋರ್ಷನ್ ಆಫ್ ಇಟ್. ಅಲ್ಲಿಂದ ಇದನ್ನು ಈಗ 4 ದಿನ ಮಾಡಿ ಆದಮೇಲೆ ಬೇರೆಯವರು ತಗೊಳ್ಳೋರು ಇದ್ದಾರೆ. ಬಲೂಚಿಸ್ತಾನದಲ್ಲಿ ಏನಾಗ್ತಿದೆ, BLA ಬಲೂಚನ್ ಲಿಬರೇಷನ್ ಆರ್ಮಿ ಏನು ಮಾಡ್ತಿದೆ ನಮಗೆ ಗೊತ್ತಿದೆ. ಪಶ್ತೂನಲ್ಲಿ ಏನಾಗ್ತಿದೆ ಗೊತ್ತಿದೆ, ದೇ ಆರ್ ಡ್ಯೂಲಿ ಹೆಲ್ಡ್ ಬೈ ದ ಅಫ್ಘಾನಿಸ್. ಸೊ ಇವ್ರಿಗೆ ಹತ್ರದಲ್ಲಿ ಯಾರೆಲ್ಲ ನಿಮಿದ್ದಾರೆ, ಪಶ್ತೂನ್ಸ್, ಬಲೂಚಿಸ್ತಾನ್, ದೆನ್ ಸಿಂಧ್. ಆಚಾ ಈಗ ಪಂಜಾಬ್ ಇಸ್ ಎ ಲ್ಯಾಂಡ್ ಲಾಕ್ ಕಂಟ್ರಿ. ಈಗ ಪಾಕಿಸ್ತಾನವನ್ನು 5 ಪೋರ್ಷನ್ ಅಲ್ಲಿ ಡಿವೈಡ್ ಮಾಡಿದ್ರೆ ಅದು ಹಾಗೆ ಆಯ್ತದೆ, ಇನ್ಕ್ಲೂಡಿಂಗ್ POK. ಈಗ ನಾವು ಜನರನ್ನು ಇದು ಮಾಡಿ ಲ್ಯಾಂಡ್ ಕ್ಯಾಪ್ಚರ್ ಮಾಡಿದ್ರೆ ಇಟ್ಸ್ ಎ ಹೆಡ್ಏಕ್. ಇನ್ಫ್ಯಾಕ್ಟ್ ಒನ್ ಆಫ್ ದ ಥಿಯರಿ ಇಸ್ ದಟ್ ಈವನ್ ಇಫ್ ಯು ಟೇಕ್ POK ಆಲ್ಸೋ ಕಂಪ್ಲೀಟ್ಲಿ ಅಂಡರ್ ಯು, ಸೇಮ್ ಹೆಡ್ಏಕ್ ನಿಮಗೆ ಕಾಶ್ಮೀರದಲ್ಲಿ ಇರೋದು. ಈಗ ಈ ಕಾಶ್ಮೀರದಲ್ಲಿ ಇಷ್ಟೆಲ್ಲ ಆದ್ಮೇಲೆ ಸತ 50% of the locals are not with India. It's not that they are meaning with ಪಾಕಿಸ್ತಾನದಲ್ಲಿ ಜೊತೆಯಲ್ಲಿ ಇರಲಿಕ್ಕಿಲ್ಲ, ಆದರೆ ಡೆಫಿನೆಟ್ಲಿ ಅವ್ರು ಇಂಡಿಯಾ ಜೊತೆಯಲ್ಲಿ ಇಲ್ಲ. ದೇ ವಾಂಟ್ ಟು ಹ್ಯಾವ್ ದ ಬೆಸ್ಟ್ ಆಫ್ ಅಪರ್ಚುನಿಟೀಸ್. ಅಲ್ಲಿಂದ ಇಂಡಿಯನ್ ಮರೆಯೋದು. ನೆಕ್ಸ್ಟ್ ಇಸ್ ದ ಬಾಂಗ್ಲಾದೇಶ್ ಪ್ರಾಬ್ಲಮ್. ಈಗ ಚೈನಾ ಸುಮ್ಮನೆ ಆಗಿದೆ. ಇದನ್ನು ದಿಸ್ ಇಸ್ ಎ ಲೆಸನ್ ಫಾರ್ ಚೈನಾ ಆ್ಯಂಡ್ ಬಾಂಗ್ಲಾದೇಶ್ ಆಲ್ಸೋ. ಇದನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡು 4 ದಿನ ಮಾತ್ರ ಡೆಫಿನೆಟ್ಲಿ ಪ್ಲ್ಯಾನ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಜಾಸ್ತಿ ಪ್ಲ್ಯಾನ್ ಮಾಡಿದರೆ ಎಕಾನಮಿಕಲಿ ನಾವು ಬ್ಲೀಡ್ ಆಗ್ತಿದ್ದೆವು. ದಟ್ ಈಸ್ ನಾಟ್ ಆಕ್ಸೆಪ್ಟೇಬಲ್ ಟು ದ ಪ್ರೆಸೆಂಟ್ ಗೌರ್ಮೆಂಟ್. ಈಗ ನಾವು ಇದಕ್ಕೆ ರೆಮಿಡಿ ಏನು ಅಂತ ಹೇಳಿದ್ರೆ ನಾವು ಹಿಂದುಗಡೆದೆಲ್ಲ ಬಿಟ್ಟು ಬಿಡೋಣ. ಈಗ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್. ನಾವು ಬೇರೆ ಜನರು ನಮ್ಮ ಕೆಲಸವನ್ನು ಮಾಡ್ತಿದ್ದಾರೆ. ಅದು POK, ಬಲೂಚಿಸ್ತಾನ್, ಅಫ್ಘಾನಿಸ್ತಾನ್, ಪಶ್ತೂನಿಸ್ತಾನ್ ಆ್ಯಂಡ್ ಸಿಂಧ್. ಈಗ ಈ 3 ಜಾಗದಲ್ಲಾದರೆ ಪಂಜಾಬ್ ಇಸ್ ಎ ನಮ್ಮ ಪಂಜಾಬ್ ಆಗಲಿ ಅವ್ರು ಖಾಲಿಸ್ತಾನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರ ಪಂಜಾಬ್ ಆಗಲಿ, ಇಟ್ ಈಸ್ ಎ ಲ್ಯಾಂಡ್ ಲಾಕ್ ಕಂಟ್ರಿ. ಕರೆಕ್ಟ್. ಸೊ ದ ಓನ್ಲಿ ಸೀ ಫೇರಿಂಗ್ ಕಂಟ್ರಿ ವಿಲ್ ಬಿ ಸಿಂಧ್. ಸೊ ದ್ಯಾಟ್ ಈಸ್ ದ ಗ್ರೇಟರ್ ಪ್ಲಾನ್ ಆಫ್ ದ ಸ್ಟ್ರಾಟಜಿ ನನ್ನ ಲೆಕ್ಕ ಪ್ರಕಾರ. ಓಕೆ. ಲಾಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈಗ ಎಷ್ಟಾದರೂ ವಿ ಆರ್ ಟು ವಾಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಫ್ಯೂಚರ್. ಇವತ್ತು ರಾತ್ರಿದು 8 ಗಂಟೆ ಇದರಲ್ಲಿ ಮೋದಿಯವರು ಏನು ಹೇಳ್ಬೋದು, ಒಂದು ರಫ್ ಕ್ಯಾಲ್ಕುಲೇಷನ್. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ರಿಪೀಟ್ ಮಾಡ್ತಾರೆ, ಒಂದು ವಾರ್ನಿಂಗ್. ಓಕೆ. ಇನ್ನೊಂದು ಇಂಡೈರೆಕ್ಟ್ ಅಲ್ಲಿ ಅವರು ಮೆಸೇಜ್ ಕೊಡ್ತಾರೆ USA ಅಥವಾ ಬೇರೆ ಯಾವುದಾದ್ರೂ ಕಂಟ್ರಿಗೆ, ನೀವು ಯಾಕಾಗಿ ನಮಗೆ ನಿಮ್ಮದು ವಿ ಡೋಂಟ್ ರಿಕ್ವೈರ್ ಎನಿ ಹೆಲ್ಪ್ ಫ್ರಮ್ US. ಯಾಕೆಂದರೆ USA ಮೇನ್ ಕಾರಣ F-35 ಡೀಲ್ ಬರುವಾಗ ವಿ ಆಪ್ಟೆಡ್ ಫಾರ್ ರಾಫೆಲ್. ಅದರಿಂದ ಡೆಫಿನೆಟ್ಲಿ ಈಗ ರಾಫೆಲಲ್ಲಿ ಈಗ ನೆನ್ನೆದು ಬ್ರೀಫಿಂಗ್ ನೋಡಿದ್ರೆ ಅವರು ಒಂದೇ ಒಂದು ಪಾಯಿಂಟ್ ಹೇಳಿದ್ದಾರೆ, ದಟ್ ಏರ್ಫೋರ್ಸ್ DGMO ಅವರು ಹೇಳಿದ್ದು ನಮ್ಮ ಎಲ್ಲ ಪೈಲಟ್ ಸೇಫ್ ಆಗಿ ಬಂದಿದೆ ಅಂತ. ಆದ್ರೆ ನ್ಯೂಸ್ ಎಲ್ಲ ಸೈಡ್ ಇಂದ ಎಲ್ಲ ಈಗ ಮೇ ಬಿ ದಟ್ ವಿ ಹ್ಯಾವ್ ಸಫರ್ಡ್ ಎ ಕ್ಯಾಶುಯಾಲಿಟಿ ಆಫ್ F-16 ಪಾಸಿಬಲಿ. ವಾಟ್ ಈಸ್ ದ ರೀಸನ್ ವಿ ಡು ನಾಟ್ ನೋ. ಇಟ್ ಮೇ ಬಿ ಎ ಪೈಲಟ್ ಎರರ್ ಆರ್ ಸಮಥಿಂಗ್ ಮಟ್ ಹ್ಯಾವ್ ಹ್ಯಾಪನ್ಡ್. ಆದರೆ ಇದು 71ಗೆ ನೀವು ಕಂಪೇರ್ ಮಾಡೋದಾದರೆ ಎಷ್ಟು PWs ಇದ್ರು, ಕ್ಯಾಶುಯಾಲಿಟೀಸ್ ಇದ್ರು, ನಮ್ಮ ಕ್ಯಾಶುಯಾಲಿಟಿ ಎಷ್ಟಾಗಿದ್ದು ಇವತ್ತಿಗೆ ನೋಡಿದ್ರೆ ಇನ್ಕ್ಲೂಡಿಂಗ್ 1 BSF ಜವಾನ್ 6 ಕ್ಯಾಶುಯಾಲಿಟಿ ಆಗಿದೆ ಅಷ್ಟೇ. ನಥಿಂಗ್ ಮೋರ್ ದೆನ್ ದಟ್. ಇಸ್ಂಟ್ ಇಟ್ ಅನ್ ಅಚೀವ್ಮೆಂಟ್? ಈಗ ಇಫ್ ಯು ಕ್ಯಾನ್ ಸೆಂಡ್ ಎ ಮೆಸೇಜ್ ಟು ದ ಹೋಲ್ ವರ್ಲ್ಡ್, Pakistan, and then for future also you should not interfere with us. It's one of the greatest, well planned and achieved only for 4 days.
Yes. The last but not the least point is, ಇನ್ನು ಮುಂದಕ್ಕೆ ಪಾಕಿಸ್ತಾನ್ ನಾವು ವಿಲ್ ಬಿ ಫೂಲ್ಸ್ ಇಫ್ ಯು ಥಿಂಕ್ ಅವ್ರು ಟೆರರಿಸ್ಟ್ ಆಕ್ಟಿವಿಟಿ ಮಾಡೋದಿಲ್ಲ ಅಂತ. ಅವರು ಕಂಟಿನ್ಯೂ ಮಾಡ್ತಾರೆ. ಕರೆಕ್ಟ್. ಅದನ್ನು ನಾವು ಹೇಗೆ ಟೇಕ್ ಕೇರ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಸ್ಟೇಟ್ಸ್ ಅಲ್ಲಿ ಕೆಲವು ಪೊಲಿಟಿಕಲ್ ಪಾರ್ಟೀಸ್, ಕೆಲವು ಪರ್ಟಿಕ್ಯುಲರ್ ಗವರ್ಮೆಂಟ್ಸ್, ಕೆಲವು ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಸ್ಲೀಪಿಂಗ್ ಏಜೆಂಟ್ ಅನ್ನು ಸಪೋರ್ಟ್ ಮಾಡ್ತಿದ್ದಾರೆ. ದಟ್ ಈಸ್ ಎ ಬೋರ್ನ್ ಔಟ್ ಫ್ಯಾಕ್ಟ್. ಎಸ್. ಈಗ ಅದನ್ನು ಅವರು ಹೇಗೆ ಅದು ಟ್ಯಾಕಲ್ ಮಾಡಲಿಕ್ಕೆ ಅವ್ರು ಏನಾದರೂ ಪ್ಲಾನ್ ಮಾಡಿರ್ಬೋದು. ಅದ್ರ ಬಗ್ಗೆನೂ ಇವತ್ತು ಸಾಯಂಕಾಲ ಮಾತಾಡಬಹುದು. ಓಕೆ ಓಕೆ. ಇಟ್ ಈಸ್ ಲೆಸ್ಸರ್ ಅ ಪೊಲಿಟಿಕಲ್ ಸ್ಪೀಚ್ ಅಂತ ನನಗನ್ಸುತ್ತೆ. ಅಂದರೆ ರಾಜಕಾರಣವನ್ನು ಕಡಿಮೆ ತರಬಹುದು ಇವತ್ತಿನ ನರೇಂದ್ರ ಮೋದಿ ಅವರ ಭಾಷಣದಲ್ಲಿ ಅಂತ. ಲೆಟ್ ಅಸ್ ವೇಟ್ ಸರ್. ಇನ್ನೊಂದು 50 ನಿಮಿಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ. ರಾಜು ಸರ್, 1971ರ ಯುದ್ಧದ ಜೊತೆ ಕಂಪೇರ್ ಮಾಡೋರಿಗೆ ಏನಂತೀರಿ? ಸ್ವಲ್ಪ ಭಿನ್ನ ಅಭಿಪ್ರಾಯ ಇದೆ ನಂದು. ಫಸ್ಟ್ ಆಫ್ ಆಲ್, ಇವತ್ತು ನಾವು ಯುದ್ಧ ಮಾಡಿದ್ರೆ ನಮ್ಮ ಎಕನಾಮಿ ಬೆಳೀತಾ ಇದೆ, ಹಾಳಾಗುತ್ತೆ ಅನ್ನೋದಾದ್ರೆ ನಾವು ಯಾವತ್ತು ಯುದ್ಧ ಮಾಡೋದು? ಕರೆಕ್ಟ್ ಅಲ್ವಾ? ನಾವು ಬೆಳಿಬೇಕಾದ್ರೆ ನಾವು ಯುದ್ಧ ಮಾಡಂಗಿಲ್ಲ, ನಾವು ಕ್ಷೀಣಿಸ್ಬೇಕಾದ್ರೆ ನಾವು ಯುದ್ಧ ಮಾಡಂಗಿಲ್ಲ. ಹಾಗಾದ್ರೆ ಯಾವಾಗ ಯುದ್ಧ ಮಾಡೋದು? ಸ್ಟಾಗ್ನೆಂಟ್ ಆಗಿದ್ದಾಗ ಯುದ್ಧ ಮಾಡಿ. ಸಿ, ಒಂದು ಪೀಸಿನ ರೋಡ್ನಲ್ಲಿ, ಒಂದು ಪೀಸಿನ ದಾರಿಲಿ ನಾವು ಹೋಗ್ತಿದ್ರೆ ದ ಲಾಸ್ಟ್ ಡೋರ್ ಇಸ್ ವಾರ್. ಯು ಶುಡ್ ಆಲ್ವೇಸ್ ಕೀಪ್ ದಟ್ ಆಪ್ಷನ್ ಓಪನ್. ನಾವು ಬೆಳೀತಾ ಇದ್ದೀವಿ ಸ್ವಾಮಿ, ನಾವು 2 ಆಗ್ತೀವಿ, 1 ಆಗ್ತೀವಿ, ಒಂದಾಗ ಏನು ಉಪಯೋಗ ನಿಮ್ಗೆ ಸುರಕ್ಷತೆ ಇಲ್ಲದಿದ್ರೆ? ಎಸ್. ಸೊ ದಟ್ ಈಸ್ ಪಾಯಿಂಟ್ ನಂಬರ್ 1. ಎರಡನೇದು, ನಾವು ಸೆಂಟ್ರಲ್ ಗೌರ್ಮೆಂಟ್ ಏನು ಡಿಸಿಷನ್ ತೊಗೊಂಡಿದ್ಯೋ ಅದಕ್ಕೆ ಬಾಧವಾಗಿದ್ದೀವಿ, ಅದಕ್ಕೆ ಒಪ್ತೀವಿ. ಬಟ್ ಚರ್ಚೆ ವಿಷಯಕ್ಕೆ ಬಂದಾಗ ಎಕನಾಮಿಕ್ ಸಿಚುವೇಶನ್ ನೋಡೋಣ. ಪಾಕಿಸ್ತಾನ್ ವೀಕ್ಲಿ ಎಕ್ಸ್ಪೆನ್ಸಸ್ ಇಸ್ ಅಬೌಟ್ $1 to $1.3 billion. ಓಕೆ ಓಕೆ. ಅವ್ರದ್ದು ಫಾರೆಕ್ಸ್ ರಿಸರ್ವ್ಸ್ is $15 billion, out of which $7 billion is Saudi money, which can only be used for debt servicing. So effective ಅವ್ರ ಹತ್ರ ಇರೋದು $7 to $8 billion. 1.35 ಇನ್ ಪೀಸ್ ಟೈಮ್ ಅವ್ರ ಖರ್ಚು. ಓಕೆ. ವಾರ್ ಆಯಿತು ಅಂದರೆ ಅದು ಈಸಿಲಿ ಡಬಲ್ ಆಗುತ್ತೆ ಅಥವಾ ಟ್ರಿಪಲ್ ಆಗುತ್ತೆ. ಹೌದು. ನಾವು 3 ಬಿಲಿಯನ್ ಅಂತ ಇಟ್ಕೊಂಡು, ಸೊ ಇರೋ 8 to 9 ಬಿಲಿಯನ್ ನಾವು ಎಷ್ಟು ವಾರ ಆಡ್ತಾನೆ? 3 ವಾರ. ಸೊ ಲೆಟ್ ಅಸ್ ನಾಟ್ ಥಿಂಕ್ ಒಂದು ಯುದ್ಧ ಆಯಿತು ಅಂದರೆ 8 ತಿಂಗಳಾಗುತ್ತೆ, 10 ತಿಂಗಳಾಗುತ್ತೆ. ಆಗಲ್ಲ ಸ್ವಾಮಿ, ಚಾನ್ಸೇ ಇಲ್ಲ. ಹೇಳಕ್ಕೆ ಬರಲ್ಲ ಸರ್. ಈಗ ಅಲ್ಲ, ಯುಕ್ರೇನ್ ವಾರ್ ಶುರುವಾದಾಗ, ರಷ್ಯಾ ಯುಕ್ರೇನ್ ವಾರ್ ಶುರುವಾದಾಗ 1 ವಾರದಲ್ಲಿ ರಷ್ಯಾ ಯುಕ್ರೇನನ್ನು ಮುಗಿಸ್ಬಿಡುತ್ತೆ, 15 ದಿವಸದಲ್ಲಿ ಮುಗಿಸ್ಬಿಡುತ್ತೆ. ಅಬ್ಬಬ್ಬಾ ಅಂದ್ರೆ 1 ತಿಂಗಳ ಯುದ್ಧ ಇದು ಅಂತ ಅನ್ಕೊಂಡು ಮುಗಿಸಿತ್ತು ಸ್ವಾಮಿ. ನೀವು ತಪ್ಪು ತಿಳಿದಿದ್ರ. ಫೆಬ್ರವರಿ 22ಕ್ಕೆ ಆಯ್ತು. ಮಾರ್ಚ್ನಲ್ಲಿ ಆಗಲೇ ಇಸ್ತಾನ್ಬುಲ್ನಲ್ಲಿ 2 ನೆಗೋಷಿಯೇಟಿಂಗ್ ಟೀಮ್ಸ್ನವರು ಸೈನ್ ಹಾಕಿದ್ರು ಆನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ದ ಸೀಸ್ ಫೈರ್. ಓಕೆ. ಬಟ್ ಅಲ್ಲೊಂದು ನ್ಯಾಟೋ ಗೇಮ್ ಆಡ್ತು. ಬಾರಿಸ್ ಜಾನ್ಸನ್ ಅನ್ನ ಆಗಿನ UK ಪ್ರಧಾನಮಂತ್ರಿ ಇಳಿದ್ರು ಕೀವ್ನಲ್ಲಿ. ಇಳಿದು ನಾವು ನಿಮ್ಮನ್ನು ಬೆಂಬಲಿಸ್ತೀವಿ, ನ್ಯಾಟೋನ ಬೆಂಬಲಿಸ್ತೀವಿ, ಯು ಡೋಂಟ್ ಕೇರ್ ಫಾರ್ ದಟ್ ಸೀಸ್ ಫೈರ್ ಅಗ್ರಿಮೆಂಟ್. ಆ ಸೈನ್ಡ್ ಅಗ್ರಿಮೆಂಟ್ ತೋರಿಸಿದ್ದಾರೆ. ಇಟ್ಸ್ ಪಾರ್ಟ್ ಆಫ್ ಪಬ್ಲಿಕ್ ನಾಲೆಡ್ಜ್ ಟುಡೇ, ಪಬ್ಲಿಕ್ ಡೊಮೇನ್. ಸೊ 1 ವಾರದಲ್ಲಿ ಮುಗಿದಿತ್ತದು. ಓಕೆ. ಬಟ್ ಈಗ ಯುದ್ಧ ಆಗ್ತಿರೋದು ರಷ್ಯಾ ಮತ್ತೆ ಯುಕ್ರೇನ್ ಇಂದ ಅಲ್ಲ, ರಷ್ಯಾ, ನ್ಯಾಟೋ ಅಂಡ್ ಅಲೈಡ್ ಕಂಟ್ರೀಸ್. ಒಂದು ದೇಶ 57 ದೇಶ ಜೊತೆ ಯುದ್ಧ ಆಡ್ತಿದೆ. ಅದಕ್ಕಾಗಿ 3 ವರ್ಷ ಆಗಿದೆ. ಸೊ ಅದನ್ನ ನಾವು ಹೋಲಿಕೆ ಮಾಡಿ, ಆ ಸಿಚುವೇಶನ್ ಬರ್ತಿರ್ಲಿಲ್ಲ ಇಂಡಿಯಾ ಪಾಕಿಸ್ತಾನದಲ್ಲಿ. ಬರಲ್ಲ. ಓಕೆ. ಸೊ ಅಲ್ಲ, ಆ ಬರುತ್ತೋ ಇಲ್ವೋ ಅದು ಬೇರೆ ಪ್ರಶ್ನೆ. ಇವತ್ತು ನಾನು 8 ತಿಂಗಳಾಗುತ್ತೆ ಸ್ವಾಮಿ, ಐ ಡೋಂಟ್ ವಾಂಟ್ ಟು ಈವನ್ ಥಿಂಕ್ ಆಫ್ ದಟ್ ಆಪ್ಷನ್ ಅನ್ನೋದು, ಐ ಥಿಂಕ್ ದಟ್ಸ್ ನಾಟ್ ರೈಟ್. ಯು ಶುಡ್ ಬಿ ಓಪನ್ ಟು ದಟ್ ಐಡಿಯಾ. ಯಾಕೆಂದ್ರೆ ವಾರ್ ಶುರು ಮಾಡೋದು ನಿಮ್ಮ ಕೈಲಿದೆ, ಅಥವಾ ಒಂದು ಆಪರೇಷನ್ ಶುರು ಮಾಡೋದು ನಿಮ್ಮ ಕೈಲಿದೆ. ವಾಟ್ ವೇರಿಯಬಲ್ಸ್ ವಿಲ್ ಕಮ್, ಐ ಡೋಂಟ್ ನೋ. ಸೊ ನೀವು ಆಸ್ ಎ ಸಮಾಜ, ಆಸ್ ಎ ಸೊಸೈಟಿ, ಆಸ್ ಎ ನೇಷನ್, ಯು ಶುಡ್ ಬಿ ಪ್ರಿಪೇರ್ಡ್ ಫಾರ್ ದಟ್ ಆಪ್ಷನ್. ಎಸ್, ನಾನು ಅದು ಹೇಳ್ತೇನೆ. ಗಾಟ್ ಇಟ್. ಪ್ರಶಾಂತ್, ನರೇಂದ್ರ ಮೋದಿ ಆಪ್ಟಿಕ್ಸ್ ಬಗ್ಗೆ ಮಾತಾಡ್ತಿದ್ರಿ. ಆರಂಭದಿಂದಲೂ ಭಯೋತ್ಪಾದನೆ ಝೀರೋ ಟಾಲರೆನ್ಸು. ನೀವು ಉರಿ ಅಟ್ಯಾಕ್ ಮಾಡಿದರೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ, ಪುಲ್ವಾಮಾ ಮಾಡಿದರೆ ಏರ್ ಸ್ಟ್ರೈಕ್ ಮಾಡ್ತೀವಿ, ಈಗ ಆಪರೇಷನ್ ಸಿಂಧೂರ. ತಮ್ಮ ಅಂದರೆ ದೇಶಕ್ಕೊಂದು ಮೆಸೇಜ್ ಕೊಡುವಲ್ಲಿ ಮೋದಿ ಯಶಸ್ವಿ ಆದ್ರ ಹಂಗಿದ್ರೆ? ಡೆಫಿನೆಟ್ಲಿ ಅಚೀವ್ಮೆಂಟ್ ಆಫ್ ದಿಸ್ ಆಪರೇಷನ್ ಅಂತ. ನಾನು ಬರೀ ಡೊಮೆಸ್ಟಿಕ್ ಪಾಲಿಟಿಕ್ಸ್ನ ದೃಷ್ಟಿಯಿಂದ ಮೆಸೇಜ್ ಕೊಟ್ಟರು ಅಂತಕ್ಕಂಥದ್ದು ಅನ್ನಲ್ಲ. ಆದರೆ ನರೇಂದ್ರ ಮೋದಿ ಅವರ ಸ್ಟ್ಯಾಂಡ್, ನರೇಂದ್ರ ಮೋದಿ, ಅಜಿತ್ ದೋವಾಲ್ ಯಾವತ್ತಿಗೂ ಈ ಸ್ಟ್ಯಾಂಡ್ ಬಹಳ ಸ್ಪಷ್ಟವಾಗಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲೂ RSS ಮತ್ತು BJPಯ ನಾಯಕರು ಇದನ್ನು ಮಾತನಾಡ್ತಾ ಇದ್ರು. ಆದರೆ ವಾಜಪೇಯಿ ವಾಸ್ ಮೋರ್ ಪ್ರಾಗ್ಮ್ಯಾಟಿಕ್, ಮುತ್ಸದ್ದಿ, ಶಾಂತಿಯ ಪ್ರಸ್ತಾವನೆ ಬೇಕಿತ್ತು. ಲಾಹೋರ್ ಬಸ್ ಯಾತ್ರೆಗೆ ಹೋದರು. ಆಮೇಲೆ ಕಂದಹಾರ್ ಹೈಜಾಕ್
ವಿಮಾನ ಹೋಗಿ ತಾಲಿಬಾನ್ಗೆ ಹೋಗಿದ್ದರಿಂದ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಪರೇಷನ್ ಎಂಟಬೆ ಬಗ್ಗೆ ಭಾಷಣಗಳನ್ನು ಸಾಕಷ್ಟು ಮಾಡೋದು ಈಸಿ, ಆದರೆ ಆಪರೇಷನನ್ನು ನಡೆಸಲಿಕ್ಕಾಗತ್ತಾ ಅಂತಕ್ಕಂಥದ್ರ ಬಗ್ಗೆ ಇತ್ತು. ಆದರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗಿನಿಂದ ಮತ್ತು ಇನ್ನೊಂದು ನೋಡಿ, ಇಂದಿರಾ ಗಾಂಧಿ ಅವರಿಗೆ ಏನೊಂದು ದೇಶದ ಜನ ಒಂದು ಬಹುಮತವನ್ನು ಕೊಟ್ಟಿದ್ದರು, ಅದಾದಮೇಲೆ ರಾಜೀವ್ ಗಾಂಧಿ ಕೊಟ್ಟಿದ್ದು ಬಿಡಿ, ಇಂದಿರಾ ಗಾಂಧಿ ಹತ್ಯೆಯ ಕಾರಣದಿಂದ ದೊರಕಿತು. ಆದರೆ ಇಂದಿರಾ ಗಾಂಧಿಗೆ ಏನೊಂದು ಬಹುಮತವನ್ನು ಕೊಟ್ಟಿದ್ರು, ಅದು ನಂತರ ಕೊಟ್ಟಿದ್ದು ನರೇಂದ್ರ ಮೋದಿ. ಆ ಕಾರಣದಿಂದ ಕೂಡ ಜನ ನಾವು ಆಫ್ ದ ಸ್ಕ್ರೀನ್ ಬಹಳ ಸಲ ಪ್ರಶಾಂತ್ ಹತ್ರ ಚರ್ಚೆ ಮಾಡ್ತೀವಿ. ಸಮ್ಮಿಶ್ರ ಸರ್ಕಾರ ಇದ್ರೆ ಇಂಥದ್ದೊಂದು ಆಪರೇಷನ್ ಆಗ್ತಿತ್ತ. ಈಗಲೂ ಸಮ್ಮಿಶ್ರ ಸರ್ಕಾರ ಗಟ್ಟಿಯಾದ ಸಮ್ಮಿಶ್ರ ಸರ್ಕಾರ. ಆದರೆ ಈ ವಾಜಪೇಯಿ ತರ 12-13 ಪಕ್ಷಗಳನ್ನು ಒಟ್ಟೊಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅನ್ನುವ ರೀತಿಯ ಒತ್ತಡದಲ್ಲಿ ಒಂದು. ಎರಡನೇದು ನೋಡಿ ಅಜಿತ್, ನನಗೆ ಯಾವತ್ತಿಗೂ ಅನಿಸುತ್ತೆ, ಝೀರೋ ಟಾಲರೆನ್ಸ್ ಆನ್ ಟೆರರಿಸಮ್ ಆ್ಯಂಡ್ ವೈಯಕ್ತಿಕವಾಗಿರ್ತಕ್ಕಂಥ ಭ್ರಷ್ಟಾಚಾರ, ಈ ಎರಡು ವಿಷಯಗಳಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಎಲ್ಲಾದರೂ ಅದು ಎಡವಿದ್ರೆ ನರೇಂದ್ರ ಮೋದಿಯ ಗ್ರಾಫ್ ಏನು ಮೇಲಿದೆ ಅದು ಜರ್ರ ಅಂತ ಕೆಳಗೆ ಬರುತ್ತೆ. ಕರೆಕ್ಟ್ ಹೌದು. ಈ ಅಂದರೆ ನೀವು ಕೇಜ್ರಿವಾಲ್ ಜೊತೆ ಏನಾಯ್ತು ದಿಲ್ಲಿಯಲ್ಲಿ, ಪಹಲ್ಗಾಮ್ ಅಟ್ಯಾಕ್ 15ನೇ ದಿವಸಕ್ಕೆ ಶುರು ಆಗ್ಬಿಡ್ತು ನಮ್ಮಲ್ಲಿ ಫ್ರಸ್ಟ್ರೇಷನ್. ಏನು ಮಾಡ್ತಿಲ್ಲ ಮೋದಿ, ಏನು ಮಾಡ್ತಿಲ್ಲ. ಯಾಕಂದರೆ ಮೋದಿಯನ್ನು ಆರಿಸಿ ಕಳಿಸಿರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ಏನಿದೆ ಅದು ಲಾರ್ಜ್ಲಿ ಒಂದು ಮಿಡಲ್ ಕ್ಲಾಸ್, ಸ್ಪೆಷಲಿ ಮಿಡಲ್ ಕ್ಲಾಸ್ ಕಾನ್ಸ್ಟಿಟ್ಯೂನ್ಸಿ ಏನಿದೆ ಅದು ಇದನ್ನು ಬಯಸುತ್ತೆ. ಇಲ್ಲ ನಾವು, ಯಾಕಂದರೆ ಇಟ್ಸ್ ಅ ಕ್ವಶನ್ ಆಫ್ ಪ್ರೈಡ್. ಕಾನ್ಸ್ಟಿಟ್ಯೂನ್ಸಿ ಅಂದರೆ ಇಲ್ಲಿ ಕ್ಷೇತ್ರ ಅನ್ಕೋಬೇಡಿ, ವೋಟ್ ಬ್ಯಾಂಕ್, ಮತದಾರರ ಒಂದು ಪ್ರೊಫೈಲ್ ಅದು ಬಯಸುತ್ತೆ. ಇಲ್ಲ ನಾವು ಏನನ್ನಾದರೂ ಮಾಡಬೇಕು, ನಾವು ಈಗ ಹೊಸ ನ್ಯೂ ಮಿಡಲ್ ಕ್ಲಾಸ್ ಏನಿದೆ ಅದಕ್ಕೆ ಅನಿಸುತ್ತೆ, ಅರೆ ನಾವು ಇಸ್ರೇಲದ ಭಾಷಣವನ್ನು ಕೇಳಿದ್ವಿ, ಅಮೆರಿಕದ ಭಾಷಣವನ್ನು ಕೇಳಿದ್ವಿ, ನಮ್ಮ ಮೇಲೆ ಅಟ್ಯಾಕ್ ಆದಾಗ ನಾವು ಮೀಕ್ ಆಗಿ ಅಮೆರಿಕ ಹೇಳ್ತು ಅಂತ ನೆಗೋಷಿಯೇಷನ್ ಟೇಬಲ್ ಮೇಲೆ ಹೋಗ್ಬೇಕಾ, ಅಥವಾ ನಾವು ಒಂದು 4 ಹೋಗಿ ಹೊಡಿಬೇಕಾ? ನಿಮ್ಮ ಕೊಲೋಕಿಯಲ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಾದ್ರೆ ಅವ್ನು ಒಂದು ಹೊಡೆದಿದ್ದಾನ, ನಾವು ಒಂದು 4 ಹೊಡೆದು ಬರಬೇಕಾ ಅಂತಕ್ಕಂಥದ್ದನ್ನು ಬಯಸುತ್ತೆ. ಹೀಗಾಗಿ ಕೂಡ ನರೇಂದ್ರ ಮೋದಿ ಮತ್ತು ಇಡೀ ಇವತ್ತಿನ ಸರ್ಕಾರ ಏನಿದೆ ಅದಕ್ಕೊಂದು ಇನ್ಎವಿಟೇಬಲ್ ಪೊಸಿಷನ್ ಇದೆ. ಅದ್ರ ಜೊತೆಗೆ ಮೊನ್ನೆ ರಾಜೀವ್ ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳಿದರು, ನಾನು ಅದನ್ನು ಅವರೇ ಅದನ್ನು ರಿಪೀಟ್ ಮಾಡಬೇಕು. ಜಿಯೋ ಪೊಲಿಟಿಕಲ್ ಸೀನ್ ಕೂಡ ನನಗನ್ಸುತ್ತೆ ಅದು ಫೇವರೇಬಲ್. ಯಾಕಂದರೆ ಅಮೇರಿಕಾ ಯಾವ ಒಂದು ದೊಡ್ಡಣ್ಣನ ರೋಲನ್ನು 2010-12 ನಿಭಾಯಿಸ್ತಾ ಇತ್ತು, ಆ ರೋಲಲ್ಲಿ ಇವತ್ತು ಅಮೇರಿಕಾ ಇಲ್ಲ. ಎಲ್ಲ ದೃಷ್ಟಿ ದಿಸ್ ಇಸ್ ಅ ಪೋಸ್ಟ್ ಅಮೇರಿಕನ್ ವರ್ಲ್ಡ್. ಹೌದು, ಪೋಸ್ಟ್ ಅಮೇರಿಕನ್ ವರ್ಲ್ಡ್ನಲ್ಲಿ ಅಮೇರಿಕಾದ ಡಾಮಿನೆನ್ಸ್ ಹೆಜಮನಿ ಏನಿತ್ತು ಅದು ನಿಶ್ಚಿತವಾಗಿ ಕಡಿಮೆ ಆಗಿದೆ. ಭಾರತದ ಒಂದು ಆರ್ಥಿಕ ಶಕ್ತಿ ಕೂಡ ಎಮರ್ಜ್ ಆಗಿದೆ. ಈ ಸಂದರ್ಭದಲ್ಲಿ ನಾವು ಪಾಕಿಸ್ತಾನದ ಮೇಲೆ ದಾಳಿ ನಡೆಸಲಿಲ್ಲ ಅಂದರೆ ಯಾವಾಗ ಮಾಡೋದು ಅಂತ ಅನ್ನೋದು ಮೋದಿ ಅವರ, ನನಗನ್ಸುತ್ತೆ, ಪೊಲಿಟಿಕಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಆ ಭಾವನೆ ಇದೆ. ಮತ್ತು ಮೋದಿ ಯಾವ ಬ್ಯಾಕ್ಗ್ರೌಂಡಿಂದ ಬರ್ತಾರೆ ಆ ಆರ್ಗನೈಸೇಷನ್ಸ್ಗಳಲ್ಲೂ ಕೂಡ ಇದ್ದಿದ್ದರಿಂದ ದಿಸ್ ಇಸ್ ಇನ್ಎವಿಟೇಬಲ್ ಅಂತ ಅನ್ಸುತ್ತೆ ನನಗೆ. ಇವತ್ತು ಜಿಯೋ ಪೊಲಿಟಿಕಲ್ ಸೀನ್ ನಮ್ಮ ಪರವಾಗಿ ಇರದೇ ಹೋದರೂ ಕೂಡ ಈ ಅಟ್ಯಾಕ್ಗಳನ್ನು ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಡೊಮೆಸ್ಟಿಕ್ ಪ್ರೆಷರ್ನಿಂದ ಕೂಡ ಇತ್ತು. ಬಟ್ ಅದರ ಅರ್ಥ ನಾವು 10 ದಿನ ನಡೆಸಬೇಕು, 15 ದಿನ ಆದಮೇಲೆ ಸೀಸ್ ಫೈರ್ ಮಾಡಿದ್ರು ಈ ಪ್ರಶ್ನೆಗಳು ನಿಶ್ಚಿತ ಬರ್ತಾ ಇದೆ. ಹಾಗಾಗಿ ನನಗನ್ಸುತ್ತೆ ನಮ್ಮ ಅಬ್ಜೆಕ್ಟಿವ್ ಏನಿತ್ತು ಅನ್ನೋದು ಬಹಳ ಮುಖ್ಯ. ಆರ್ಥಿಕ ನಮಗೆ ಆರ್ಥಿಕವಾಗಿ ನುಕ್ಸಾನ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ನಾವು ಯುದ್ಧವನ್ನು ನಿಲ್ಲಿಸುವ ಹೇಡಿ ರಾಷ್ಟ್ರ ಆಗಬೇಕಾಗಿಲ್ಲ. ಆದರೆ ಎಷ್ಟು ದಿನಗಳವರೆಗೆ ನಮ್ಮ ಅಬ್ಜೆಕ್ಟಿವ್ ಹೇಗೆ ನಾವು ಸಾಧಿಸೋದು ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ನನಗನ್ಸುತ್ತೆ ಈ 3 ದಿನಗಳ ಯುದ್ಧದಲ್ಲಿ ಅದನ್ನು ನಾವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದೀವಿ. ಆದರೆ ನಾನು ಆಗಲೇ ಹೇಳಿದೆ, ಅಮೇರಿಕನ್ ಇವತ್ತಿನ ಎಸ್ಟಾಬ್ಲಿಷ್ಮೆಂಟ್ನ ಇಮ್ಯಾಚುರಿಟಿ 2019ರಲ್ಲೂ ಕೂಡ ಅದು ಮೋದಿಗೆ ತಾಗಿತ್ತು. ಇವ್ರು ಅಲ್ಲಿ ಹೋಗಿ ಪ್ರಚಾರ ನಡೆಸಿದ್ದು. ಹೌದು. ಅಗೇನ್ 2020ರಲ್ಲಿ ಡೊನಾಲ್ಡ್ ಟ್ರಂಪ್ ಇನ್ಮ್ಯಾಚುರಿಟಿ ಈ 2 ದಿನಗಳ ಚರ್ಚೆಗೆ ನಾಂದಿ ಹಾಡಿದೆ. ಆ ಕಾರಣದಿಂದ ಇವತ್ತು ಪ್ರಧಾನಮಂತ್ರಿಗಳು ಹೊರಗಡೆ ಬಂದು ಇಲ್ಲಾದರೂ ಭಾಷಣ ಮಾಡ್ತಿದ್ರೇನೋ, ಆದರೆ ಇವತ್ತು ಭಾಷಣದ ಬಗ್ಗೆ ಇರತಕ್ಕಂಥ ಭಾಷಣದಲ್ಲಿ ಏನೇನು ಮಾತಾಡ್ತಿದ್ರು ಅನ್ನೋದ್ರ ಜೊತೆಗೆ ಇದರಲ್ಲಿ 3ನೇ ದೇಶ ಅಥವಾ ವ್ಯಕ್ತಿ ಭಾಗಿಯಾಗಿಲ್ಲ ಅನ್ನೋದನ್ನು ಹೇಳಬೇಕಾಗುತ್ತೆ. ಅನೇಕ ಬಾರಿ ನೀವು ಪ್ರತಿಯೊಬ್ಬರ ಸ್ಟೇಟ್ಮೆಂಟ್ಸನ್ನು ಅಮೇರಿಕನ್ ಪ್ರೆಸಿಡೆಂಟ್ ಪೋಟಸ್ ಅವ್ರ ಟ್ವೀಟನ್ನು ನಾನು ತೆಗೆದು ಹಿಂಗೆ ನೋಡ್ತಾ ಇದ್ದೆ. ಪ್ರತಿ ಬಾರಿ ಭಾರತ ಪಾಕಿಸ್ತಾನದ ಪ್ರಶ್ನೆ ಬಂದಾಗ ನಾವು ಮೀಡಿಯೇಟ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಹೌದು, ಯಾರು? ಬರೀ ಡೊನಾಲ್ಡ್ ಟ್ರಂಪ್ ಅಲ್ಲ, ಜೋ ಬೈಡನ್ ಹೇಳ್ತೀವಿ, ಹಿಂದಿನವರು ಹೇಳ್ತಾ ಇದ್ರು. ಆದರೆ ನಾವೇನು ಹೇಳ್ತಾ ಇದ್ವಿ? ನೋ, ನಮ್ಮದು ಅವ್ರದ್ದು ದ್ವಿಪಕ್ಷೀಯ ಮಾತುಕತೆ, ನೀವು ಅದರಲ್ಲಿ ಮಧ್ಯಪ್ರವೇಶದ ಅಗತ್ಯ ಇಲ್ಲ ಅಂತದ್ದು.
ಇಲ್ಲಿ ಕನ್ಫ್ಯೂಷನ್ ಆಗಿದ್ದು ನನಗನ್ಸುತ್ತೆ, ಈಗ ಅನೇಕರಿಗೆ ಅನಿಸ್ಬೋದು, ಆದರೆ ಡೊಮೆಸ್ಟಿಕ್ ಪೊಲಿಟಿಕಲಿ ಏನು ಚರ್ಚೆ ನಡೆಯುತ್ತೆ, ಏನು ನರೇಟಿವ್ ಬಿಲ್ಡ್ ಆಗುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಯಾರಿಗೂ. ಕರೆಕ್ಟ್. ಅಂತಿಮವಾಗಿ ಪ್ರಧಾನಮಂತ್ರಿ ಮುಂದೆ ಚುನಾವಣೆ ಎದುರಿಸಬೇಕಾಗಿರ್ತಕ್ಕಂಥ ರಾಜಕಾರಣಿ ಕೂಡ. ಎಸ್. ಆ ದೃಷ್ಟಿಕೋನದಿಂದ ಎಲ್ಲೋ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಎಸಗಿರ್ತಕ್ಕಂಥ ಅಪ್ರಬುದ್ಧತೆ ಏನಿದೆ ಅದಕ್ಕಿವತ್ತು ಬಿಜೆಪಿ ಉತ್ತರ ಕೊಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ. ಈಗ ಫಾರ್ ಎಕ್ಸಾಂಪಲ್ 91 ಹೇಳ್ತಾ ಇದ್ರಿ ನೀವು, 93,000 ಪ್ರಿಸ್ನರ್ಸ್ ಆಫ್ ವಾರ್ಗಳನ್ನು ನೀವು ಯುದ್ಧದಲ್ಲಿ ಗೆದ್ರಿ, ಹೋಗಿ ನೆಗೋಷಿಯೇಷನ್ ಟೇಬಲ್ ಮೇಲೆ ಕಳ್ಕೊಂಡು ಬಂದ್ರಿ ಅನ್ನೋದು ಬಿಜೆಪಿ ಮತ್ತು ಇಡೀ ಇಕೋಸಿಸ್ಟಮ್ನ ಚಾರ್ಜ್ ಆಗಿದೆ. ಹೌದು. ಇವತ್ತು ಯಾವ ಎಕೋಸಿಸ್ಟಮ್ ಆರೋಪಗಳನ್ನು ಮಾಡ್ಕೊಳ್ತಾ ಇತ್ತೋ ಆ ಎಕೋಸಿಸ್ಟಮ್ ಮುಂದೆ ಬಂದು ಕೇಳ್ತಾ ಇದೆ, ನೀವು ಯಾಕೆ ಹಾಗಿದ್ರೆ ಸೀಸ್ ಫೈರ್ ಮಾಡ್ಕೊಂಡ್ರಿ ಅಂತ. ಹೌದು. ಇನ್ನು ಅರ್ಧ ಗಂಟೆಯಲ್ಲಿ 35 ನಿಮಿಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡ್ತಾರೆ. ಆಪರೇಷನ್ ಸಿಂಧೂರ ನಂತರ ಮೊಟ್ಟ ಮೊದಲ ಸಲ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ. ಆಪರೇಷನ್ ಆರಂಭಗೊಂಡ ನಂತರ ಮಾತನಾಡುವುದು ಒತ್ತಟ್ಟಿಗಿರಲಿ, ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಸಹಿತ ಪ್ರಧಾನಮಂತ್ರಿಗಳು ಹಾಕಿರಲಿಲ್ಲ. ಎಲ್ಲ ಕಮ್ಯುನಿಕೇಷನ್ ಮಿಲಿಟರಿಯಿಂದಾನೇ ಆಗ್ತಾ ಇತ್ತು, ಎಲ್ಲ ಕಮ್ಯುನಿಕೇಷನ್ ವಿದೇಶಾಂಗ ಇಲಾಖೆಯಿಂದಲೇ ಆಗ್ತಾ ಇತ್ತು. ಈ ಆಪರೇಷನ್ ಸಾಧಿಸಿದ್ದೇನು ಅನ್ನುವ ವಿಷಯವನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಒಂದು ರೀತಿ ವಿ ಕಮಾಂಡರ್ ರಾಜೀವ್ ಸರ್, ಪಾಕಿಸ್ತಾನದ ಮಿಲಿಟರಿ ಸಿಸ್ಟಮ್ ಹೆಂಗಿದೆ ಅನ್ನೋದನ್ನು ಇದು ಬಹಿರಂಗಪಡಿಸ್ತಾ, ಒಂದು ಅನ್ರೆಸ್ಟನ್ನು, ಅಂದರೆ ಪಾಕಿಸ್ತಾನದ ಒಳಗಿರುವಂಥ ಮಿಲಿಟರಿ ಒಳಗಿರುವಂಥ ಅನ್ರೆಸ್ಟನ್ನು ಈ ಆಪರೇಷನ್ ಬಹಿರಂಗಪಡಿಸ್ತಾ. ನಾಟ್ ಓನ್ಲಿ ಅನ್ರೆಸ್ಟು, ಕರಪ್ಷನ್, ಇನ್ಎಫಿಷಿಯನ್ಸಿ, ಲ್ಯಾಕ್ ಆಫ್ ಲೀಡರ್ಶಿಪ್ ಸ್ಕಿಲ್ಸ್ ಎಲ್ಲದನ್ನು ಬಹಿರಂಗಪಡಿಸಿದೆ. ಯಾಕೆಂದರೆ 4 ದಿನದಲ್ಲಿ ಎಂಟೈರ್ ಏರ್ ಸ್ಪೇಸ್ ವಾಸ್ ಓಪನ್. ಅಂದರೆ ಮೊದಲನೇ 2 ದಿನದಲ್ಲೇ ಅವರು ಮುಖ್ಯವಾದ ಏರ್ ಡಿಫೆನ್ಸ್ ರೆಡಾರ್ಸ್ನ ತೆಗೆದಿದ್ವಿ. ಹೌದು. ಏರ್ ಡಿಫೆನ್ಸ್ ರೆಡಾರ್ ಹೋದ್ಮೇಲೆ ಅವ್ರು HQ-9 ಅಂದರೆ ಏರ್ ಡಿಫೆನ್ಸ್ ವೆಪನ್ಸ್ನು 3 ಕಡೆ ಹೊಡೆದ್ವಿ. ಅದಾದಮೇಲೆ ದ ಎಂಟೈರ್ ಏರ್ ಸ್ಪೇಸ್ ವಾಸ್ ಓಪನ್. ನಿಮ್ಗೆ ಯಾವಾಗ ಬೇಕೋ ಅವಾಗ ಹೋಗಿ ಹೊಡೆದು ಬರ್ಬೋದಾಗಿತ್ತು. ಆ ಸ್ಥಿತಿ ತಂದಿದ್ವಿ ಇನ್ 3 ಡೇಸ್. ಮುಖ್ಯವಾಗಿ ಏನು ಅಂದರೆ ಚಕ್ಲಾಲ, ಸರ್ಗೋಡ, ಇದು 2 ಜಾಗ ಅವ್ರದ್ದು ಸ್ಟ್ರಾಟಜಿಕ್ ಅಸೆಟ್ಸ್ ಇದೆ. ಆ 2 ಸ್ಟ್ರಾಟಜಿಕ್ ಅಸೆಟ್ಸ್ನ ನೀವು ಯಾವಾಗ ಟಾರ್ಗೆಟ್ ಮಾಡಿದ್ರಿ ಆವಾಗ ಅವ್ರಿಗೆ ಹೆದರಿಕೆ ಶುರುವಾಯಿತು. ಆಮೇಲೆ ಜಕೋಕಬಾದ್, ಹೌದು, ಆ 3 ಏರ್ಫೀಲ್ಡ್ನ ಹೊಡೆದಾಗ ಅವ್ರಿಗೆ ದೇರ್ ಇಸ್ ನೋ ಮೋರ್ ಎ ಹೋಲಿ ಕೌ ಇನ್ ಪಾಕಿಸ್ತಾನ್. ಅಂದ್ರೆ ಅಲ್ಲಿವರೆಗೂ ಕೆಲವೊಂದು ಜಾಗನ, ಅಂದ್ರೆ ಒಂದಷ್ಟು ಭ್ರಮೆಗಳಿದ್ವು, ಅವ್ರದ್ದು ಸಿಸ್ಟಮ್ ಭ್ರಮೆಗಳಿದ್ವು, ಕೆಲವೊಂದು ಜಾಗನ ಭಾರತ ಹೊಡೆಯಲ್ಲ ಅನ್ನೋ ಒಂದು ಭ್ರಮೆಯಲ್ಲಿ ಅವ್ರು ನಿಂತಿದ್ರು. ನಾವು ಯಾವಾಗ ಈ ಸ್ಟ್ರಾಟಜಿಕ್ ಅಸೆಟ್ಸ್ನ ಟಾರ್ಗೆಟ್ ಮಾಡಿದ್ವೋ ಆ ಭ್ರಮೆ ಮುರಿತು. ಆ ಭ್ರಮೆ ಮುರಿದಾಗ ಅವ್ರಿಗೆ ಮುಂದೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆವಾಗ ಅವರು US ಶರಣಕ್ಕೆ ಹೋದರು. ಸೊ ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಏರ್ ಆಪರೇಷನ್. ಆ್ಯಂಡ್ ಆನ್ ಏರ್ ಆಪರೇಷನ್ ವಿಚ್ ವಾಸ್ ಪ್ಲ್ಯಾನ್ಡ್ ಮೆಟಿಕ್ಯುಲಸ್ಲಿ. ಅದ್ರ ಹಿಂದೆ ಏನು ಪ್ಲಾನಿಂಗ್ ಇತ್ತು, ಏನು ಟೆಕ್ನಾಲಜಿ ಇತ್ತು. ಬ್ರೇಕ್ನಲ್ಲಿ ಪ್ರಶಾಂತ್ ಅವ್ರು ನನ್ನ ಕೇಳ್ತಿದ್ರು, ನಮ್ಮ ಪ್ರಿಸಿಷನ್ ವೆಪನ್ಸ್ ಯಾಕೆ ಅವ್ರಿಗೆ ಹೊಡಿತು, ಅವ್ರ ಪ್ರಿಸಿಷನ್ ವೆಪನ್ಸ್ ನಮ್ಗೆ ಯಾಕೆ ಹೊಡಿಲಿಲ್ಲ ಅಂತ. ಸೊ ಇದು ಪ್ರಶ್ನೆ ಸಹಜ ಬರೋದು. ನಮ್ಮ ಪ್ರಿಸಿಷನ್ ವೆಪನ್ಸ್ ಎಲ್ಲ ಯೂಸ್ ಮಾಡ್ತಿದ್ದು ನ್ಯಾವಿಗೇಷನ್ ಏಡ್, ವಿಚ್ ಇಸ್ ಹೋನ್ ಗ್ರೋನ್ ಇಂಡಿಜಿನಸ್ ಪ್ರೊವೈಡೆಡ್ ಬೈ ಇಸ್ರೋ. ಆಮೇಲೆ ನಮ್ಮ ಇಮೇಜಸ್ ಏನಿದೆ, ನಮ್ಮ ಇಂಟೆಲಿಜೆನ್ಸ್ಗೆ ಬರೋದು ಅಥವಾ ಬ್ಯಾಟಲ್ ಡ್ಯಾಮೇಜ್ ಅಸೆಸ್ಮೆಂಟ್ಗೆ ಬರೋದೆಲ್ಲ ಇಂಡಿಜಿನಸ್ ಸ್ಯಾಟಲೈಟ್ಸ್ ಥ್ರೂ ರಿಸ್ಯಾಟ್, ಇಸ್ರೋದು ರಿಸ್ಯಾಟ್ ಸೀರೀಸ್ ಆಫ್ ಸ್ಯಾಟಲೈಟ್ಸ್. ಪಾಕಿಸ್ತಾನ ಉಪಯೋಗಿಸೋದು ಎಲ್ಲ ಏನಿದೆ ವೆಪನ್ ಸಿಸ್ಟಮ್ಸು, ಇಲ್ಲ GPS ಯೂಸ್ ಮಾಡಬೇಕು, ಇಲ್ಲ ಚೈನೀಸ್ ಸಿಗ್ನಲ್ಸ್ ಯೂಸ್ ಮಾಡಬೇಕು. GPS ಯೂಸ್ ಮಾಡಿದ್ರೆ ದ ಫ್ರೀಕ್ವೆನ್ಸಿ ಬ್ಯಾಂಡ್ ಇಸ್ ನೋನ್, ಯು ಕ್ಯಾನ್ ಸ್ಪೂಫ್ ಇಟ್. ಸ್ಪೂಫ್ ಅಂದರೆ ನಾನು ಇಲ್ಲಿ ಕೂತಿರೋ ಬದಲು ಅಜಿತ್ ಕೂತಿರೋ ಕಡೆ ಕೂತಿದ್ದೀನಿ ಅಂತ ಹೇಳಿದ್ರೆ ಆ ಮಿಸೈಲ್ ಹೋಗಿ ಅಜಿತ್ ಹೊಡೆಯುತ್ತೆ. ಸೊ ಹಾಗಾಗಿ ದಟ್ ಈಸ್ ಕಾಲ್ಡ್ ಸ್ಪೂಫಿಂಗ್. ಅರ್ಥ ಆಯ್ತಾ? ಅಥವಾ ಯು ಕ್ಯಾನ್ ಜಾಮ್ ಮಾಡಿದ್ರೆ ಅದಕ್ಕೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲ್ಲ, ಎಲ್ಲೋ ಒಂದು ಕಡೆ ಬೀಳುತ್ತೆ. ಸೊ ದಟ್ ಈಸ್ ವೈ ವಿ ವರ್ ಏಬಲ್ ಟು ಡಿಫೆಂಡ್ ಅವರ್ ಸೆಲ್ಸ್ ಸಕ್ಸಸ್ಫುಲಿ ಆ್ಯಂಡ್ ದೇ ವರ್ ನಾಟ್ ಏಬಲ್ ಟು ಡಿಫೆಂಡ್. ಸೊ ದಿಸ್ ಈಸ್ ನಾಟ್ ಓನ್ಲಿ ಎ ಮಿಲಿಟರಿ ಸಕ್ಸಸ್ ಬಟ್ ಆಲ್ಸೋ ಎ ಟೆಕ್ನಾಲಜಿ ಸಕ್ಸಸ್ ಅಂತ ಹೇಳೋದು. ಟೆಕ್ನಾಲಜಿ ಸಕ್ಸಸ್, ಅದರಲ್ಲೂ ವಿಶೇಷವಾಗಿ ಭಾರತೀಯ ತಂತ್ರಜ್ಞಾನ ಕರೆಕ್ಟ್. ಆ್ಯಂಡ್ ಆಸ್ ಎ ಸೊಸೈಟಿ ವಿ ಹ್ಯಾವ್ ಒನ್. ಯಾಕೆಂದರೆ ಯಾರೇ ಆಗಲಿ, ಒಬ್ಬ ಟೆಕ್ನೋಕ್ರಾಟೇ ಆಗಲಿ ಅಥವಾ ಇಸ್ರೋ ಸೈಂಟಿಸ್ಟೇ ಆಗಲಿ ಅಥವಾ DRDO ಸೈಂಟಿಸ್ಟ್ ಆಗಲಿ, ಎವ್ರಿಬಡಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್. ಅಥವಾ ನಮ್ಮ L&T ಆಗಲಿ ಅಥವಾ ಕಲ್ಯಾಣಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಆಗಲಿ, ಟಾಟಾ ಗ್ರೂಪ್ ಆಗಲಿ, ಹು ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಫ್ರಮ್ ದ ಪ್ರೈವೇಟ್ ಇಂಡಸ್ಟ್ರಿ, ಅಥವಾ ನ್ಯೂಮರಸ್ ಸ್ಟಾರ್ಟಪ್ಸ್. ಯಾರು ತೇಜಸ್ಗೊಂದು ಎಕ್ವಿಪ್ಮೆಂಟ್ ಸೆನ್ಸರ್ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಾಗಲಿ ಹೈದರಾಬಾದಲ್ಲಾಗಲಿ, ಆಲ್ ಆಫ್ ದೆಮ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ದಿಸ್ ವಿಕ್ಟರಿ. ವಾಟ್ಸ್ ಅಬೌಟ್ ಚೈನಾ ಮೇಡ್
ಎಕ್ವಿಪ್ಮೆಂಟ್ಸ್ ಯೂಸ್ ಬೈ ಚೈನಾ ಮೇಡ್ ಅದರ ಗ್ಲೋಬಲ್ ಇಂಪ್ಯಾಕ್ಟ್ ಏನು? ಗ್ಲೋಬಲ್ ಇಂಪ್ಯಾಕ್ಟ್ ಏನು ಅಂದರೆ ಚೈನಾ ಮೇಡ್ ಎಕ್ವಿಪ್ಮೆಂಟಿಂದ ಒಂದು ಸೈಕಲಾಜಿಕಲ್ ಫಿಯರ್ ಇತ್ತು, ನಾಟ್ ಓನ್ಲಿ ಇನ್ ಇಂಡಿಯಾ, ಹೌದು, ಬಟ್ ಆಲ್ಸೋ ಇನ್ ಅಮೆರಿಕಾ. ಬಿಕಾಸ್ ನಿಮ್ಗೆ ಜ್ಞಾಪಕ ಇರೋದು ತೈವಾನನ್ನು ಅಟ್ಯಾಕ್ ಮಾಡ್ತಾನೆ ಅಂತ ಒಂದು ಬಹುದೊಡ್ಡ ಸುದ್ದಿ ಇದೆ ಹಳೆ ಒಂದು 2-3 ವರ್ಷದಿಂದ. ಅವನ ವೆಪನ್ ಸಿಸ್ಟಮ್ ಎಸ್ಪೆಷಲಿ HQ9, PL-15 ಮತ್ತು JF-10 ಆ್ಯಂಡ್ JF-17 ಈ 4 ಅವನದು ಪ್ರೈಮರಿ ಎಕ್ಸ್ಪೋರ್ಟ್ ಮೆಟೀರಿಯಲ್. ಇದು 4 ಈ ಯುದ್ಧದಲ್ಲಿ ಅಥವಾ ಈ ಆಪರೇಷನಲ್ಲಿ ವಿಫಲಗೊಂಡಿದೆ. ಇದು ವಿಫಲಗೊಂಡಿರೋದ್ರಿಂದ ಅವನ ಬೆದರಿಕೆ ಏನಿದೆ ಅದು ಹಾಲೋ ಆಗಿದೆ, ಆಯ್ತಾ. ಸೊ ಫಾರ್ ಹಿಮ್ ಟು ಈವನ್ ಥಿಂಕ್ ಆಫ್ ಅಟ್ಯಾಕಿಂಗ್ ತೈವಾನ್ ಆರ್ ಅಟ್ಯಾಕಿಂಗ್ ಇಂಡಿಯಾ, ಅದು ಬಹಳ ಒಳ್ಳೆ ಆಂಗಲ್ ಹೇಳಿದ್ರು. ಈ ಯುದ್ಧದ ಪರಿಣಾಮ ಏನು ಅಂದ್ರೆ ಚೀನಾ ತೈವಾನ್ ಮೇಲೆ ಅಟ್ಯಾಕ್ ಮಾಡೋ ಸಾಧ್ಯತೆಗಳು ಕಡಿಮೆ ಆದವು. ಆಮೇಲೆ ಭಾರತದ ಮೇಲೆ ಅದು ಅಟ್ಯಾಕ್ ಮಾಡೋದು ಇನ್ನೂ ಕಡಿಮೆ ಆಯ್ತು. ಜೊತೆಗೆ ಇವತ್ತು ರಷ್ಯಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ, ದೇ ಹ್ಯಾವ್ ಆಫರ್ಡ್ ಜಾಯಿಂಟ್ ಪ್ರೊಡಕ್ಷನ್ ಆಫ್ S-500 ವಿತ್ ಇಂಡಿಯಾ. ಸೊ ರಷ್ಯಾ ನಮ್ಮ ಜೊತೆಗೆ ಭಾರತದ ದೋಷೆಗೆ ಸುಮಾರು 1971 ಇಸ್ವಿಯಿಂದ ಇವತ್ತರೆಗೂ ಸತತವಾಗಿ ನಮ್ಮ ಮೈತ್ರಿತನ ತೋರಿಸ್ತಾ ಇದೆ. ನಾವು ತೋರಿಸಿದೀವೋ ಇಲ್ವೋ, ಅವರಂತೂ ತೋರಿಸಿದ್ದಾರೆ. ಆ್ಯಂಡ್ ದೇರ್ ವೆಪನ್ಸ್ ಆರ್ ಪ್ರೂವನ್ ವೆಪನ್ಸ್ ಆಫ್ ವಾರ್. ನಾವು ತೋರಿಸಿದ್ದೀವಿ ಸರ್, ಆಯಿಲ್ ಖರೀದಿ ಮಾಡಿದ್ದೀವಿ ಅವ್ರಿಗೆ. AK-47 ಇಂದ ಹಿಡಿದು ಹೌದು ನೀವು S-400 ಅವ್ರ ಎಲ್ಲ ವೆಪನ್ಸು ವಾರ್ನಲ್ಲಿ ಕೆಲಸ ಮಾಡುತ್ತೆ. ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಆಯುಧಗಳು ಇರೋದಲ್ಲ, ವಾರ್ ಟೆಸ್ಟೆಡ್ ಆಗಿರ್ಬೋದು. ನಿಜವಾದ ಯುದ್ಧದಲ್ಲಿ ಅವುಗಳ ಬಳಕೆಯಾಗಿ ಕ್ಷಮತೆಯನ್ನು ಅನ್ನೋದು ಪ್ರೂವ್ ಆಗಿರಬೇಕು. ಚೈನಾದ ಆಯುಧಗಳ ಕ್ಷಮತೆ ಇನ್ನೂ ತನಕ ಪ್ರೂವ್ ಆಗಿರಲಿಲ್ಲ, ಈ ಯುದ್ಧದಲ್ಲಿ ಆಗಿದೆ. ಎಷ್ಟರ ಮಟ್ಟಿಗೆ ಪ್ರಯೋಜನ ಬರುತ್ತೆ ಅಂತ ನನ್ನ ಕೊನೆ ಪ್ರಶ್ನೆ ಇತ್ತು ರಾಜು ಅವರೇ. ಶನಿವಾರ 5 ಗಂಟೆಗೆ ಡೊನಾಲ್ಡ್ ಟ್ರಂಪ್ ಹೇಳಿಕೆ, ಮತ್ತೆ ಈಗಷ್ಟೇ ಬರ್ತಾ ಇರುವ ಸುದ್ದಿ ಇದು. ಟ್ವೀಟ್ ಮಾಡಿದ್ದನ್ನ ಮಾತುಗಳಲ್ಲಿ ಮತ್ತೆ ಹೇಳಿದ್ದಾರೆ. 2 ದೇಶಗಳ ಮೇಲೆ ಒತ್ತಡ ಹೇರಿ ಕದನ ವಿರಾಮವನ್ನು ಜಾರಿಗೆ ತಂದ್ವಿ ಅಂತ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡುವುದರ 28 ನಿಮಿಷ ಮುಂಚೆ ಬರ್ತಾ ಇರೋ ಸುದ್ದಿ. ಎರಡು ದೇಶಗಳನ್ನ ವಾರ್ನ್ ಮಾಡಿದ್ರಂತೆ. ಕದನ ವಿರಾಮ ಜಾರಿಯಾಗದಿದ್ರೆ ನಿಮ್ಮ ಜೊತೆಗೆ ವ್ಯಾಪಾರ ಮಾಡೋದಿಲ್ಲ ಅಂತ ಹೇಳಿದ್ರಂತೆ. ಟ್ವೀಟ್ ಸಾಕಾಗಿರಲಿಲ್ಲ, ಟ್ರಂಪ್ ಮಾತುಗಳಲ್ಲೂ ಹೇಳಿದ್ದಾರೆ. ಅಣ್ವಸ್ತ್ರ ಯುದ್ಧ ತಪ್ಪಿಸಿದ್ದೇನೆ ಅಂದ್ರಂತೆ. ಟ್ರಂಪ್ ಈಸ್ ಟ್ರಂಪ್, ಟ್ರಂಪ್ ಈಸ್ ಟ್ರಂಪ್. ಕದನ ವಿರಾಮ ಮಾಡಿಕೊಳ್ಳದೆ ಇದ್ರೆ ನಿಮ್ಮ ಜೊತೆ ವ್ಯಾಪಾರನೇ ಮಾಡೋದಿಲ್ಲ ಅಂತ ಹೇಳಿದ್ರಂತೆ. ವ್ಯಾಪಾರವನ್ನ, ಟ್ರೇಡ್ ಅನ್ನ ನನ್ನಷ್ಟು ಅದ್ಭುತವಾಗಿ ಬಳಸಿಕೊಂಡವರು ಇನ್ಯಾರೂ ಇಲ್ಲ ಅಂದರು ಡೊನಾಲ್ಡ್ ಟ್ರಂಪ್, ಅಮೆರಿಕದ ಅಧ್ಯಕ್ಷರು. ಐ ಆಮ್ ನಾಟ್ ಸರ್ಪ್ರೈಸ್ಡ್ ಅವರು ಈ ಮಾತುಗಳನ್ನು ಆಡಿರೋದ್ರ ಬಗ್ಗೆ. ಪ್ರಶಾಂತ್, ಡೊನಾಲ್ಡ್ ಟ್ರಂಪ್ ಪದೇ ಪದೇ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ. ಪೀಪಲ್ ಡೋಂಟ್ ಟೇಕ್ ಹಿಮ್ ಸೀರಿಯಸ್. ಅದೇ ಈ ರೀತಿಯ ಮಾತುಗಳ ಕಾರಣದಿಂದಲೇ ಅವರನ್ನು ಯಾರು ಇಲ್ಲಾಂದರೆ ಅಮೆರಿಕನ್ ಅಧ್ಯಕ್ಷರು ಮಾತಾಡ್ತಾರೆ ಅಂತಂದರೆ ಅದಕ್ಕೊಂದು ತೂಕ ಇರ್ತಿತ್ತು. ಇಂಟರ್ನ್ಯಾಷನಲ್ ಅದಕ್ಕೊಂದು ತನ್ನದೇ ಆಗಿರ್ತಕ್ಕಂಥ ಮಹತ್ವ ಇರ್ತಿತ್ತು. ಬಟ್ ಡೊನಾಲ್ಡ್ ಟ್ರಂಪ್ ಪದೇ ಪದೇ ನಾನು ವ್ಯಾಪಾರದ ಕಾರಣದಿಂದ ಅವ್ರ ವಿರುದ್ಧ ನಿಲ್ಲಿಸಿದೆ. ಒಟ್ಟು ಅವ್ರು ಹೇಳುವ ಪ್ರಯತ್ನ ಏನು ಮಾಡ್ತಿದ್ದಾರೆ ಅಂತಂದರೆ, ರಷ್ಯಾ ಉಕ್ರೇನ್ನಲ್ಲಿ ನಾನು ಅಲ್ರಿ ಝೆಲೆನ್ಸ್ಕಿನೇ ಮಾತು ಕೇಳಲಿಲ್ಲ. ಝೆಲೆನ್ಸ್ಕಿ ಅದೇನು ಆನ್ ಕ್ಯಾಮರಾ ಜಗತ್ತಿನ ಅಷ್ಟು ಜನ ಕೂತ್ಕೊಂಡು ನೋಡ್ತಿರುವಾಗಲೇ ನಡೆದ ಮಾತುಕತೆಯಲ್ಲಿ ನೀನೇನು ಮಾತಾಡೋದು ಹೋಗಯ್ಯ ಅಂತೇಳಿ ಝೆಲೆನ್ಸ್ಕಿ ಎದ್ದು ಹೋದಾಗ ನನಗನ್ಸುತ್ತೆ ಭಾರತ ಪಾಕಿಸ್ತಾನ, ಅದು ಚೈನಾದ ಪಕ್ಕದಲ್ಲಿರ್ತಕ್ಕಂಥ 2 ರಾಷ್ಟ್ರಗಳು, ಈ ರಾಷ್ಟ್ರಗಳ ನಡುವೆ ನಾನು ಯುದ್ಧವನ್ನು ನಿಲ್ಲಿಸಿದೆ ಅಂತಕ್ಕಂಥದ್ದನ್ನು ಅದನ್ನು ಹೇಳ್ಕೊಳ್ತಕ್ಕಂಥ ಆತುರತೆ ಡೊನಾಲ್ಡ್ ಟ್ರಂಪ್ ಜಾಸ್ತಿ ಇದೆ ಅಂತ. ಅದರಲ್ಲೂ ಮಿಡ್ಲ್ ಈಸ್ಟ್ಗೆ ಹೋಗ್ತಾ ಇರುವ ಸಂದರ್ಭದಲ್ಲಿ, ಮಿಡ್ಲ್ ಈಸ್ಟ್ ಪ್ರವಾಸ ನಿಗದಿಯಾಗಿರುವ ಸಂದರ್ಭದಲ್ಲಿ. ಮಣ್ಣಪ್ಪ ಸರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ, ಬೇಹುಗಾರಿಕಾ ವಿಶ್ಲೇಷಕರು. ಮಣ್ಣಪ್ಪ ಸರ್, ಪಾಕಿಸ್ತಾನದ ಭದ್ರತಾ ವ್ಯವಸ್ಥೆಯನ್ನು ಈ ಯುದ್ಧ ಎಕ್ಸ್ಪೋಸ್ ಮಾಡ್ತು, ನಂಬರ್ 1. ನಂಬರ್ 2,
ಪಾಕಿಸ್ತಾನದ ಸೈನಿಕರ ಮೊರೇಲೇನಾಗಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಕಾರ್ಗಿಲ್ ಯುದ್ಧ ಆದಾಗ ಇವರು ನಮ್ಮ ಸೈನಿಕರೇ ಅಲ್ಲ, ನಾವು ಇವರ ಹೆಣಗಳನ್ನೂ ತಗೊಳ್ಳೋದಿಲ್ಲ ಅಂತ ಪಾಕಿಸ್ತಾನ ಹೇಳ್ತು. ಪಾಕಿಸ್ತಾನಿ ಸೈನಿಕರ ಶವಗಳನ್ನು ಇಸ್ಲಾಮಿಕ್ ಪದ್ಧತಿಯ ಪ್ರಕಾರ ನಮಾಜೆ ಜನಾಜಾ ಮಾಡಿ ಭಾರತೀಯ ಸೇನೆ ಗೌರವಪೂರ್ವಕವಾಗಿ ದಫನ್ ಮಾಡಿತು. ಈಗ ಈ ಆಪರೇಷನ್ನಲ್ಲಿ ಭಯೋತ್ಪಾದಕರನ್ನು ಭಾರತ ಹೊಡೆದಾಕಿದ್ರೆ ಅವರ ಶವದ ಮೇಲೆ ಪಾಕಿಸ್ತಾನದ ಧ್ವಜ ಹಾಕಿ ವಿತ್ ಆಲ್ ಮಿಲಿಟರಿ ಆನರ್ ಪಾಕಿಸ್ತಾನದ ಸೇನಾಧಿಕಾರಿಗಳನ್ನು ನಿಂತ್ಕೊಂಡು ದಫನ್ ಮಾಡ್ತಾ ಇದ್ದಾರೆ. ಕರೆಕ್ಟ್. ಎಸ್. ಆ ಸೇನೆಯ ಮೊರಾಲ್ ಏನಾಗಿರಬಹುದು ಅಂತ ನನ್ನ ಪ್ರಶ್ನೆ. ಮೊಣಪ್ಪ ಸರ್, ಅವ್ರಿಗೆ ಆ್ಯಕ್ಚುಲಿ ಅವ್ರ ಲಾಂಗ್ ಟೈಮ್ ಬ್ಯಾಕ್ 71 ವಾರಲ್ಲಿ ಆ ಟೈಮಿಂದ ನಾನು ನನ್ನ ಕಿವಿಯಲ್ಲಿ ಕೇಳಿದ್ದೇನೆ, ಪಾಕಿಸ್ತಾನ ಸೈಡ್ಗೆ ಹೋಗಿರುವಾಗ ಕಾನ್ಫರೆನ್ಸ್ಗೆ, ಹ್ಯಾವಿಂಗ್ ಇಂಡಿಯನ್ ಆಫೀಸರ್ಸ್ ಮತ್ತು ಪಾಕಿಸ್ತಾನಿ ಜವಾನ್ಸ್ ಒಟ್ಟಿಗೆ ಸೇರಿದ್ರೆ ನಾವು ಈಗ ಯುದ್ಧದಲ್ಲಿ ನಾವು ಜಗತ್ತನ್ನೇ ಗೆಲ್ಬಹುದು ಅಂತ. ಒಂದು, ಅವ್ರಿಗೆ ಅವ್ರ ಆಫೀಸರ್ಸ್ ಮೇಲೆ ಅಷ್ಟು ಗೌರವ ಇಲ್ಲ. ಸೆಕೆಂಡ್ಲಿ, ದೇರ್ ಆಫೀಸರ್ಸ್ ಆರ್ ನಾಟ್ ಪ್ರೊಫೆಷನಲ್, ಗೊತ್ತಿದೆ ಅವ್ರಿಗೇನೆ. ಎಸ್. ಮೂರನೇದು ಅಂತ ಹೇಳಿದ್ರೆ ಅವ್ರದ್ದು ಮೊರಲ್ ಆಲ್ರೆಡಿ ಡೌನ್ ಆಗಿದೆ. ಯಾಕೆಂದ್ರೆ ಅಷ್ಟು ಜನರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ಸೊ ಈಗ ಅದಕ್ಕೆ ಉತ್ತರ ಸ್ವತಃ ನಾವು ಕೊಡಬೇಕು. ಈಗ ಇವ್ರು ಹೇಳ್ತಾರೆ ನಮ್ಗೆ ಯಾರು ಅಂತ ಗೊತ್ತಿಲ್ಲ, ಈಗ ನಮಗೆ ನೆಕ್ಸ್ಟ್ ಟೆರರಿಸ್ಟ್ ಸಿಕ್ಕಿದ್ರೆ ಅದನ್ನು ದಫನ, ನಮಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಯಾವತ್ತ. ಸೊ ಅವ್ರನ್ನು ಸುಟ್ಟಾಕ್ಬಹುದಲ್ವಾ? ಯಾಕೆಂದ್ರೆ ನಮಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಇವ್ರು ಒಪ್ಕೊಳ್ಳೋದಿಲ್ಲ. ಕರೆಕ್ಟ್. ಆ ಆನ್ಸರ್ ಒಂದು ನಾವು ಕೊಡ್ಬೋದು. ಕಮಿಂಗ್ ಟು ನೆಕ್ಸ್ಟ್, ಈಗ ನಾವು ಪ್ರಶಾಂತ್ ಅವ್ರು ಹೇಳಿದಿರೋ ಒಂದು ಮಾತು ಒಪ್ಕೊಳ್ತೇನೆ. ಈಗ ಡೊನಾಲ್ಡ್ ಟ್ರಂಪ್ ಸ್ಟೇಟಸ್ ಇಸ್ ಲೈಕ್ ಆಸ್ ಹಿ ಈಸ್ ಬೀನ್ ಟ್ರೀಟೆಡ್ ಆಸ್ ಎ ವೆರಿ ಲೈಟ್ ಪರ್ಸನ್. ಎಸ್. ಟಾಕಿಂಗ್ ಅಬೌಟ್ ದ ಟ್ರೇಡ್ ನಿಲ್ಲಿಸ್ತೇನೆ ಅಂತ, ಇದಕ್ಕಿಂತ ಮುಂಚೆ ನೀವು ನೋಟಿಸ್ ಮಾಡಿದ್ರೆ ಅಟ್ಲೀಸ್ಟ್ 8 countries he has told that we will stop the trade, we'll do that, this ಅಂತ ಏನು ಮಾಡಿಲ್ಲ ಇಷ್ಟರವರೆಗೆ. ಯಾರ್ದು ನಿಲ್ಲಿಸಿದ್ದಾರೆ? ಪರ್ಸೆಂಟೇಜ್ 100 ಮಾಡ್ತಾನೆ 200 ಅಂತ ಮಾಡಿ 24 ಇಟ್ಕೊಂಡಿದ್ದಾರೆ ಅವರು. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಇವ್ರಿಗೆ ಫ್ರಸ್ಟ್ರೇಷನ್ ಇದೆ ಈಗ ಅಮೆರಿಕೆಗೆ ಸತ. ಯಾಕೆಂದ್ರೆ ಈ ಡಿಸ್ಕಷನ್ ಅಲ್ಲಿ ಅಥವಾ ಬೇರೆ ಮುಂಚಿನ ಡಿಸ್ಕಷನ್ ಅಲ್ಲಿ ದೇರ್ ಆರ್ 2 subjects nobody has brought out. ಒಂದು ಡೀಪ್ ಸ್ಟೇಟ್, ಇನ್ನೊಂದು ಟೂಲ್ ಕಿಟ್. ನಿಮ್ಗೆ ನೆನಪಿದೆಯಾ ಡೆಲ್ಲಿಯಲ್ಲಿ ವೆನ್ ದಿಸ್ ಫಾರ್ಮರ್ಸ್ ಎಜುಕೇಶನ್ ಯಾರೆಲ್ಲ ಈ ಟೂಲ್ ಕಿಟ್ ಅನ್ನು ಯೂಸ್ ಮಾಡಿ ಅದರಲ್ಲಿ ಯಾರೆಲ್ಲ ಇದನ್ನು ಯೂಸ್ ಮಾಡಿದ್ದಾರೆ ಅಂತ. ಈಗ ಇವ್ರದ್ದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈಗ ನೆಕ್ಸ್ಟ್ ಮೋದಿದು ಸ್ಟೆಪ್ ಏನು ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ದೇ ಲೈಕ್ ಏಮ್ ಆಫ್ ದ ಪ್ರೆಸೆಂಟ್ this one was against the terrorism, that has been achieved for the time being. ಅದು ಪ್ರಶಾಂತ್ ಅವರು ಕವರ್ ಮಾಡಿದ್ರು ಮುಂಚೆನು. ಎಸ್. ಈಗ ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ಇವರಿಗೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ದೇ ವಿಲ್ ಬಿ ಫರ್ದರ್ ಸ್ಟೆಪ್ ಟು ಫಾಲೋ ಇಂಟರ್ನಲ್ಲಿ. ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಅಂಡ್ ಅದರ್ ಪೀಪಲ್ ನೋ ವೆರಿ ವೆಲ್ ಈ ಟೂಲ್ ಕಿಟ್ ಎಕಾನಮಿಕ್ ಸಪೋರ್ಟ್ ಮತ್ತೆ ಇದನ್ನು ಪ್ರೆಸೆಂಟ್ ಗವರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಅದಕ್ಕಾಗಿ ಅವರು ಇಷ್ಟು ಹಾರಾಡ್ತಿದ್ದಾರೆ. ಈಗ now how it will affect the Pakistan army and their morale, already their morale is in the boots. Correct. ಈಗ ಅವರು ದೇ ಆರ್ ಪ್ರೇಯಿಂಗ್ ನೌ ದಟ್ ಹೇಗಾದ್ರೂ ಇದನ್ನು ನಿಲ್ಬೇಕು ಅಂತ. ಆದ್ರೆ ಒಂದು ನೀವು ತಿಳ್ಕೊಳ್ಬೇಕು, ಪಾಕಿಸ್ತಾನ್ ಹ್ಯಾಸ್ ಗಾಟ್ 9 ಕೋರ್ ಕಮಾಂಡರ್ಸ್. ಔಟ್ ಆಫ್ 9 ಕೋರ್ ಕಮಾಂಡರ್ಸ್, ದ 10 ಕೋರ್ ಕಮಾಂಡರ್ ಹೂ ಇಸ್ ಸಿಟ್ಟಿಂಗ್ ಇನ್ ಮಂಗ್ಲಾ, ಹಿ ಈಸ್ ಡೀಲಿಂಗ್ ವಿತ್ FCNA. ಮುಂಚೆ FCNA ಅಂತ ಹೇಳಿದ್ರು 10 ಕೋರ್ ಕಮಾಂಡ್ ಜಮ್ಮು ಅಂಡ್ ಕಾಶ್ಮೀರ್ ಜೊತೆಲಿ ಡೀಲ್ ಮಾಡೋದು. ಯು ಥಿಂಕ್ ಫ್ರಮ್ ದ ಇಂಟೆಲಿಜೆನ್ಸ್ ಪಾಯಿಂಟ್ ಆಫ್ ವ್ಯೂ, ಈ ಸೀಸ್ಫೈರ್ ನಿಲ್ಲಿಕ್ಕೆ ಸತ ದೇರ್ ಇಸ್ ಎ ಟೈಮ್ ಲ್ಯಾಗ್ ಆಫ್ ರೌಂಡ್ ಅಬೌಟ್ 7 hours. ನ್ಯಾಚುರಲಿ ಒನ್ ಆಫ್ ದ ರೀಸನ್ ಇಸ್ ಯೂಶಲಿ ಪರ್ಕ್ಯುಲೇಟ್ ಕೆಳಗಿನವರೆಗೆ ತಲುಪಲಿಕ್ಕೆ ಟೈಮ್ ಆಯ್ತದೆ. ಇನ್ನೊಂದೇನು ಅಂತ ಹೇಳಿದ್ರೆ, ಸಮ್ ಆಫ್ ದ ಕೋರ್ ಕಮಾಂಡರ್ಸ್ ಆರ್ ನಾಟ್ ವಿತ್ ದ ಮುನೀರ್, 5 of them. ಯಾಕೆಂದ್ರೆ ದೇ ಆರ್ ಟೇಕಿಂಗ್ ದ ಎಕ್ಸ್ಟ್ರೀಮ್ಸ್, ದೇ ಆರ್ ನಾಟ್ ವಿತ್ ದ ಎಕ್ಸ್ಟ್ರೀಮ್ ಸ್ಟೆಪ್ ಆಫ್ ಲೈಕ್ ದ ಅದರ್ 4 ಕೋರ್ ಕಮಾಂಡರ್ಸ್. ಅದಕ್ಕೆ ಈಗ ಏನಾಗಿದೆ ಅಂತ ಹೇಳಿದ್ರೆ ದೇರ್ ಇಸ್ ಎ ಡಿವಿಷನ್ ಅಮಂಗ್ ದೆಮ್. ಈಗ ದ ನೆಕ್ಸ್ಟ್ ದಿಸ್ ಪರ್ಸನ್ ವಾಸ್ ಟು ರಿಟೈರ್ ಇನ್ ಜೂನ್ ಅಲ್ಲ ನವೆಂಬರ್. ಹೌದು, ಅವ್ರಿಗೆ ಎಕ್ಸ್ಟೆನ್ಷನ್ ಬೇಕು ಅಂತ ಅವ ಇಷ್ಟೆಲ್ಲ ಟ್ರೈ ಮಾಡಿದ್ದಾನೆ. ಬಟ್ ದೇರ್ ಆರ್ ಪೀಪಲ್ ಆಲ್ರೆಡಿ ಆನ್ ದ ಲೈನ್. ಐ ವಾಂಟ್ ಬಿ ಸರ್ಪ್ರೈಸ್ಡ್ ಇಫ್ ದೇರ್ ಇಸ್ ಎನ್ ಇಮಿಡಿಯೇಟ್ ಕೂ ದೇರ್ ಆಫ್ಟರ್. ಯಾಕೆಂದ್ರೆ ಅವರು ಹಿ ಹ್ಯಾಸ್ ಪ್ರೂವ್ಡ್ ಎ ಫೇಲಿಯರ್. So what will be the morale of the Pakistani troops is anybody's guess. Correct. Will they be prepared for that? Now there is going to be a desertion ಆಯ್ತದೆ.
ಬಿಟ್ಟು ಓಡಿ ಹೋಗೋ ಸ್ಥಿತಿಗೆ ಬಂದಿದ್ದಾರೆ ಅವರು. ಅದಲ್ಲದೆ ಅವರ ಎಕನಾಮಿಕ್ ಕಂಡೀಷನ್ no, except for this $1 billion, $1 or $2 billion. $2 billion has been agreed. I think half of it has been given. ಅದಕ್ಕೆ ಅವರು ಏನು ಕಂಡೀಷನ್ ಕೊಟ್ಟಿಲ್ಲ. ಯಾಕೆಂದರೆ USA is having 26% of the stake in IMF. ಇಷ್ಟಾದ್ಮೇಲೆ ಅವ್ರು ಕೊಟ್ಟಿದ್ರೆ ಅದರ ಅರ್ಥ ಇನಿಷಿಯಲಿ ಅವರು ಮೋದಿ ಗೌರ್ಮೆಂಟ್ ಅನ್ನು ಇಷ್ಟು ಸ್ಟ್ರಾಂಗ್ ಆಗಿ ಆಕ್ಟ್ ಮಾಡ್ತಾರೆ, ಇಷ್ಟು ಸ್ವಿಫ್ಟ್ ಆಗಿ ಮಾಡ್ತಾರೆ ಅಂತ ಅದು ಅವ್ರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಓಕೆ. ಮತ್ತೆ ಫೈನಲ್ ಪಾಯಿಂಟ್ ಇದರಲ್ಲಿ ಏನು ಅಂತ ಹೇಳಿದ್ರೆ, we have done extremely well as far as indigenous preparations are concerned. Right from drone to missiles and all, they never expected BrahMos missile to be used by the present government. Ega now there are in Chaklala, that is the nearest place, and Rawalpindi, their nuclear assets have been targeted. There is also this one which is coming out from Pakistan. There is been a bit of a leakage of these ರೇಡಿಯೇಷನ್ ನ್ಯೂಕ್ಲಿಯರ್ ಅಸೆಟ್ಸ್. ಹೌ ದೇ ಆರ್ ರೇಡಿಯೇಷನ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಇಟ್ ಮೇ ಬಿ ಟ್ರೂ, ಇಟ್ ಮೇ ನಾಟ್ ಬಿ ಟ್ರೂ, ಬಟ್ ಇಟ್ ಹ್ಯಾಸ್ ಬೀನ್ ಅಟೆಂಪ್ಟೆಡ್ ಬಿಕಾಸ್ ಎವ್ರಿ ನ್ಯೂಕ್ಲಿಯರ್ ಎಸ್ಟಾಬ್ಲಿಷ್ಮೆಂಟ್ ಹ್ಯಾಸ್ ಗಾಟ್ ಗುಹೆಯಾಗಿ ಒಂದು ಸುರಂಗದಾಗಿ ಇರ್ತದೆ. ಕರೆಕ್ಟ್. ಅದರ ಮೌತಲ್ಲಿ ಅಟ್ಯಾಕ್ ಮಾಡಿದ್ರೆ ದಟ್ ಈಸ್ ಸೀಲ್ಡ್ ಫಾರ್ ದ ಟೈಮ್ ಬೀಯಿಂಗ್. ಬಟ್ ಅದರಲ್ಲಿ ಮಧ್ಯದಲ್ಲಿ ಏನಾದರೂ ಒಂದು ಗ್ಯಾಪ್ ಇದ್ರೆ ದೇರ್ ಇಸ್ ಎ ಲೀಕೇಜ್. ಓಕೆ. ಅದಕ್ಕೆ ಅವ್ರು ಏನ್ ಮಾಡ್ತಿದ್ದಾರೆ, ಇಟ್ ಇಸ್ ಎನಿಬಡೀಸ್ ಕೇಸ್. ಅಲ್ಲ, ಬಟ್ ಇವತ್ತಿನ ಪ್ರೆಸ್ ಮೀಟ್ ನಲ್ಲಿ ಅದನ್ನ ಭಾರತೀಯ ವಾಯುಪಡೆ ನಿರಾಕರಿಸ್ತು. ಅದಕ್ಕೇನಾದ್ರು ಕಾರಣ ಇದೆಯಾ ಗೊತ್ತಿಲ್ಲ. ಅಂದ್ರೆ ಬಹಿರಂಗವಾಗಿ ಒಪ್ಕೊಳ್ಬಾರ್ದು ಆ ಥರದ್ದು ಏನಾದ್ರು ಕಾರಣಗಳಿದೆಯಾ ನನಗೆ ಗೊತ್ತಿಲ್ಲ. ಅಲ್ಲಿ ಅವರ ನ್ಯೂಕ್ಲಿಯರ್ ಅಸೆಟ್ ಇದೆ ಅಂತ ಹೇಳಿದ್ದಕ್ಕೆ ಧನ್ಯವಾದ ಅಂತ ಪತ್ರಕರ್ತರಿಗೆ ಹೇಳ್ಬಿಟ್ರು ಅವರು. ಈಗ ನಮ್ಮ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೆನ್ನೆದು ಬ್ರೀಫಿಂಗ್ ನೋಡಿದ್ರೆ ವೆರಿ ಕ್ಯಾಲಿಬ್ರೇಟೆಡ್ ಬ್ರೀಫಿಂಗ್. ಅದರಲ್ಲಿ ಅವರು ಸೋ ಮೆನಿ ಥಿಂಗ್ಸ್ ದೇ ವುಡ್ ಅಗ್ರೀಡ್. ಯು ಡೋಂಟ್ ಹ್ಯಾವ್ ಟು ನೆಸೆಸರಿಲಿ ಅಗ್ರಿ. ಯಾಕೆ ಅಗ್ರಿ ಮಾಡಬೇಕು? ಈಗ ಪಾಕಿಸ್ತಾನ ಎಲ್ಲ ಸುಳ್ಳೇ ಹೇಳ್ತಿದ್ದಾರೆ, ನಾವು ಸುಳ್ಳು ಹೇಳ್ತಿಲ್ಲ, ಆದ್ರೆ ಆದದನ್ನೇ ಹೇಳುವ ಅವಶ್ಯಕತೆಯೂ ಇಲ್ಲ. ಎಸ್. ಈಗ ನಾವು ದ ಕ್ವಶನ್ ಈಸ್ ಆಫ್ ನಮ್ದು ಮೇನ್ ಪ್ರಾಬ್ಲಮ್ ಆಗಿದ್ದು ಇಂಟರ್ನಲ್. ಅಗೇನ್ ಐ ಆಮ್ ರಿಯೇಟೇಟಿಂಗ್ ದಟ್ ವೆನ್ ದ ಕಂಟ್ರಿ ಇಸ್ ಟು ಬಿ ಗೆದರ್, ಹೊರಗಡೆಯಿಂದ ಎಲ್ಲರೂ ಹೇಳ್ತಾರೆ, ಒಳಗಡೆಯಿಂದ ದೇ ಆರ್ ನಾಟ್ ವೆರಿ ಹ್ಯಾಪಿ. ನೌ ಡೂ ಯು ಥಿಂಕ್ ದಟ್ ಇವರು ಈಗ ಅಷ್ಟು ಖುಷಿಯಾಗಿದ್ದಾರ ನಮ್ಮ ಅಪೋಸಿಷನ್ ಅವರು? ನಿಮಗೆ ಯಾರ್ಯಾವ ಪಾರ್ಟಿ ಅಂತ ನಾನು ಹೇಳಬೇಕು ಅವಶ್ಯಕತೆ ಇಲ್ಲ. ಇದ್ರದ್ದು ಎಲ್ಲ ರಿಸಲ್ಟ್ ಮತ್ತೆ ಬರ್ತದೆ. ಇದನ್ನು ನಾವು ಕಂಟ್ರೋಲ್ ಮಾಡಲೇಬೇಕಾಯ್ತದೆ. ಅದಕ್ಕಾಗಿ ಟ್ರಂಪ್ ಯಾಕೆ ಹೆದರಿದ್ದಾರೆ ಅಂತ ಹೇಳಿದ್ರೆ, ನಾವು ಅವ್ರ ಟೂಲ್ ಕಿಟ್, ಅಮೆರಿಕನ್ ಟೂಲ್ ಕಿಟ್ ಹ್ಯಾಸ್ ಗಾನ್ ಔಟ್ ಆಫ್ ಕಂಟ್ರೋಲ್. Though he is not the architect of it. Yes. Then they also their deep state. Yes. They themselves are being shaken off. Yes. ಬಂದೆ ಸರ್, ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದ್ಮೇಲೆ ಸೀಸ್ ಫೈರ್ ಅನೌನ್ಸ್ ಆದ 3 ಗಂಟೆಗಳ ನಂತರ 1 ತಾಸು ಪಾಕಿಸ್ತಾನಿ ಮಿಲಿಟರಿ 1 ತಾಸು ಕಂಟಿನ್ಯೂಸ್ ಆಗಿ ಡ್ರೋನ್ ಅಟ್ಯಾಕ್ ಮಾಡ್ತು. ಅದರ ಉದ್ದೇಶ ಏನು? ಒಂದು ಮೊಣಪ್ಪ ಸರ್ ಹೇಳಿದ್ರು, ಅವರ ಆರ್ಮಿ ಕಂಪ್ಲೀಟ್ ಆಗಿ ಎಲ್ಲ ಯೂನಿಟ್ಗಳು ಅವರ ಕಂಟ್ರೋಲ್ನಲ್ಲಿಲ್ಲ ಅಂತ. ಅದು ಕಾರಣವಾ ಅಥವಾ ಸೀಸ್ ಫೈರ್ನ ಪ್ರಸ್ತಾಪ ನಮ್ಮಿಂದ ಹೋಗಿದ್ದ ಅಲ್ಲ ಅಂತ ತೋರಿಸುವುದಕ್ಕ? ಇನ್ನು 10 ನಿಮಿಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕರ್ನಲ್ ತಿಮ್ಮಾಪುರ್ ಅವರು ಬೆಳಗಾವಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಿಮ್ಮಾಪುರ್ ಸರ್, ಕದನ ವಿರಾಮ ಘೋಷಣೆಯಾದ 3 ಗಂಟೆಗಳ ನಂತರ 1 ತಾಸು ನಿರಂತರವಾಗಿ ಯಾಕೆ ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ ಮಾಡ್ತು? ಅಜಿತ್ ಅವರೇ, ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್. ಮೊದಲು ತಮ್ಮ ಧ್ವನಿ ಬರ್ತಾ ಇಲ್ಲ, ಒಂದೇ ನಿಮಿಷ. ಸ್ಪೀಕರ್ ಮಾತಾಡಿದ್ರು. ಸ್ಪೀಕರ್ ಚೆಕ್ ಮಾಡಿ. ಹಲೋ. ಹಾ ಈಗ ಹೇಳಿ ಸರ್ ಪ್ಲೀಸ್. ಹಲೋ, ಮಾತಾಡಿ ಸರ್. ಅಜಿತ್ ಅವರೇ, ಈಗ ಇಂಟ್ರೆಸ್ಟಿಂಗ್ ಕ್ವಶನ್ ಇದು. ಕೇಳ್ತಾ ಇದೆಯಾ? ಕೇಳ್ತಾ ಇದೆ, ಹೇಳಿ ಪ್ಲೀಸ್, ಗೋ ಹೆಡ್. ಹಲೋ. ಈಗ ಮೊದಲಿನ ಸ್ಪೀಕರ್ ಅವ್ರು ಹೇಳಿದಾಗೆ ಪಾಕಿಸ್ತಾನದಲ್ಲಿ ಲೈನ್ ಆಫ್ ಕಮಾಂಡ್ ಅಥವಾ ಚೈನ್ ಆಫ್ ಕಮಾಂಡ್ ಅನ್ನೋದು ಇರೋದಿಲ್ಲ, ಸ್ವಲ್ಪ ಕ್ಯಾಟಿಕ್ ಇದೆ, ಕನ್ಫ್ಯೂಷನ್ ಇದೆ. ಸೊ ಅದು ಫೈರಿಂಗ್ ಆಗಿದ್ದು ಇಂಟೆನ್ಷನಲಿ ಅಥವಾ ಬೇಕು ಅಂತಲೇ ಮಾಡಿದ್ದು ಇರ್ಬೋದು, ಅಥವಾ ಕಮಾಂಡ್ ಫೇಲ್ಯೂರ್ ಅಂತೂ ಅನ್ಬೋದು. ಓಕೆ. ಸೊ ಇದಕ್ಕೆ ಒಂದು ನಿಷ್ಠುರಾಗಿ ಒಂದು ಗ್ಯಾರಂಟಿಗೆ ಏನು ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ನಾನು ಸೀಸ್ ಫೈರ್ಗಿಂತ ಒಂದು ಮುಂಚೆ ಒಂದು ಮುಖ್ಯವಾದ ವಿಷಯ ಹೇಳಬಯಸ್ತೀನಿ. ಓಕೆ. ಈಗ ನಾವು ಏನೋ ಇಷ್ಟೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ವಿಮರ್ಶೆ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ನಮ್ಮ ಮುಂದೆ ಇದ್ದ ಸಮಸ್ಯೆ ಏನಿತ್ತು? ನಮ್ಮ ಮುಂದೆ ಇದ್ದ ಸಮಸ್ಯೆ ಟೆರರಿಸಮ್. ಹೌದಾ? ಟೆರರಿಸಮ್ ಈಗ ನಾವು ಅಡ್ರೆಸ್ ಮಾಡಬೇಕು ಅಂದರೆ ನಾವು ಯಾವತ್ತೂ ಈಗ ನಮ್ಮ ಫಾರಿನ್ ಸೆಕ್ರೆಟರಿ ಅವರಾಯಿತು ಅಥವಾ ನಮ್ಮ ಮಿಲಿಟರಿ ಸ್ಪೋಕ್ಸ್ ಪರ್ಸನ್ಗಳಾಯಿತು,
ಏನು ಹೇಳಿದರು, ನಾವು ಒಂದು ಮೆಜರ್ಡ್ ರೆಸ್ಪಾನ್ಸ್, ಕ್ಯಾಲಿಬ್ರೇಟೆಡ್ ರೆಸ್ಪಾನ್ಸ್, ನಾನ್ ಎಸ್ಕಲೇಟ್, ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನ್ ಎಸ್ಕಲೇಟರಿ ರೆಸ್ಪಾನ್ಸ್ ಕೊಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಹೌದಾ? ಇಂಥ ಕಂಡೀಷನಲ್ಲಿ ನಾವು ಮೊದಲು ಏನು ಅಟ್ಯಾಕ್ ಮಾಡಿದ್ದೀವಿ, ಅವ್ರ ಟೆರರಿಸ್ಟ್ ಕ್ಯಾಂಪ್, ಹೈಡ್ಔಟ್ಸ್ ಅಥವಾ ಟೆರರಿಸ್ಟ್ ಟ್ರೈನಿಂಗ್ ಗ್ರೌಂಡ್ಸ್, ಅದ್ರ ಹೆಡ್ ಕ್ವಾರ್ಟರ್ಸ್, ಅದನ್ನು ಅಟ್ಯಾಕ್ ಮಾಡಿದ್ದೀವಿ. ಎರಡನೇ ದಿನ ಅವರು ಡ್ರೋನ್ಸ್ ಅದು ಯೂಸ್ ಮಾಡಿದ್ದು ಅದೇ ಒಂದು ಆಪರ್ಚುನಿಟಿ ಯೂಸ್ ಮಾಡಿಕೊಂಡು ಮತ್ತಷ್ಟು ಮಿಲಿಟರಿ ಟಾರ್ಗೆಟ್ಸ್ ಆಯಿತು ಅಥವಾ ಟೆರರಿಸ್ಟ್ ಹೈಡ್ಔಟ್ಸ್ ಆಯಿತು, ಧ್ವಂಸ ಮಾಡಿದ್ದೀವಿ. ಅರೌಂಡ್ 11 ಏರ್ಫೀಲ್ಡ್ಸ್ ಡ್ಯಾಮೇಜ್ ಆಗಿದೆ ಮತ್ತು ಏನೇನೋ ಆಗಿದೆ, ಎಲ್ಲ ಆಯಿತು. ನಾವು ನಿರಂತರವಾಗಿ ಇನ್ನೂ ಒಂದು 15 ದಿನ 20 ದಿನ ಎಳಿಬೋದಾಗಿತ್ತಾ? ಸಾಧ್ಯ ಇಲ್ಲ. ಟೆರರಿಸಮ್ ಅಗೇನ್ಸ್ಟ್ ಆ್ಯಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ, ನಾವು ಅಬ್ಜೆಕ್ಟಿವ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾಗ, ನಾವು ನಾನ್ ಎಸ್ಕಲೇಟರಿ ನಾವು ಆ್ಯಕ್ಷನ್ ತೊಗೋತಾ ಇದ್ದೀವಿ, ಮೆಜರ್ಡ್ ಆ್ಯಕ್ಷನ್ ತೊಗೋತಾ ಅಂತ ಹೇಳ್ತಾ ಇದ್ದಾಗ ಆ ಪ್ರಶ್ನೆನೇ ಬರಲ್ಲ. ಎಸ್, ದಿಸ್ ಆಪರೇಷನ್ ಹ್ಯಾಡ್ ಅ ಲಿಮಿಟೆಡ್ ಸ್ಕೋಪ್ ಅಂತ ಹೇಳ್ತೀವಿ ಅಂತ ಹೇಳಿ. ಎಸ್, ಲಿಮಿಟೆಡ್ ಸ್ಕೋಪ್. ಅದಕ್ಕೆ ನಾವು ಆ ಥರ ನಾವು ಒಂದು ಜನ ಭಾರತೀಯರು ಒಂಥರ ಭಾವನಾತ್ಮಕ ಜನ. ಸುಮ್ಮನೆ ಇಬ್ಬರು ಲೀಡರ್ಗಳನ್ನ ಹೋಲಿಕೆ ಮೋದಿ ಅವ್ರನ್ನ ಹೋಲಿಕೆ ಮಾಡೋದು, ಈ ತರ ನಾವು ಕಂಪೇರ್ ಮಾಡಕ್ ಹೋಗ್ತೀವಿ. 1971 ಅಥವಾ ಈಗಿನ ಸ್ಥಿತಿ ಕಂಪೇರ್ ಮಾಡಕ್ಕೆ ನನ್ನ ಪ್ರಕಾರ ಸಾಧ್ಯನೇ ಇಲ್ಲ. ಬೇರೆ ಸಿಚುವೇಶನ್, ಅವಾಗ ವರ್ಲ್ಡ್ ಸಿಚುವೇಶನ್ ಬೇರೆ ಇತ್ತು. ಈಗ ನಾವು ಏನೋ ಬೇರೆ ಸಿಚುವೇಶನ್ ಫೇಸ್ ಮಾಡ್ತಾ ಇದೀವಿ. ಈಗ ನಾವು ಸಿಂಪ್ಲಿ ಒಂದು ಟೆರರಿಸಮ್ ಸಿಚುವೇಶನ್ ಫೇಸ್ ಮಾಡ್ತಾ ಇದ್ವಿ. ಅದನ್ನ ಯೂಸ್ ಮಾಡಿ ನಾವು ಬೇರೆ ಅಬ್ಜೆಕ್ಟಿವ್ ಅಚೀವ್ ಮಾಡಕ್ ಹೋಗ್ತೀವಿ, ಅದು ಬೇರೆ. ಅದು ನಮ್ಮದೇ ಒಂಥರ ಏನು ಅಂತ ಜಾಣತನ ಅನ್ಬೋದು, ಅಥವಾ ನಮ್ಮ ಪೊಲಿಟಿಕಲ್ ಲೀಡರ್ಶಿಪ್ ಒಂದು ರಿಸಾಲ್ವ್ ಅನ್ಬೋದು. ಒಂದೇನೋ ಆಪರ್ಚುನಿಟಿ ಸಿಕ್ಕಿದೆ, ಇದನ್ನೇ ತಗೊಂಡು ನಾವು ಬೇರೆ ಬೇರೆ ಮತ್ತೇನು ಡಿಫ್ರೆಂಟ್ ನಾವು ಅಬ್ಜೆಕ್ಟಿವ್ಸ್ ಬಹಳದಿಂದ ಕಾಯ್ತಾ ಇದೀವಲ್ಲ, ಅದನ್ನ ಸಾಧಿಸೋಣ ಅಂತ ಒಂದು ಮಾಡೋದು ನಮ್ಮ ಜಾಣತನ. ಬಹಳ ಖುಷಿ ಆಯ್ತು ಕನಲ್ ಸರ್. ಸಮಯ ಮುಗಿತಾ ಇದೆ ನನಗೆ. ಇನ್ನು 6 ನಿಮಿಷಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ. ಮೊನಪ್ಪ ಸರ್ ಧನ್ಯವಾದ. ವೆಂಕಮಣ ರಾಜು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.